ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಚಾಪ್ಟರ್ ಇವತ್ತು AGM ಮತ್ತು ಸಂಬಂಧಪಟ್ಟ ಮ್ಯಾಟರ್ಸ್ ಎಲ್ಲ ನೋಡೋಣ ಇವತ್ತು. ಮೀಟಿಂಗ್ಸ್. ಓಕೆ ಸರ್, ಸೊ ಫಸ್ಟು AGM ವಿಷಯ ಮಾತಾಡೋಣ. ಮೀಟಿಂಗ್ಸ್ ಅಂದ್ರೇನು ಸರ್? ಮೀಟಿಂಗ್ಸ್ ಅಂದರೆ ನಮ್ಮ ಶೇರ್ ಹೋಲ್ಡರ್ಸ್ಗಳು ಬಂದು ಒಟ್ಟಿಗೆ ಸೇರಿ ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡೋದೇ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಥವಾ ಜನರಲ್ ಮೀಟಿಂಗ್ ಅಂತ ಹೇಳ್ಬೋದು ನಾವು. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಮೀನ್ಸ್ ಇಟ್ಸ್ ನಾಟ್ ನೆಸೆಸರಿಲಿ ವರ್ಷಕ್ಕೊಂದ್ಸತಿ ಆಗೋದು. ಅದಕ್ಕೆ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಡೇಟ್ ಟು ಕ್ಯಾಲ್ಕುಲೇಟ್, ರೈಟ್? ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬಗ್ಗೆ ಮಾತಾಡಬೇಕಿದ್ರೆ ಸರ್ ಇಸ್ ಇಟ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್? ಇಲ್ಲ, OPCಗೆ ಅಪ್ಲಿಕೇಬಲ್ ಆಗಲ್ಲ. ಬಿಕಾಸ್ OPC ಒಬ್ಬರೇ ಮೆಂಬರ್ಸ್ ಇರೋದು, ಸೊ ನಾಟ್ ಅಟ್ ಆಲ್ ಅಪ್ಲಿಕೇಬಲ್. ನೋಟಿಸಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು ದಟ್ ದ ಮೀಟಿಂಗ್ ಈಸ್ AGM ಅಂತ ಹೇಳಿ. ಕ್ಲಿಯರಾ? ನೋಟಿಸಲ್ಲಿ ನೀವು ಹೇಳದೇ ಇದ್ದರೆ ಅದು ಇನ್ವ್ಯಾಲಿಡ್ ನೋಟಿಸ್ ಆಗುತ್ತೆ. ಸೊ ಕ್ಲಿಯರ್ ಆಗಿ AGM ಅಂತ ಮೆನ್ಷನ್ ಮಾಡಬೇಕು. ನೋಟಿಸ್ ಶಲ್ ಕಂಪ್ಲೈ ವಿತ್ ದ ರಿಕ್ವೈರ್ಮೆಂಟ್ಸ್ ಆಫ್ ಸೆಕ್ಷನ್ 101. ಅದು 21 ಕ್ಲಿಯರ್ ಡೇಸ್ ಮುಂಚೆ ಸೆಂಡ್ ಮಾಡಬೇಕು. ಕ್ಲಿಯರ್ ಆಯಿತಾ? ಮತ್ತು ಪ್ರಾಕ್ಸಿ ರೈಟ್ ಕೊಡಬೇಕು. ಸೊ ಸೆಕ್ಷನ್ ನಂಬರ್ 101 ನೋಟಿಸ್ ಬಗ್ಗೆ ಮಾತಾಡುತ್ತೆ. ಆ 101ನಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನೆಲ್ಲ ಕಂಪ್ಲೈ ಮಾಡಿದ್ರೆ ಮಾತ್ರ ನೋಟಿಸ್ ವ್ಯಾಲಿಡ್ ಆಗೋದು. ದೆನ್ ಡ್ಯೂ ಡೇಟ್ ಆಫ್ ಫಸ್ಟ್ AGM, ಇದು ಇಂಪಾರ್ಟೆಂಟು. ಫಸ್ಟ್ AGM ಡ್ಯೂ ಡೇಟ್ ಯಾವಾಗ ಸರ್? ವಿದಿನ್ 9 months ಫ್ರಮ್ ದ ಡೇಟ್ ಆಫ್ ಕ್ಲೋಜರ್ ಆಫ್ ಫಿನಾನ್ಷಿಯಲ್ ಇಯರು. ಫಿನಾನ್ಷಿಯಲ್ ಇಯರ್ ಕ್ಲೋಸ್ 31st ಮಾರ್ಚಿಂದ 31st ಮಾರ್ಚ್ ಯಾವುದೇ ವರ್ಷಕ್ಕೆ ಯಾವಾಗ ಫಿನಾನ್ಷಿಯಲ್ ಇಯರ್ ನಿಮ್ಮದು ಕ್ಲೋಸ್ ಆಗೋದು, ಜನರಲಿ ದಿಸ್ ದ ಫಿನಾನ್ಷಿಯಲ್ ಇಯರ್ ವಿ ಫಾಲೋ. ಇಲ್ಲಿಂದ 9 months, ದಟ್ ಇಸ್ ಲೈಕ್ 31st ಡಿಸೆಂಬರ್. ಸೊ 31st ಡಿಸೆಂಬರ್ ಒಳಗಡೆ ನಾವು AGMನ ಕಂಡಕ್ಟ್ ಮಾಡಬೇಕು. ಯಾವ AGM? ಫಸ್ಟ್ AGM. ಎಕ್ಸ್ಟೆನ್ಷನ್ ಸಿಗೋದಿಲ್ಲ. ಸರ್ ಯಾಕೆ ಎಕ್ಸ್ಟೆನ್ಷನ್ ಇಲ್ಲ ಸರ್? ಕಂಪನೀಸ್ ಆ್ಯಕ್ಟ್ 1956ಅಲ್ಲಿ ಫಸ್ಟ್ AGMಗೆ 6 months ಟೈಮ್ ಇತ್ತು, 3 ತಿಂಗಳು ಎಕ್ಸ್ಟೆನ್ಷನ್ ಇತ್ತು. ಇವಾಗ ಅದನ್ನು ಮರ್ಜ್ ಮಾಡಿ 9 ತಿಂಗಳು ಮಾಡಿದ್ದಾರೆ. ಸೊ ನೋ ಎಕ್ಸ್ಟೆನ್ಷನ್ ಫಾರ್ ಫಸ್ಟ್ AGM. ಸೊ ಟೆಕ್ನಿಕಲಿ ಯು ಆರ್ ಗೆಟಿಂಗ್ 3 months what you are receiving before, you still getting it. ಕ್ಲಿಯರ್? ನೆಕ್ಸ್ಟ್ ಸಬ್ಸಿಕ್ವೆಂಟ್ AGM ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಸರ್? ದ ಮೀಟಿಂಗ್ ಮಸ್ಟ್ ಬಿ ಹೆಲ್ಡ್ ಇನ್ ಈಚ್ ಕ್ಯಾಲೆಂಡರ್ ಇಯರ್. ಆಯಿತಾ? ಒಂದು ವರ್ಷಕ್ಕೊಂದ್ಸತಿ ನಾವು ಮಾಡಬೇಕು. ಗ್ಯಾಪ್ ಬಿಟ್ವೀನ್ 2 AGM ಶಲ್ ನಾಟ್ ಬಿ ಮೋರ್ ದ್ಯಾನ್ 15 months. ಅಂದರೆ ಪ್ರೀವಿಯಸ್ AGM ಮತ್ತು ಕರೆಂಟ್ AGM ಡೇಟ್ ಮಧ್ಯ 15 ತಿಂಗಳು ಗ್ಯಾಪ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇರಲೇಬಾರ್ದು. ಫಾರ್ ಎಕ್ಸಾಂಪಲ್, ಇದು ಪ್ರೀವಿಯಸ್ AGM ಡೇಟು ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ AGM ಡೇಟ್, ಲೆಟ್ ಮಿ ಜಸ್ಟ್ ಟೇಕ್ ಅ ರಫ್ ಬುಕ್. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ AGM ಡೇಟು ಲೆಟ್ಸ್ ಸೇ 16/7/2024. ಇವಾಗ ಇಲ್ಲಿಂದ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 15 months. 15 months ಅಂದರೆ ಏನು? ಇವಾಗ ಫ್ರಮ್ ಜುಲೈ ಟು ಜುಲೈ 12 months ಆಗುತ್ತಾ? ಸೊ 16th July 2025 ಪ್ಲಸ್ 3 months. ಸೊ ಕ್ಯಾನ್ ಐ ಸೇ ಆನ್ ಆರ್ ಬಿಫೋರ್ 15th October 2025 ಒಳಗಡೆ ನೀವು ನಿಮ್ಮ ಮೀಟಿಂಗ್ ಮಾಡಬೇಕು. ಯಾವ ಮೀಟಿಂಗು? AGM. ಕ್ಲಿಯರಾ? ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ವಿಚ್ ಎವರ್ ಇಸ್ ಅರ್ಲಿಯರ್, ಮೂರನೇ ಡೇಟು ವಿದಿನ್ 6 months ಫ್ರಮ್ ದ ಕ್ಲೋಜರ್ ಆಫ್ ಫೈನಾನ್ಷಿಯಲ್ ಇಯರ್. ಸೊ ಕ್ಯಾಲೆಂಡರ್ ಇಯರ್ ಎಕ್ಸ್ಪೈರ್ಸ್ ಆನ್ 31st December. ಮತ್ತು ಎರಡನೇದು ಗ್ಯಾಪ್ ಬಿಟ್ವೀನ್ 2 AGM ಶಲ್ ನಾಟ್ ಬಿ ಮೋರ್ ದ್ಯಾನ್ 15 months. ಥರ್ಡ್ ಒನ್ 6 months ಫ್ರಮ್ ದಿ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್. ವಿಚ್ ಎವರ್ ಇಸ್ ಅರ್ಲಿಯರ್ ಯು ಟೇಕ್, ದಟ್ ವಿಲ್ ಬಿ ಯುವರ್ ಡ್ಯೂ ಡೇಟ್ ಆಫ್ AGM. ಅದಕ್ಕೆ ಬೇಕಾದ್ರೆ ಎಕ್ಸ್ಟೆನ್ಷನ್ ಕೊಡ್ಬೋದು 3 months ಮ್ಯಾಕ್ಸಿಮಮ್. ಕ್ಲಿಯರ್? ಯಾರಿಗೆ ಕೊಡ್ಬೋದು? ROC ಹ್ಯಾಸ್ ಅ ಪವರ್. ಸರ್ ಟೈಮ್ ಪ್ಲೇಸ್ ಡೇ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದಾ ಸರ್? ಯಾವಾಗ ಬೇಕಾದ್ರೂ ಮಾಡ್ಕೋಬೋದಾ? ಇಲ್ಲ, ಬಿಸ್ನೆಸ್ ಅವರ್ಸ್ ಜನರಲಿ 9 AM to 6 PM. ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದಾ? ಇಲ್ಲ ಸರ್, ರಿಜಿಸ್ಟರ್ಡ್ ಆಫೀಸ್ ಆರ್ ಸಮ್ ಅದರ್ ಪ್ಲೇಸ್ ವೇರ್ ರಿಜಿಸ್ಟರ್ಡ್ ಆಫೀಸ್ ಇಸ್ ಸಿಚುವೇಟೆಡ್. ಕ್ಲಿಯರ್? ಸಮ್ ಅದರ್ ಪ್ಲೇಸ್ ವೇರ್ ರಿಜಿಸ್ಟರ್ಡ್ ಆಫೀಸ್ ಇಸ್ ಸಿಚುವೇಟೆಡ್. ಎಲ್ಲಿ ಬೇಕಾದ್ರೂ ಮಾಡೋಂಗಿಲ್ಲ, ಎಲ್ಲಿ RO ಇದೆ ಅಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಆಯಿತಾ? ನೆಕ್ಸ್ಟ್, ಆನ್ ಎನಿ ಡೇ ದಟ್ ಇಸ್ ನಾಟ್ ಅ ನ್ಯಾಷನಲ್ ಹಾಲಿಡೇ. ನ್ಯಾಷನಲ್ ಹಾಲಿಡೇ ಅಂದರೆ ಏನು? ಇಡೀ ದೇಶಕ್ಕೆ ರಜೆ ಕೊಟ್ಟಿದ್ದಾರೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ, ಇಂಥ ದಿನಗಳಲ್ಲಿ ಮಾಡಬಾರ್ದು. ರೈಟ್? ನಾವು ಪಾಯಿಂಟ್ ನಂಬರ್ 4ಅಲ್ಲಿ ಅನ್ಲಿಸ್ಟೆಡ್ ಕಂಪನಿ ಬಗ್ಗೆ ಮಾತಾಡಿದ್ದಾರೆ. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಆಫ್ ಅನ್ಲಿಸ್ಟೆಡ್ ಕಂಪನಿ ಮೇ ಬಿ ಹೆಲ್ಡ್ ಎಟ್ ಎನಿ ಪ್ಲೇಸ್ ಇನ್ ಇಂಡಿಯಾ. ಭಾರತದಲ್ಲಿ ಎಲ್ಲಾದರೂ ಮಾಡಿ, ಆದರೆ ಇಫ್ ಕನ್ಸೆಂಟ್ ಇಸ್ ಗಿವನ್ ಇನ್ ರೈಟಿಂಗ್ ಬೈ ಆಲ್ ದ ಮೆಂಬರ್ಸ್. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೀವು. ಆಲ್ ದ ಮೆಂಬರ್ಸ್ ಅಂತ ಹೇಳಿದ್ರೆ ಅನ್ಲಿಸ್ಟೆಡ್ ಕಂಪನಿಗೆ ಯುನಾನಿಮಸ್ಲಿ ನಮಗೆ ಇನ್ ಅಡ್ವಾನ್ಸ್ ಕನ್ಸೆಂಟ್ ಕೊಡಬೇಕು ಅವರು ಇನ್ ರೈಟಿಂಗಲ್ಲಿ. ಕ್ಲಿಯರ್?
ಕನ್ಸೆಂಟ್ ಇಸ್ ಗಿವನ್ ಇನ್ ರೈಟಿಂಗ್ ಅಲ್ಲಿ ಎಲ್ಲರೂ ರೈಟಿಂಗ್ ಅಲ್ಲಿ ಕೊಟ್ರೆ ಪರವಾಗಿಲ್ಲ ಸರ್, ನಾವು ಆರೋದಲ್ಲಿ ಮಾಡೋದು ಬೇಡ, ಎಲ್ಲಾದ್ರೂ ಮಾಡಬಹುದು ಭಾರತದಲ್ಲಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಕ್ಲಿಯರ್. ಫಾರ್ ಸೆಕ್ಷನ್ 8 ಕಂಪನಿ ಇದು ಟೈಮು ಪ್ಲೇಸು ಎಲ್ಲ ಮುಂಚಿತವಾಗಿನೇ ಡಿಸೈಡ್ ಆಗಿರಬೇಕು. ಆಯ್ತಾ. ಇವಾಗ ಒಂದು ಫಿನಾನ್ಷಿಯಲ್ ಇಯರ್ ಡೆಫಿನೇಷನ್ ಇದೆ. ಆಕ್ಚುಲಿ ಫಿನಾನ್ಷಿಯಲ್ ಡೆಫಿನೇಷನ್ ಎಲ್ಲ ನಿಮ್ದು ಚಾಪ್ಟರ್ 1 ಅಲ್ಲೇ ನೋಡಬೇಕಾಗಿತ್ತು ಆಸ್ ಪರ್ ದಿ ಆಕ್ಟ್, ಬಟ್ ಎಲ್ಲ ಡೆಫಿನೇಷನ್ ನೆನ್ಪಿಡೋಕೆ ಆಗಲ್ಲ ಸರ್. ಸೊ ಫಿನಾನ್ಷಿಯಲ್ ಇಯರ್ ವಾಟ್ ಇಸ್ ದ ಡೆಫಿನೇಷನ್ ವಿಚ್ ಎಂಡ್ಸ್ ಆನ್ 31st March of every year. That means from 1st April to 31st March is a general financial year dates we consider. But exception ಇದೆ. ಯಾವುದಕ್ಕೆ ಸರ್? ಪಾಯಿಂಟ್ ನಂಬರ್ 5 ನೋಡಿ. ಎಕ್ಸೆಪ್ಷನ್ ಟು ಯೂನಿಫಾರ್ಮ್ ಫಿನಾನ್ಷಿಯಲ್ ಇಯರ್. ಅಪ್ಲಿಕೇಶನ್ ಟು ಟ್ರೈಬ್ಯುನಲ್ ಹತ್ರ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕು. ಆ್ಯಂಡ್ ಯು ಆರ್ ಐದರ್ ಅ ಹೋಲ್ಡಿಂಗ್ ಕಂಪನಿ ಆರ್ ದರ್ ಇಸ್ ಅ ಸಬ್ಸಿಡರಿ ಕಂಪನಿ ಔಟ್ಸೈಡ್ ಇಂಡಿಯಾ. ಕನ್ಸಾಲಿಡೇಷನ್ ಪರ್ಪಸ್ಗೆ ಮಾತ್ರ ಬೇರೆ ಫಿನಾನ್ಷಿಯಲ್ ಇಯರ್ ಫಾಲೋ ಮಾಡಬೇಕಾಗುತ್ತೆ. ಯಾಕೆ ಸರ್? ಈ ವಿದೇಶಿಗಳಲ್ಲಿ ದೇ ಡು ನಾಟ್ ಫಾಲೋ ಏಪ್ರಿಲ್ ಟು ಮಾರ್ಚ್, ದೇ ಮೇ ಫಾಲೋ ಜಾನ್ ಟು ಡಿಸೆಂಬರ್ ಆಸ್ ಎರ್ ಫಿನಾನ್ಷಿಯಲ್ ಇಯರ್. ಅವ್ರಿಗೆ ಕ್ಯಾಲೆಂಡರ್ ಇಯರೇ ಫಿನಾನ್ಷಿಯಲ್ ಇಯರ್ ಆಗಿರ್ಬೋದು, ಆದರೆ ನಮಗೆ ಕ್ಯಾಲೆಂಡರ್ ಇಯರ್ ಬೇರೆ, ಫಿನಾನ್ಷಿಯಲ್ ಇಯರ್ ಬೇರೆ. ಸೊ ವೆನ್ ವಿ ಡೂ ಕನ್ಸಾಲಿಡೇಷನ್, ಹೋಲ್ಡಿಂಗ್ ಸಬ್ಸಿಡರಿ ಕನ್ಸಾಲಿಡೇಷನ್ ಮಾಡಬೇಕಾಗ ಸೊ ಫಿನಾನ್ಷಿಯಲ್ ಇಯರ್ ಸೇಮ್ ಇರಬೇಕು, ಆದರೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ಟ್ರೈಬ್ಯುನಲ್ ಹತ್ರ ಹೋಗಿ ಅಪ್ಲಿಕೇಶನ್ ಕೊಟ್ಟು ಫಿನಾನ್ಷಿಯಲ್ ಇಯರ್ನ ಚೇಂಜ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ಬೋದು. ಒಂದೇ ಒಂದು ಎಕ್ಸೆಪ್ಷನು, ಕನ್ಸಾಲಿಡೇಷನ್ ಪರ್ಪಸ್ಗೆ ಮಾತ್ರ, ಬೇರೆ ಯಾವ ಪರ್ಪಸ್ಗೂ ನೀವು ಮಾಡಂಗಿಲ್ಲ. ಆಯ್ತಾ. ನೆಕ್ಸ್ಟ್ ಸರ್ ಪಾಯಿಂಟ್ ನಂಬರ್ 3, ಇವಾಗ ಯಾವುದಾದ್ರೂ ಹೊಸ ಕಂಪನಿ 1st day of January ಆರ್ ಆಫ್ಟರ್, ಕ್ಲಿಯರ್, 1st day of January ಆರ್ ಆಫ್ಟರ್ ಇನ್ಕಾರ್ಪೊರೇಟ್ ಆದರೆ financial year shall be the period ending on the 31st day of March of the following year. Meaning what sir? Simple. ಇವಾಗ ಯಾವುದಾದ್ರೂ ಒಂದು ಕಂಪನಿ 4th January 2025ಗೆ ಇನ್ಕಾರ್ಪೊರೇಟ್ ಆದರೆ ಜನರಲಿ ಫೈನಾನ್ಷಿಯಲ್ ಇಯರ್ ಏನು ಹೇಳ್ತೀರಾ ನೀವು? ಸರ್ ಇಟ್ ಎಂಡ್ಸ್ ಆನ್ 31st March 2025, ಇಲ್ಲಿಂದ ಇಲ್ಲಿ ಅಂತೇಳಿ. ಬಟ್ ಕಂಪನಿ ಲಾ ಅಲ್ಲಿ ಅದಲ್ಲ. ಕಂಪನಿ ಲಾ ಅಲ್ಲಿ 31st March 2026. ಕ್ಲಿಯರ್. 31st March 2026. ಸೊ ಬೇಸಿಕಲಿ ಆಲ್ಮೋಸ್ಟ್ 15 months ಟೈಮ್ ಸಿಗ್ತಾ ಇದೆ ಫಾರ್ ಓನ್ಲಿ ಫಾರ್ ದೀಸ್ ಕಂಪನೀಸ್ ವಿಚ್ ಇಸ್ ಇನ್ಕಾರ್ಪೊರೇಟೆಡ್ ಆನ್ ಆರ್ ಆಫ್ಟರ್ 1st January ಫಸ್ಟ್ ಇಯರ್ಗೆ ಮಾತ್ರ. ಓಕೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ಸ್ ವಾಟ್? ಬ್ಯಾಲೆನ್ಸ್ ಶೀಟ್, P&L, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಇಕ್ವಿಟಿ ಆ್ಯಂಡ್ ನೋಟ್ಸ್ ಟು ಅಕೌಂಟ್. CFS ಯಾರ್ಯಾರಿಗೆ ಅಪ್ಲಿಕೇಬಲ್ ಇಲ್ಲ ಸರ್? ಸ್ಮಾಲ್ ಕಂಪನಿ, ಡಾರ್ಮೆಂಟ್ ಕಂಪನಿ, OPCಗೆ ಅಪ್ಲಿಕೇಬಲ್ ಬರಲ್ಲ. ಕ್ಲಿಯರ್. ಸೆಕ್ಷನ್ 97 ಏನಿಲ್ಲ. ಸೆಕ್ಷನ್ 97 ಸೇಸ್ ಕಂಪನಿ AGM ಹೋಲ್ಡ್ ಮಾಡದೇ ಇದ್ರೆ ಟ್ರೈಬ್ಯುನಲ್ ಹತ್ರ ಪವರ್ ಇದೆ AGM ಹೋಲ್ಡ್ ಮಾಡಿಸೋಕ್ಕೆ. ಕ್ಲಿಯರ್. ನಾಟ್ ಅ ಗ್ರೇಟ್ ಸೆಕ್ಷನ್ ಎನಿವೇ. ಸೆಕ್ಷನ್ 98 ಇಸ್ ಟು ಕಾಲ್ EGM. ಆಲ್ ರೈಟ್. ಇಂಪಾರ್ಟೆಂಟ್ ಸೆಕ್ಷನ್ಸ್ ಮಾತ್ರ ಮಾಡ್ತಾ ಇದ್ದೀವಿ, ಎಲ್ಲ ಸೆಕ್ಷನ್ಸ್ ಮಾಡೋಕ್ಕಾಗಲ್ಲ. ಆಯಿತಾ. ಸೆಕ್ಷನ್ ನಂಬರ್ 100 ತುಂಬ ಇಂಪಾರ್ಟೆಂಟ್. And what do we call as extraordinary general meeting, and what we say in short EGM. You should have seen in chapter number 10 when we say first auditor is appointed by board. If board fails, members will appoint them in EGM. Clear? And that is the EGM we are talking about. So why do we need EGM? EGM ಯಾಕೆ ಬೇಕು ಸರ್? ಸಿ ಎಲ್ಲ ಮ್ಯಾಟ್ರ್ AGM ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಕ್ಲಿಯರ್. ಆ್ಯಂಡ್ ನಾವು ವೆಯ್ಟ್ ಮಾಡ್ಸೋಕ್ಕೂ ಆಗಲ್ಲ. ಸೊ ವಾಟ್ ವಿಲ್ ಹ್ಯಾವ್ ಟು ಡೂ? ವಿಲ್ ಹ್ಯಾವ್ ಟು ಡಿಸ್ಕಸ್ ದ್ಯಾಟ್ ಎಟ್ ದಿ ಅರ್ಲಿಯೆಸ್ಟ್ ಮೀನ್ಸ್ ವಾಟ್ ಸರ್? ಮೆಂಬರ್ಸ್ನ ಕರೆದು ಮೀಟಿಂಗ್ ಮಾಡಿಸಿ ಅಲ್ಲೇ ಮುಗಿಸ್ಬೇಕು. ಆ್ಯಂಡ್ ಆ ಮೀಟಿಂಗ್ಗೆ EGM. ಕ್ಲಿಯರ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಮೀಟಿಂಗ್ ಬಿಫೋರ್ EGM ಆರ್ ಬಿಟ್ವೀನ್ 2 AGMs. ಯಾವುದಾದ್ರೂ ಡಿಸ್ಕಷನ್ ಮಾಡಂಗಿದ್ರೆ AGM ಕರಿಬೇಕಾಗಿಲ್ಲ, EGM ಕರಿಬೋದು. ಆರ್ AGMಗೆ ವೆಯ್ಟ್ ಮಾಡಬೇಕಾಗಿಲ್ಲ, EGM ಕರಿಬೋದು. ಇಟ್ ಕ್ಯಾನ್ ಬಿ ಕಾಲ್ಡ್ ಬೈ NCLT, ಬೋರ್ಡ್ ಆಫ್ ಡೈರೆಕ್ಟರ್ಸ್ ವೆನ್ ಎವರ್ ದೇ ವಾಂಟ್. ಕ್ಲಿಯರ್. ಆರ್ ಶೇರ್ ಹೋಲ್ಡರ್ಸ್. ನಾವು ಈ ಪಾಯಿಂಟ್ನ ಒಂದ್ಸತಿ ಗಮನಿಸಿ. EGM ಆಫ್ ಅ ಕಂಪನಿ ಅದರ್ ದ್ಯಾನ್ ಆಫ್ ಅ ಹೋಲಿ ಓನ್ಡ್ ಸಬ್ಸಿಡರಿ ಆಫ್ ಅ ಕಂಪನಿ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ಶಾಲ್ ಬಿ ಹೆಲ್ಡ್ ಅಟ್ ಅ ಪ್ಲೇಸ್ ವಿದಿನ್ ಇಂಡಿಯಾ. ಅಂದರೆ ಏನು ಸರ್? ನೋಡಿ, ಒಂದು ಕಂಪ್ನಿ ಇದೆ ಕಾಲ್ಡ್ UV ಲಿಮಿಟೆಡ್. ಓಕೆ. ಇನ್ನೊಂದು ಕಂಪ್ನಿ ಇದೆ ಕಾಲ್ಡ್ ಹೇಜಲ್ ಲಿಮಿಟೆಡ್. ಓಕೆ. ನಾವು ಏನು ಹೇಳ್ತಿದ್ದಾರೆ ಅವರು? EGM ಆಫ್ ಅ ಕಂಪನಿ ಹೀಗೆ ಓದ್ಬೇಕು ನೀವು. ನಾನು ಎಲ್ಲಿ ಮಾರ್ಕ್ ಮಾಡ್ತೀನಿ ಅದು ಮಾತ್ರ ಓದಿ.
EGM of a company shall be held at a place within India. ಸೊ ಜನರಲ್ ರೂಲ್ ಏನು, ಕಂಪನೀಸ್ EGM ಇಂಡಿಯಾದಲ್ಲಿ ಕಂಡಕ್ಟ್ ಮಾಡಬೇಕು. ಅದರ್ ದೆನ್ ಆಫ್ ಅ ಹೋಲಿ ಓನ್ಡ್ ಸಬ್ಸಿಡಿಯರಿ, ಅದರ್ ದೆನ್ ಆಫ್ ಅ ಹೋಲಿ ಓನ್ಡ್ ಸಬ್ಸಿಡಿಯರಿ ಆಫ್ ಅ ಕಂಪನಿ ಇನ್ಕಾರ್ಪೊರೇಟ್ ಔಟ್ಸೈಡ್ ಇಂಡಿಯಾ. ಇವಾಗ ಹೇಜಲ್ ಲಿಮಿಟೆಡ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ಇಂಗ್ಲೆಂಡ್, UV Limited is incorporated in India. Okay. Now, Hazel Limited holds 100% shares in UV Limited. Hazel Limited holds 100% shares in UV Limited. Can you tell me who is the holding company here? ಈ ರಿಲೇಶನ್ಶಿಪ್ ಅಲ್ಲಿ ಹೋಲ್ಡಿಂಗ್ ಕಂಪನಿ ಯಾರು, ಸಬ್ಸಿಡರಿ ಕಂಪನಿ ಯಾರು ಹೇಳ್ಬೋದಾ? ಬೇಗ. Yes, here. Hazel Limited holds 100% in UV Limited. Correct. Hazel is holding company, UV is subsidiary company, and now we call this as a wholly owned subsidiary. Entire share capital is held by Hazel Limited. Clear? ಇವಾಗ ಹೇಸಲ್ ಲಿಮಿಟೆಡ್ಸ್ EGM ಪರವಾಗಿಲ್ಲ, ಅವ್ರದ್ದೇ ಕಂಟ್ರಿಲ್ ಮಾಡ್ತಾರೆ. ನಾನು ಕೇಳ್ತಾ ಇರೋದು UV ಲಿಮಿಟೆಡ್ಸ್ EGM ಎಲ್ಲಿ ಹೋಲ್ಡ್ ಮಾಡಬೇಕು? ಜನರಲಿ ಇಂಡಿಯಾದಲ್ಲಿ. ಆದರೆ ಈ ಕೇಸಲ್ಲಿ EGM ಅಂದರೆ ಮೆಂಬರ್ಸ್ ಮೀಟಿಂಗ್. ಇವ್ರ ಮೆಂಬರ್ ಯಾರು? ಎಂ ಫಾರ್ ಮೆಂಬರ್ ಯಾರು? ಹೇಜಲ್ ಲಿಮಿಟೆಡ್. ಎಲ್ಲಿದ್ದಾರೆ ಅವರು? ಇಂಗ್ಲೆಂಡಲ್ಲಿ. ಸೊ EGMಗೋಸ್ಕರ ಒಂದೇ ಒಂದು ರೀಸನ್ಗೋಸ್ಕರ ಹೇಜಲ್ ಲಿಮಿಟೆಡ್ ಇಂಡಿಯಾಗೆ ಬಂದು ಮೀಟಿಂಗ್ ಮಾಡಿ ಮತ್ತೆ ಹೋಗಬೇಕಾ? ಅಥವಾ ಅವರು ಅಲ್ಲೇ ಮಾಡಲಿ ಸರ್, EGM ಆಫ್ UV Limited ಆಲ್ಸೋ ಅವ್ರು ಅಲ್ಲೇ ಮಾಡಲಿ ಸರ್, ಇಲ್ಲಿ ಬರಬೇಕಾಗಿಲ್ಲ, ಕನ್ವೀನಿಯನ್ಸ್. ಆದರೆ ಒಂದೇ ಒಂದು ಕಂಡೀಷನು, ಹೋಲಿ ಓನ್ ಸಬ್ಸಿಡರಿ ಆಗಿರಬೇಕು. ಪಾರ್ಷಲಿ ಓನ್ ಸಬ್ಸಿಡರಿ ಆದರೆ ಕೆಲವರು ಅಲ್ಲಿರ್ತಾರೆ, ಕೆಲವರು ಇಲ್ಲಿರ್ತಾರೆ, ಆವಾಗ ಭಾರತದಲ್ಲೇ ಮಾಡಬೇಕು. ಹೋಲಿ ಓನ್ಡ್ ಸಬ್ಸಿಡರಿ ಆಫ್ ಅ ಕಂಪನಿ, that holding company if it is incorporated outside India, therefore ಈ ಇಂಡಿಯನ್ ಸಬ್ಸಿಡರಿ ಕೂಡ ಔಟ್ಸೈಡ್ ಕಂಪ್ನಿನೇ ಆಗಿರುತ್ತೆ. ಆಫ್ಕೋರ್ಸ್ ಇಟ್ಸ್ ಇನ್ಕಾರ್ಪೊರೇಟ್ ಇನ್ ಇಂಡಿಯಾ, ಆದರೆ ಅವ್ರ ಮೆಂಬರ್ಸ್ ಯಾರು ಸರ್? ಅವ್ರ ಮೆಂಬರ್ಸ್ ಬೇರೆ ಯಾರೂ ಅಲ್ಲ, ವಿದೇಶದವರೇ. ಯಾಕೆ ಭಾರತಕ್ಕೆ ಸುಮ್ಮನೆ ಬಂದು ಒಂದು EGMಗೋಸ್ಕರ ಬರ್ತಾ ಇದ್ದೀರಾ? ಅಲ್ಲೇ ಮಾಡಿಬಿಡಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ರೈಟ್. ನೆಕ್ಸ್ಟ್ ಈ ಶೇರ್ ಹೋಲ್ಡರ್ಸ್ ಕೂಡ ಸರ್ ಒಂದು ಎಕ್ಸೆಪ್ಷನ್ ಇದೆ. ಈ IFSC ಪ್ರೈವೇಟ್ ಮತ್ತು ಪಬ್ಲಿಕ್ಗೆ you can hold in India or outside India provided consent of all the shareholders you are supposed to take. Clear? ಅದು ತೊಂದರೆ ಇಲ್ಲ, that's not a big deal. But next, shareholders are requisitionistಗಳು. ಇವರು ಬೇಕಿದ್ರೆ AGMನ ಕಾಲ್ ಮಾಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಿಟ್ಟು. ಆದರೆ ನಿಮಗೆ ಒಂದು ಅರ್ಹತೆ ಇರಬೇಕು. ಆ ರಿಕ್ವೆಸ್ಟ್ ಮಾಡೋದಕ್ಕೆ, ಆ ಮೀಟಿಂಗ್ನ ರಿಕ್ವೆಸ್ಟ್ ಮಾಡೋದಕ್ಕೆ ಒಂದು ಅರ್ಹತೆ ಇರಬೇಕು. ಏನದು? ಅಟ್ ಲೀಸ್ಟ್ 1/10 ಆಫ್ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ನೀವು ಹೋಲ್ಡ್ ಮಾಡಿರಬೇಕು, ಅಥವಾ 1/10 ಆಫ್ ವೋಟಿಂಗ್ ಪವರ್ ನಿಮ್ಮ ಹತ್ರ ಇರಬೇಕು. ಆಯಿತಾ? ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಪೇಡ್ ಅಪ್ ಕ್ಯಾಪಿಟಲ್ ಇಸ್ 10 lakh. ಇಫ್ ಯು ವಾಂಟ್ ಟು ಕಾಲ್ EGM, ಯು ಶುಡ್ ಹೋಲ್ಡ್ ಅಟ್ ಲೀಸ್ಟ್ 1/10, ದಟ್ ಇಸ್ 1 lakh ವರ್ತ್ ಆಫ್ ಪೇಡ್ ಅಪ್ ಕ್ಯಾಪಿಟಲ್ ಪವರ್ ಯು ಶುಡ್ ಹ್ಯಾವ್, ಆರ್ 1/10 ಆಫ್ ಟೋಟಲ್ ವೋಟಿಂಗ್ ಪವರ್. ಎಷ್ಟು ವೋಟ್ಸ್ ಇದೆ ನೋಡಿ, ಅದರಲ್ಲಿ ನಿಮ್ದು ಎಷ್ಟು ವೋಟ್ಸ್ ಇದೆ ನೋಡಿ. ಇಫ್ ಇಟ್ ಕಮ್ಸ್ ಅಪ್ ಟು ಮಿನಿಮಮ್ 1/10, ದೆನ್ ಈಸಿಲಿ ಯು ಕ್ಯಾನ್ ಗೋ ಅಹೆಡ್. ರೆಕ್ವಸಿಷನ್ ಶಾಲ್ ಸ್ಪೆಸಿಫೈ ದ ಮ್ಯಾಟರ್ಸ್ ಫಾರ್ ದ ಕನ್ಸಿಡರೇಷನ್ ಆಫ್ ವಿಚ್ EGM ಹ್ಯಾಸ್ ಟು ಬಿ ಕಾಲ್ಡ್. ನೀವು ರಿಕ್ವೆಸ್ಟ್ ಮಾಡಬೇಕಿದ್ರೆ ಯಾವ ಪರ್ಪಸ್ಗೆ EGM ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ರಿಕ್ವೆಸ್ಟ್ ಕ್ಲಿಯರ್ ಆಗಿ ಬರೀಬೇಕು. ಕ್ಲಿಯರ್? ಇದು ರೈಟಿಂಗಲ್ಲಿ ಇರಬೇಕು. 21 ಡೇಸ್ ಮುಂಚೆ ನೀವು ಡೆಪಾಸಿಟ್ ಮಾಡಿರಬೇಕು. ಒನ್ಸ್ board of directors gets the request, what can they do sir? Within 21 days they have to proceed to call for an EGM. Within how many days? Within 21 days they should proceed to call for an EGM, but date of meeting shall not be more than 45 days from the date of deposit. ಇವತ್ತು ನಾನು ಕೊಟ್ಟರೆ 45 ದಿನಗಳ ಒಳಗಡೆ ಅವರು ಮೀಟಿಂಗ್ನ ಮಾಡಬೇಕು. ಯಾರು? ಬೋರ್ಡು. Because I am giving it to the board, it is their primary duty to hold the EGM within 45 days from the date of deposit. Notice shall be given to members within 3 days of receipt of
valid requisition. Okay, so basically, if I want to call for an EGM, I will tell the board within 21 days they should proceed to call an EGM, andre at least start sending notices ಡ್ರಾಫ್ಟ್ ಮಾಡೋದು, ಮೀಟಿಂಗ್ ನೋಟಿಸಸ್ ಕಳಿಸೋದು, ಇದನ್ನೆಲ್ಲ ಶುರು ಮಾಡಿ. ಇಫ್ ಬೋರ್ಡ್ ಫೇಲ್ ಆದರೆ ಏನು ಮಾಡೋದು ಸರ್? ಇಟ್ ಮೇ ಬಿ ಕಾಲ್ಡ್ ಬೈ ರೆಕ್ವಸಿಷನಿಸ್ಟ್ ವಿದಿನ್ 3 months ಫ್ರಮ್ ದ ಡೇಟ್ ಆಫ್ ರೆಕ್ವಸಿಷನ್. ಸರ್, ನನಗೆ ಆ್ಯಕ್ಚುಲಿ ಮೀಟಿಂಗ್ ಮಾಡಬೇಕು, ನೀವೇ ಬೋರ್ಡು ನಿಮಗೆ ರಿಕ್ವೆಸ್ಟ್ ಕೊಟ್ಟಿದೆ, ನೀವು ಮಾಡಿಲ್ಲ, 45 ದಿವಸ ಆಯಿತು, ಏನೇ ಪ್ರಾಬ್ಲಮ್ ಇಲ್ಲ ಸರ್, ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ಮೀಟಿಂಗ್ ಕರಿತೀನಿ. ಬಟ್ ವಾಟ್ ಇಸ್ ದ ಟೈಮ್ ಗ್ಯಾಪ್? ವಿದಿನ್ 3 months. ಆ್ಯಂಡ್ ಲಿಸ್ಟ್ ಆಫ್ ಮೆಂಬರ್ಸ್ ನೀವು ಕೊಡಬೇಕಾಗುತ್ತೆ ನಾನು ಕೇಳಿದ್ರೆ. ಇದು ನನ್ನ ರೈಟು. ಕ್ಲಿಯರಾ? ದ ಲಿಸ್ಟ್ ಶೆಲ್ ಇನ್ಕ್ಲೂಡ್ ಎನಿ ಚೇಂಜಸ್ ದಟ್ ಹಸ್ ಹ್ಯಾಪನ್ ಬಿಟ್ವೀನ್ 21st day to 45th day. ಬೇಸಿಕಲಿ ಅಪ್ಡೇಟೆಡ್ ಲಿಸ್ಟ್ ಆಫ್ ಮೆಂಬರ್ಸ್ ಬೇಕು ನನಗೆ. ಅಪ್ಡೇಟೆಡ್ ಲಿಸ್ಟ್ ಆಫ್ ಮೆಂಬರ್ಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕನ್ವೀನ್ ದ EGM ಇನ್ ದ ರಿಜಿಸ್ಟರ್ಡ್ ಆಫೀಸ್ ಆರ್ ವೇರ್ RO is ಸಿಚುವೇಟೆಡ್. ಹೊರಗಡೆ ಹೋಗಂಗಿಲ್ಲ. ಬೇಕಾ ಬಿಟ್ಟು ಸರ್ ನಾನು ಗೋವಾದಲ್ಲಿ ಮಾಡ್ತೀನಿ, ಜಮ್ಮು ಕಾಶ್ಮೀರಲ್ಲಿ ಮಾಡ್ತೀನಿ, ಹಂಗೆಲ್ಲ ಇಲ್ಲ. ವೇರ್ RO is ಸಿಚುವೇಟ್ ಅಥವಾ ROದಲ್ಲೇ ಮಾಡಿ. ಈ ಪಾಯಿಂಟ್ ಓದಿದ್ರೆ ಮುಂದೆ ಗೊತ್ತಾಗುತ್ತೆ ಸರ್ ಯಾಕೆ ಎಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿ ಸರ್. ಎನಿ ಆಕ್ಸಿಡೆಂಟಲ್ ಒಮಿಷನ್ ವಿಲ್ ನಾಟ್ ಇನ್ವ್ಯಾಲಿಡೇಟ್. ಸರ್, ಬೈ ಮಿಸ್ಟೇಕ್ ನಾನು ಯಾರಿಗಾದ್ರೂ ನೋಟಿಸ್ ಕಳ್ಸೋಕೆ ಮರ್ತೋದ್ರೆ EGM ಇನ್ವ್ಯಾಲಿಡ್ ಆಗಲ್ಲ, EGM ವಿಲ್ ಸ್ಟಿಲ್ ಬಿ ವ್ಯಾಲಿಡು. ಫಾರ್ ಎಕ್ಸಾಂಪಲ್, ನಿಮ್ಮ ಮದುವೆಗೆ ಒಂದು 2 ರಿಲೇಟಿವ್ನ ನೀವು ಮಿಸ್ ಮಾಡ್ಕೊಂಡ್ರಿ, ಇನ್ವಿಟೇಷನ್ ಕೊಡೋದು, ಮದುವೆ ಕ್ಯಾನ್ಸಲ್ ಆಗೋಗುತ್ತಾ? ಇಲ್ಲ. ಕ್ಲಿಯರ್? ನಾನ್ ರಿಸೀಟ್ ಆಫ್ ನೋಟಿಸ್ ಬೈ ಎನಿ ಮೆಂಬರ್ ಶೆಲ್ ನಾಟ್ ಇನ್ವ್ಯಾಲಿಡೇಟ್ ದಿ ಮೀಟಿಂಗ್. ನಾನು ಕಳಿಸಿದ್ದೀನಿ, ಅವ್ರಿಗೆ ಸಿಕ್ಕಿಲ್ಲ, ನನ್ನ ಮೀಟಿಂಗ್ಸ್ ವಿಲ್ ಸ್ಟಿಲ್ ಬಿ ವ್ಯಾಲಿಡ್. ಕ್ಲಿಯರಾ? ಎಸ್. ನೋಟಿಸಲ್ಲಿ ಏನೇನು ಬಿಸ್ನೆಸ್ ನಿಮಗೆ ಟ್ರಾನ್ಸಾಕ್ಟ್ ಮಾಡಬೇಕು ಅದನ್ನು ಮೆನ್ಷನ್ ಮಾಡಬೇಕು. ಅಂದರೆ ಏನೇನು ಡಿಸ್ಕಷನ್ ಮಾಡಬೇಕು ಬಿಸ್ನೆಸ್ ಅಂದರೆ ಇಲ್ಲಿ ಏನೇನು ಮ್ಯಾಟರ್ಸ್ಗಳು ಡಿಸ್ಕಷನ್ನ ಮಾಡಬೇಕು ಅದ್ರ ಮೇಲೆ ಅದನ್ನು EGM ನೋಟಿಸಲ್ಲಿ ಕ್ಲಿಯರಾಗಿ ಬರೀಬೇಕು. ಆಯಿತಾ? ಆ್ಯಂಡ್ ನೀವು ಏನೆಲ್ಲ ಸ್ಪೆಂಡ್ ಮಾಡಿದ್ದೀರಾ ಅದು ಎಲ್ಲ ರೀಂಬರ್ಸ್ ಮಾಡೋಕ್ಕಾಗಲ್ಲ. ಓನ್ಲಿ ರೀಸನೇಬಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಶಾಲ್ ಬಿ ರೀಪೇಡ್ ಬೈ ದ ಕಂಪನಿ. ಈ ರೀಸನೇಬಲ್ ಎಕ್ಸ್ಪೆನ್ಸಸ್ ಅಂದರೆ ಏನು? ಅವರು ಮೀಟಿಂಗ್ ಮಾಡಿದ್ರೆ ಏನೆಲ್ಲ ಖರ್ಚು ಮಾಡ್ತಾರೆ ಅಂಥ ಖರ್ಚುಗಳನ್ನು ಕೊಡ್ತಾರೆ. ಇವಾಗ ನೀವು ತುಂಬ ಲ್ಯಾವಿಶ್ ಆಗಿ ಮಾಡ್ತೀರಾ, ಕ್ಲಿಯರ್, 5 star ಹೋಟ್ಲಲ್ಲಿ ಹಂಗೆ ಹಿಂಗೆಲ್ಲ ಮಾಡ್ತೀರಾ, ಮಾಡಿ, ನೀವು ತೊಂದರೆ ಇಲ್ಲ. ಆದರೆ ನಾವು ನಿಮಗೆ ರೀಇಂಬರ್ಸ್ಮೆಂಟ್ ಕೊಡಲ್ಲ. ಎಷ್ಟು ಕೊಡ್ತೀವಿ ನಾವು? ಓನ್ಲಿ ಟು ಅನ್ ಎಕ್ಸ್ಟೆಂಟ್ ಆಫ್ ವಾಟ್ ಇಫ್ ಐ ವಾಸ್ ಡೂಯಿಂಗ್ ದ ಮೀಟಿಂಗ್, ಹೌ ಮಚ್ ಐ ವುಡ್ ಹ್ಯಾವ್ ಸ್ಪೆಂಟ್, ದಟ್ ಮಚ್ ಐ ವಿಲ್ ಗಿವ್ ಇಟ್ ಟು ಯು. ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡಿ, ಕೇಸ್ ಲಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಫ್ ಯು ಟೆಲ್ ಓನ್ಲಿ RO ಆರ್ ಪ್ಲೇಸ್ ವೇರ್ RO ಇಸ್ ಸಿಚುವೇಟೆಡ್. ಸರ್, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ರಿಜಿಸ್ಟರ್ ಆಫೀಸಲ್ಲಿ ಮಾಡೋದಕ್ಕೆ. ಸರಿ ಸರ್, ಬೇರೆ ಕಡೆ ಜಾಗ ಸಿಕ್ಕಿಲ್ಲ ಸರ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಹೋಲ್ಡ್ ಇಟ್ ಔಟ್ಸೈಡ್ ದ ಸ್ಟೇಟ್. ಅಂದರೆ ಟೆಕ್ನಿಕಲಿ ಎನಿವೇರ್ ಇನ್ ಇಂಡಿಯಾ. ಕ್ಲಿಯರ್? ಎನಿವೇರ್ ಇನ್ ಇಂಡಿಯಾ. ರೈಟ್? ನೌ ದಿಸ್ ಇಸ್ ಅ diagram for us whatever we have discussed as a summary. Clear? Date of deposit of requisition illi within 21 days they should proceed to call for the meeting. Date of meeting shall not be more than 45 days. If nothing is happening, the shareholders only can call for EGM within 3 months. Clear? Yes. Okay sir. Notice of meeting ನಾನು ಹೇಳಿದೆ 21 clear days. ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು? 21 clear days plus 1 day being date of dispatch of notice, 1 day being date of meeting and 2 days being postal transit. So total 25 normal days ಅಂತ ಇಟ್ಕೊಳ್ಳಿ. ಕ್ಲಿಯರ್? 25 ನಾರ್ಮಲ್ ಡೇಸು. ಇಲ್ಲಿ ಡೇಟ್ ಆಫ್ ಮೀಟಿಂಗ್ ಆದರೆ 25 ದಿವಸ ಮೊದಲು ಯು ಸಪೋಸ್ ಟು ಸೆಂಡ್ ದ ನೋಟಿಸ್. 25 days ಇನ್ಕ್ಲೂಡಿಂಗ್ ದ ಡೇಟ್ ಆಫ್ ಮೀಟಿಂಗ್. ಆಯ್ತಾ? ಕ್ಲಿಯರ್? ಎಸ್. ನೋಟಿಸ್ ಶಾಲ್ ಬಿ ಇನ್ ರೈಟಿಂಗ್ ಆರ್ ಎಲೆಕ್ಟ್ರಾನಿಕ್ ಮೋಡ್. ರೈಟ್ ಸರ್? ಶಾರ್ಟರ್ ನೋಟಿಸ್ ಕೊಡ್ಬೋದು, ತುಂಬ ಇಂಪಾರ್ಟೆಂಟು. ಶಾರ್ಟರ್ ನೋಟಿಸ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಅಂದರೆ ಏನು ಸರ್, ನನಗೆ ಮೀಟಿಂಗ್ ಇವಾಗ ನೆಕ್ಸ್ಟ್ 10 days ಒಳಗಡೆ ನಾನು ಕಂಡಕ್ಟ್ ಮಾಡಬೇಕು. ಬಟ್ ರೂಲ್ ನೋಡಿದ್ರೆ 25 ದಿವಸ ಮೊದಲು ಐ ಆಮ್ ಸಪೋಸ್ ಟು ಸೆಂಡ್ ದ ನೋಟಿಸು. ನಾವು ಇವಾಗ ನೆಕ್ಸ್ಟ್ 10 day ಒಳಗಡೆ ನಾನು ಮೀಟಿಂಗ್ ಮಾಡಬೇಕಿದ್ರೆ ಮಾಡಬಹುದಾ ಸರ್? ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಡೂ, ಪ್ರೊವೈಡೆಡ್ ಯು ಹ್ಯಾವ್ ಟು ಫಾಲೋ ಪಾಯಿಂಟ್ ನಂಬರ್ 4. ಜನರಲ್ ಮೀಟಿಂಗ್ ಮೇ ಬಿ ಕಾಲ್ಡ್ ಆಫ್ಟರ್ ಗಿವಿಂಗ್ ಶಾರ್ಟರ್ ನೋಟಿಸ್, ಬಟ್ ಯು ಹ್ಯಾವ್ ಟು ಟೇಕ್ ಕನ್ಸೆಂಟ್. ಯಾರಿಂದ ಕನ್ಸೆಂಟ್ ತಗೋಬೇಕು? EGM ನಿಮಗೆ ಕಂಡಕ್ಟ್ ಮಾಡಬೇಕಾದ್ರೆ 95% ಆಫ್ ಮೆಂಬರ್ಸ್ ಎಂಟೈಟಲ್ಡ್ ಟು ವೋಟ್. ಕ್ಲಿಯರ್? ಅಂಡರ್ ಸೆಕ್ಷನ್ 106 ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾರು ವೋಟ್ ಮಾಡಂಗಿಲ್ಲ. ದ ಒನ್ ಹೂ ಹ್ಯಾಸ್ ನಾಟ್ ಪೇಡ್ ಕಾಲ್ ಮನಿ ಪೇ ಮಾಡಲಿಲ್ಲ ಸರ್, ಎನಿ ಅದರ್ ಡ್ಯೂಸ್ ಮಾಡಿಲ್ಲ, ಆರ್ ಕಂಪನಿ ಹ್ಯಾಸ್ ಎಕ್ಸಸೈಸ್ ರೈಟ್ ಆಫ್
ಲೀನ್. ಈ ರೈಟ್ ಆಫ್ ಲೀನ್ ಎಕ್ಸೈಸ್ ಮಾಡಿದ್ರೆ ಈ ಮೂರು ಗ್ರೌಂಡ್ಸ್ ಅಲ್ಲಿ ವಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ವೋಟಿಂಗ್. ಎನಿ ಅದರ್ ಗ್ರೌಂಡ್ಸ್ ವಿ ಕೆನಾಟ್ ಸ್ಟಾಪ್ ಯು ಫ್ರಮ್ ವೋಟಿಂಗ್. ಸೊ ಇಫ್ ದರ್ ಆರ್ 100 ಮೆಂಬರ್ಸ್, ಅದರಲ್ಲಿ ಸರಿ 8 ಮೆಂಬರ್ಸ್ ಆರ್ ನಾಟ್ ಎಂಟೈಟಲ್ಡ್ ಟು ವೋಟ್, ಟೋಟಲ್ 92. ಸೊ ಈ 92ದು 95% ಕ್ಯಾಲ್ಕುಲೇಟ್ ಮಾಡಿ ಅಷ್ಟೂ ಜನ ಓಕೆ ಅಂತ ಹೇಳಿದ್ರೆ ಮಾತ್ರ ಶಾರ್ಟರ್ ನೋಟಿಸ್ ಕಳಿಸ್ಬೋದು ಆ್ಯಂಡ್ ಮೀಟಿಂಗ್ ವಿಲ್ ಸ್ಟಿಲ್ ಬಿ ವ್ಯಾಲಿಡ್. ಕ್ಲಿಯರ್ ಸರ್? ಎನಿ ಅದರ್ ಮೀಟಿಂಗ್ ಅಂದರೆ EGM, ಕ್ಲಿಯರ್? EGM ಆದರೆ, ಕ್ಲಾಸ್ ಮೀಟಿಂಗ್ ಆದರೆ ಶಾರ್ಟರ್ ನೋಟಿಸ್ ಕೊಡ್ಬೋದಾ? ಸ್ಟಿಲ್ ಯು ಕ್ಯಾನ್ ಗಿವ್, ಡಿಪೆಂಡ್ಸ್ ಆನ್ ದ company. If the company has a share capital, majority number of members entitled to vote and who represent at least 95%, this is what we call as dual condition. Dual condition hinge, sir, let's say 1000 members are there whose shareholding comes up to 1,50,000 for example. Clear? Now how do we calculate in this? Majority means what here? Out of 1000, more than 501, more than or equal to 501 should be holding how much? 95% of paid up share capital. So 1,50,000, 95% ಎಷ್ಟು? Calculator. 1.425 lakhs. ಕ್ಲಿಯರ್? ಇಷ್ಟನ್ನ ಹೋಲ್ಡ್ ಮಾಡಿರಬೇಕು. ಕ್ಲಿಯರ್? ಇಷ್ಟನ್ನ ಹೋಲ್ಡ್ ಮಾಡಿರಬೇಕು, ಆವಾಗ ಮಾತ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದು. ಮೆಜಾರಿಟಿ ಇನ್ ನಂಬರ್ಸ್, ಸಿ ಮೆಜಾರಿಟಿ ಇನ್ ನಂಬರ್ಸ್ ವಾಸ್ 501. ಕ್ಲಿಯರ್? 95% ಆಫ್ ಶೇರ್ ಕ್ಯಾಪಿಟಲ್ ಇಸ್ 1,42,500. ಕ್ಲಿಯರ್? ಡ್ಯುಯಲ್ ಕಂಡೀಷನ್, ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಇಫ್ ದ ಕಂಪನಿ ಡಸ್ ನಾಟ್ ಹ್ಯಾವ್ ಶೇರ್ ಕ್ಯಾಪಿಟಲ್, ತೊಂದರೆ ಇಲ್ಲ, 95% ಆಫ್ ಟೋಟಲ್ ವೋಟಿಂಗ್ ಪವರ್ನ ಕನ್ಸಿಡರ್ ಮಾಡಿ. ಆಯ್ತಾ? ಕ್ಲಿಯರಾ? ಎಸ್. ಓಕೆ ಸರ್. ಸರ್ವಿಸ್ ಆಫ್ ನೋಟಿಸ್ ಎಲ್ರಿಗೂ ಕೊಡಬೇಕು. ಮೆಂಬರು, ಲೀಗಲ್ ರೆಪ್ರೆಸೆಂಟೇಟಿವ್, ಅಸೈನಿ, ಆಡಿಟರು, ಡೈರೆಕ್ಟರು ಆ್ಯಂಡ್ ಜಾಯಿಂಟ್ ಶೇರ್ ಹೋಲ್ಡಿಂಗ್ ಇದ್ರೆ ಫಸ್ಟ್ ನೇಮು, NRI ಆದರೆ ಇಂಡಿಯನ್ ಅಡ್ರೆಸ್ಸು. ಕ್ಲಿಯರಾ? ಸರ್ ಯಾರು ನೋಟಿಸ್ ಕೊಡಬೇಕು ಸರ್? ನೋಟಿಸ್ ಕೊಡೋ ಅಥಾರಿಟಿ ಇರೋದು, ಸಮ್ಮನಿಂಗ್ ಅಥಾರಿಟಿ ಅಂದರೆ ನೋಟಿಸ್ ಕೊಡೋ ಅಥಾರಿಟಿ ಇರೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಕಂಪನಿ ಸೆಕ್ರೆಟರಿ ವಿತ್ ದ ಪರ್ಮಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಐದರ್ BOD ಆರ್ CS. ಬಟ್ CS ಅಥಾರಿಟಿ ಕೊಡಬೇಕು, BOD. ಸರ್ ವಿದೌಟ್ ಅಥಾರಿಟಿ ಅವ್ರು ಇಶ್ಯೂ ಮಾಡಿದ್ರೆ ಏನಾಗುತ್ತೆ ಸರ್? ಜನರಲಿ ನೋಟಿಸ್ ಇನ್ವ್ಯಾಲಿಡ್ ಆಗುತ್ತೆ. ಆದರೆ ಒಂದು ಕಾನ್ಸೆಪ್ಟ್ ದೇ ಕಾಲ್ಡ್ ರಾಟಿಫಿಕೇಶನ್. ಕ್ಲಿಯರ್? ಈ ಮಿಸ್ಟೇಕ್ನ ರೆಕ್ಟಿಫೈ ಮಾಡಬಹುದು ಬೋರ್ಡ್. ಸೊ ಬೋರ್ಡ್ ಕ್ಯಾನ್ ಟೆಲ್ ಬೈ ರಾಟಿಫಿಕೇಶನ್ ದಟ್ ನೋ ವಿ ಹ್ಯಾವ್ ಓನ್ಲಿ ಹ್ಯಾಡ್ ಆಥರೈಸ್ಡ್ ಹಿಮ್. ಆಯ್ತಾ? ನೋಟಿಸ್ ಶಲ್ ಕ್ಲಿಯರ್ಲಿ ಸ್ಪೆಸಿಫೈ ರೈಟ್ ಆಫ್ ಮೆಂಬರ್ಸ್ ಟು ಅಪಾಯಿಂಟ್ ಪ್ರಾಕ್ಸಿ. ಸೊ ಕ್ಲಿಯರ್ಲಿ ನೀವು ಹೇಳಬೇಕು ನೋಟಿಸಲ್ಲಿ ಪ್ರಾಕ್ಸಿನ ನೀವು ಅಪಾಯಿಂಟ್ ಮಾಡಬಹುದು ಅಂತ. ನಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ. This is the notice. Clear? ನೋಟಿಸ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದಾರ 47th ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳಿ. ಎಸ್. ಸಿ ಥರ್ಸ್ಡೇ 29th August 2 PM. ಆಯ್ತಾ? ನೋಡಿ ನಾವು ಇದರಲ್ಲಿ ನೋಟಿಸ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ರೈಟ್ ಟು ಅಪಾಯಿಂಟ್ ಪ್ರಾಕ್ಸಿ. ಇರಬೇಕಿಲ್ಲಿ ನೋಡಿ. ಪಾಯಿಂಟ್ ನಂಬರ್ 3. Point number 3. Generally, a member entitled to attend and vote at the meeting is entitled to appoint a proxy to attend and vote on a poll instead of himself or herself, and the proxy need not be a member of the company. Clear? Clearly ಹೇಳಿದಾರಾ? Yes. So notice shall clearly mention that you can appoint proxy. ಆಯ್ತಾ? ನಿಮ್ಮ ಇಮೇಲಿಗೆ ಬರುತ್ತೆ. ಯೂಶಲಿ ನೋಟಿಸ್ಗಳು ಇಮೇಲಿಗೆ ಬರುತ್ತೆ. ವರ್ಷಕ್ಕೊಂದ್ಸರ್ತಿ ಅವರು ಒಂದು ಆಪರ್ಚುನಿಟಿ ಕೊಡಬೇಕು ಆ ಇಮೇಲ್ನ ಚೇಂಜ್ ಮಾಡೋದಕ್ಕೆ. ಕ್ಲಿಯರ್? ಎಸ್. ರೈಟ್. ಸೆಕ್ಷನ್ 102 ಆರ್ಡಿನರಿ ಬಿಸ್ನೆಸ್ ಅಡ್ಡ. ಹಿಂಗೆ ಇಟ್ಕೊಳ್ಳಿ, ಅಡ್ಡ. ADDA. ಎ ಅಂದ್ರೇನು? ಆನ್ಯುವಲ್ ಅಕೌಂಟ್ಸ್. ಆನ್ಯುವಲ್ ಅಕೌಂಟ್ಸ್. ಕ್ಲಿಯರ್? ಡಿ ಅಂದರೆ ಡಿವಿಡೆಂಡ್ ಡಿಕ್ಲರೇಷನ್. ದೆನ್ ಎ ಅಂದರೆ another D means director's appointment and A means auditor's appointment. Clear? So ordinary business always require ordinary resolution. So there are 4 ordinary businesses: A, D, D, E.
ಕ್ಲಿಯರ್. ಇಲ್ಲಿ ಆನ್ಯುವಲ್ ಅಕೌಂಟ್ಸ್ ಮಾತ್ರ ಅಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್. ಡೈರೆಕ್ಟರ್ಸ್ ರಿಪೋರ್ಟು ಕನ್ಸಿಡರ್ ಮಾಡ್ತೀವಿ, ಆನ್ಯುವಲ್ ರಿಪೋರ್ಟು ಕನ್ಸಿಡರ್, ಆಡಿಟರ್ಸ್ ರಿಪೋರ್ಟು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್. ಎನಿಥಿಂಗ್ ಅದರ್ ದನ್ ಆರ್ಡಿನರಿ ಬಿಸ್ನೆಸ್ ಇಸ್ ವಾಟ್ ವಿ ಕಾಲ್ ಆಸ್ ಸ್ಪೆಷಲ್ ಬಿಸ್ನೆಸ್. ಆ್ಯಂಡ್ ಸ್ಪೆಷಲ್ ಬಿಸ್ನೆಸ್ಗೆ ಮೇ ರಿಕ್ವೈರ್ ಆರ್ಡಿನರಿ ಆರ್ ಸ್ಪೆಷಲ್ ರೆಸಲ್ಯೂಷನ್ ಡಿಪೆಂಡ್ಸ್ ಆನ್ ದಿ ಐಟಮ್. ಸರ್ ಸಮಟೈಮ್ಸ್ ಆ್ಯಕ್ಟ್ ಏನೂ ಹೇಳಲ್ಲ, ರೆಸಲ್ಯೂಷನ್ ಅಂತ ಹೇಳುತ್ತೆ. ಕ್ಲಿಯರ್. ಆವಾಗ ಸ್ಪೆಷಲ್ ರೆಸಲ್ಯೂಷನ್ ಅಂತ ಹೇಳಿದ್ರೆ ನೀವು ಕ್ಲಿಯರಾಗಿ ಸ್ಪೆಷಲ್ ರೆಸಲ್ಯೂಷನ್ ಅಂತ ಹೇಳಬೇಕು, ಅಥವಾ ಸುಮ್ಮನೆ ರೆಸಲ್ಯೂಷನ್ ಅಂತ ಹೇಳಿದ್ರೆ ವಿ ವಿಲ್ ಟೇಕ್ ಇಟ್ ಆಸ್ ಆರ್ಡಿನರಿ ರೆಸಲ್ಯೂಷನ್. ಕ್ಲಿಯರ್. ಸಮಟೈಮ್ಸ್ ಆ್ಯಕ್ಟು ಈವನ್ ದೋ ದ ಬಿಸ್ನೆಸ್ ಇಸ್ ಸ್ಪೆಷಲ್ ಬಿಸ್ನೆಸ್, ಅವ್ರು ಕ್ಲಿಯರ್ ಆಗಿ ಹೇಳಿರ್ತಾರೆ ಇದಕ್ಕೆ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡಿ ಅಂತೇಳಿ. ಆವಾಗ ನಾವು ನಮ್ಮ ಬ್ರೈನ್ ಯೂಸ್ ಮಾಡದೆ ಸುಮ್ಮನೆ ಹೇಳಿದ್ರೆ ಆಯಿತು, ಎಸ್ ಆರ್ಡಿನರಿ ರೆಸಲ್ಯೂಷನ್ ಶುಡ್ ಬಿ ಪಾಸ್ಡ್ ಅಂತೇಳಿ. ಆಯಿತಾ? ರೈಟ್. ಎವ್ರಿ ಐಟಮ್ ಆಫ್ ಬಿಸ್ನೆಸ್ ಶಾಲ್ ಅಕಂಪನಿ ವಿತ್ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ಸ್. ಸರ್ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಸರ್? ಆ ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ಇರೋ ಎಲ್ಲ ಮೆಟೀರಿಯಲ್ ಫ್ಯಾಕ್ಟ್ಸ್, ಇಂಪಾರ್ಟೆಂಟ್ ಬ್ಯಾಕ್ಗ್ರೌಂಡು ಇದರಲ್ಲಿ ಇರಬೇಕು. ರೈಟ್. ಮತ್ತೆ ನೇಚರ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಡೈರೆಕ್ಟರ್ಸ್ ಇಂಟ್ರೆಸ್ಟ್. ವಾಟ್ ಯು ಮೀನ್ ಬೈ ಇಂಟ್ರೆಸ್ಟ್? ಸರ್ ಅವ್ರದ್ದು ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಎ ಲಿಮಿಟೆಡ್ is a company. ಎ ಲಿಮಿಟೆಡ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ ಒಂದು ಬಿಸ್ನೆಸ್ ಮಾಡ್ತಾ ಇದೆ. ಇವಾಗ ಎ ಲಿಮಿಟೆಡ್ ಅಲ್ಲಿ there is a director called Mr. Arjun. Now Arjun holds let's say 5% stake in the firm. Clear? Now this 5% stake has to be disclosed in the notice. When you are giving reason, we want to know who is interested in this particular business. Clear? Because if this person is interested in the business, this person will have benefit in that. Clear? ಅವರು ಯಾಕೆ ನೋ ಅಂತ ಹೇಳ್ತಾರೆ? Clear? So for that purpose what they have told is, I understand you have a stake, but at least disclose it to us. Clear? Next, quorum. Section number 103 talks about what? Quorum. Quorum ಅಂದ್ರೆ ಏನು ಸರ್? ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ರಿಕ್ವೈರ್ಡ್ minimum number of members required to conduct the meeting or business. Clear? So how many people are required, sir? Simple. Private companyಗೆ 2 members personally present ಆಗಿರಬೇಕು. Personally present means what? They should be there. ಅವ್ರು ಇರಬೇಕು, ಪ್ರಾಕ್ಸಿ ಅಲ್ಲ, ಅವ್ರು ಇರಬೇಕು, ಮೆಂಬರ್ಸೇ ಇರಬೇಕು. ಕ್ಲಿಯರ್? ಎಸ್. ದೆನ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ, ಡಿಪೆಂಡಿಂಗ್ ಆನ್ ನಿಮ್ಮ ಕಂಪನಿಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ. ಬಿಕಾಸ್ ಪ್ರೈವೇಟ್ ಕಂಪನಿ ಮ್ಯಾಕ್ಸಿಮಮ್ ಎಷ್ಟು? 200 ಜನ ಮಾತ್ರ. ಪಬ್ಲಿಕ್ ಕಂಪನಿಲಿ ಅನ್ಲಿಮಿಟೆಡ್. ಸೊ ಅವ್ರಿಗೆ ಸರ್ ಎಷ್ಟು ಕೋರಮ್ ಸರ್? ഇവിടെ 7 to 1000 5 members personally present, 1001 to 5000 15 members personally present, 5001 and more 30 members personally present. Clear? ಆಯ್ತಾ? If the required quorum is not present within half an hour, meeting shall stand adjourned. ಅರ್ಧ ಗಂಟೆ ಒಳಗಡೆ quorum ಇಲ್ಲ ಅಂತ ಹೇಳಿದ್ರೆ ಮೀಟಿಂಗ್ ಪೋಸ್ಟ್ಪೋನ್ ಆಗುತ್ತೆ ನೆಕ್ಸ್ಟ್ ವೀಕ್ಗೆ. ಸೇಮ್ ಟೈಮ್ ಸೇಮ್ ಪ್ಲೇಸು. ಕ್ಲಿಯರ್? ಆರ್ ಅದರ್ ಟೈಮ್ ಅದರ್ ಪ್ಲೇಸ್ ಡಿಸೈಡೆಡ್ ಬೈ ದ ಬೋರ್ಡ್. ಕ್ಲಿಯರ್? ಸರ್ ಇವಾಗ ಪೋಸ್ಟ್ಪೋನ್ ಆಗಿರೋ ಮೀಟಿಂಗಲ್ಲೂ ಕೋರಮ್ ಇಲ್ಲ ಅಂತ ಹೇಳಿದ್ರೆ, ದೆನ್ ಪೋಸ್ಟ್ಪೋನ್ ಆಗಿರೋ ಮೀಟಿಂಗಲ್ಲೂ ಕೋರಮ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೋರಮ್ ಅಂತ ಹೇಳಿ ಮೀಟಿಂಗ್ನ ಕಂಡಕ್ಟ್ ಮಾಡಿಬಿಡಿ. ಕ್ಲಿಯರ್? ಯು ಕಾಂಟ್ ಕೀಪ್ ಆನ್ ಪೋಸ್ಟ್ಪೋನಿಂಗ್. ಒಂದೇ ಒಂದು ಸರ್ತಿ ಪೋಸ್ಟ್ಪೋನ್ಮೆಂಟ್ ಆಗೋದು. ಆದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 3 ಏನು ಹೇಳುತ್ತೆ? ಪಾಯಿಂಟ್ ನಂಬರ್ 3 ಕ್ಲಿಯರ್ಲಿ ಸೇಸ್, ಇಫ್ ರೆಕ್ವಿಸಿಷನಿಸ್ಟ್ ಹ್ಯಾಸ್ ಕಾಲ್ಡ್ ಅಂಡರ್ ಸೆಕ್ಷನ್ 100 EGM ಅಲ್ಲಿ ರೆಕ್ವಿಸಿಷನಿಸ್ಟ್ ಹ್ಯಾಸ್ ಕಾಲ್ಡ್, ದೆನ್ ಅವ್ರ ಜವಾಬ್ದಾರಿ ಮೀಟಿಂಗ್ ಮಾಡೋದು. ಇಫ್ ಕೋರಮ್ ಇಸ್ ನಾಟ್ ಪ್ರೆಸೆಂಟ್ ವಿ ವಿಲ್ ಕ್ಯಾನ್ಸಲ್ ದ ಮೀಟಿಂಗ್. ಅಡ್ಜರ್ನ್ಮೆಂಟೇ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟು. ಕ್ಲಿಯರ್?
ಬೋರ್ಡ್ ಮೀಟಿಂಗ್ ಕಾಲ್ ಮಾಡಿದ್ರೆ ಕೋರಮ್ ಇಲ್ಲ ಅಂತ ಹೇಳಿದ್ರೆ ಪೋಸ್ಟ್ಪೋನ್ಮೆಂಟ್ ಕೊಡ್ಬೋದು. ಕ್ಲಿಯರ್. ಬಟ್ ಶೇರ್ ಹೋಲ್ಡರ್ಸ್ ನಿಮಗೆ ಮೀಟಿಂಗ್ ಬೇಕು, ನೀವೇ ಬಂದಿಲ್ಲ, ಯಾಕೆ ಪೋಸ್ಟ್ಪೋನ್ಮೆಂಟ್ ಕೊಡಬೇಕು? ಕ್ಯಾನ್ಸಲ್ ಮಾಡ್ತೀವಿ. ಕ್ಲಿಯರಾ? ಎಸ್ ಸರ್. ಸರ್ ಎಡ್ಜನ್ ಮೀಟಿಂಗಿಗೂ ನೋಟಿಸ್ ಕೊಡಬೇಕಾ? 100% ಕೊಡಬೇಕು. ಯು ನೋ ವೈ? ಬಿಕಾಸ್ ದ ಪೀಪಲ್ ಹೂ ಕೇಮ್ ಟುಡೇ ವರ್ಸಸ್ ದ ಪೀಪಲ್ ಹೂ ವಿಲ್ ಕಮ್ ಫಾರ್ ದಿ ಎಡ್ಜನ್ ಮೀಟಿಂಗ್, ವಿ ಡು ನಾಟ್ ನೋ, ಇಟ್ ವಿಲ್ ನಾಟ್ ಬಿ ದ ಸೇಮ್. ಕ್ಲಿಯರ್. ಪ್ಲಸ್ ಮೋರ್ ಓವರ್, ಇಮ್ಯಾಜಿನ್ ಇವತ್ತು ಕೋರಮ್ ಇಲ್ಲ ಆದರೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 30 ಜನ ಬೇಕು, 20 ಜನ ಬಂದಿದ್ದಾರೆ ಇವತ್ತು, ಕೋರಮ್ ಇಲ್ಲ, ಸೊ ಪೋಸ್ಟ್ಪೋನ್ ಮಾಡ್ತೀವಿ. ಪೋಸ್ಟ್ಪೋನ್ ಮಾಡಿದ್ರೆ ಮೀಟಿಂಗ್ ನೋಟಿಸ್ ಮತ್ತೆ ಕಳಿಸ್ಬೇಕು ಎಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ಈ 20 ಜನ ಇವತ್ತು ಬಂದಿರೋರು ನಾಡಿದ್ದು ಬರ್ತಾರಂತೇಳಿ ಏನು ಗ್ಯಾರಂಟಿ ಇರುತ್ತೆ? ಗ್ಯಾರಂಟಿ ಇಲ್ಲ. ರೈಟ್. ಆ್ಯಂಡ್ ಮಿಕ್ಕಿದ ಜನ ಏನು ಥಿಂಕ್ ಮಾಡ್ತಾರೆ? ಓ ಮೀಟಿಂಗ್ ಮುಗಿದೋಗಿದೆ, ಆ ಥರ ಥಾಟ್ ಪ್ರಾಸೆಸ್ ಬರುತ್ತೆ. ಆ ಥಾಟ್ ಪ್ರಾಸೆಸ್ ಬರಬಾರದು ಅಂತ ಹೇಳಿದ್ರೆ ಮತ್ತೆ ನೋಟಿಸ್ ಕಳಿಸಿದ್ರೆ ಗೊತ್ತಾಗುತ್ತೆ, ಓ ಮೀಟಿಂಗ್ ಆಗಿಲ್ಲ, ಎಡ್ಜರ್ನ್ ಮಾಡಿದ್ದಾರೆ, ನಾನು ಹೊಸ ಡೇಟ್ಗೆ ಮೀಟಿಂಗ್ ಜಾಯಿನ್ ಆಗ್ತೀನಿ ಅಂತೇಳಿ. ಸೊ ಯು ಸಪೋಸ್ ಟು ಗಿವ್ ನೋಟಿಸ್ ಈವನ್ ಫಾರ್ ಎಡ್ಜರ್ನ್ ಮೀಟಿಂಗ್. ಕ್ಲಿಯರಾ? ಮೆಂಬರ್ ಹೂ ಇಸ್ ನಾಟ್ ಎಂಟೈಟಲ್ಡ್ ಟು ವೋಟ್ ಆನ್ ಬಿಸ್ನೆಸ್ ಬೀಯಿಂಗ್ ಅ ರಿಲೇಟೆಡ್ ಪಾರ್ಟಿ ಶಾಲ್ ಬಿ ಕೌಂಟೆಡ್ ಆಸ್ ಅ ಕೋರಮ್ ಇಫ್ ಈಸ್ ಪ್ರೆಸೆಂಟ್. ಕ್ಲಿಯರಾ? ಸೊ ನಥಿಂಗ್, ಏನು ಡಿಫಿಕಲ್ಟ್ ಇಲ್ಲ. ಹೂ ಇಸ್ ನಾಟ್ ಎಂಟೈಟಲ್ಡ್ ಟು ವೋಟ್ ಶಾಲ್ ಬಿ ಕೌಂಟ್ ಆಸ್ ಅ ಪಾರ್ಟ್ ಆಫ್ ಕೋರಮ್. ಅಂದರೆ ಈವನ್ ಇಫ್ ಹಿ ಇಸ್ ನಾಟ್ ಎಂಟೈಟಲ್ಡ್ ಟು ವೋಟ್ ಇನ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್, ಯಾಕೆ? ಅವನಲ್ಲಿ ಇಂಟ್ರೆಸ್ಟೆಡ್ ಪಾರ್ಟಿ. ಎಕ್ಸಾಂಪಲ್ ನೋಡಿ, ಅರ್ಜುನ್ 5% ಹೇಳಿದ್ದು ನಾನು. ಸೊ ಇಫ್ ಅ ಮೆಂಬರ್ ಇಸ್ ಇಂಟ್ರೆಸ್ಟೆಡ್ ಇನ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್, ಬಟ್ ಕೋರಮಕ್ಕೆ ಕೌಂಟ್ ಆಗ್ತಾರೆ ಅವರು, ವೋಟ್ ಮಾಡಂಗಿಲ್ಲ ಅಷ್ಟೇ. ವೋಟಿಂಗ್ ರೈಟ್ಸ್ ಕೊಡಲ್ಲ ಈ ಬಿಸ್ನೆಸ್ಗೆ, ಬಟ್ ಕೋರಮ್ಗೋಸ್ಕರ ವಿ ವಿಲ್ ಕೌಂಟ್ ಹಿಮ್. ಕ್ಲಿಯರಾ? If a person is representing more than one company, each of the company shall be counted for the purpose of quorum. ಇವಾಗ ನಾನು imagine I am representing 5 people. Clear? One person can represent up to 50 people. ಆಯ್ತಾ? Up to 50 we can represent. ಅದು it's not a big deal, but in proxy you will see. But here what they are trying to tell is if I am representing more than one company, ಸಿ ಕಂಪನಿ ಮೆಂಬರ್ಸ್ ಪರ್ಸನಲಿ ಪ್ರೆಸೆಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ರಿಜಿಸ್ಟರ್ಡ್ ಆಫೀಸೇ ನಡ್ಕೊಂಡು ಬರಲ್ಲ. ಕ್ಲಿಯರ್? ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಐ ಆಮ್ ರೆಪ್ರೆಸೆಂಟಿಂಗ್ 5 ಕಂಪನೀಸ್, ಟೆಕ್ನಿಕಲಿ ಯು ಹ್ಯಾವ್ ಟು ಕೌಂಟ್ ಮೀ ಆಸ್ 5. ಆದರೆ ಸೆಕ್ರೆಟರಿಯಲ್ ಸ್ಟ್ಯಾಂಡರ್ಡ್ 2 ಇದೆ, SS2, ವಿಚ್ ಡೀಲ್ಸ್ ವಿತ್ ಜನರಲ್ ಮೀಟಿಂಗ್. ಅದು ಏನು ಹೇಳುತ್ತೆ? ಒಟ್ಟಿಗೆ 4 SS ಇದೆ, SS1, SS2, SS3, SS4. ಬೋರ್ಡ್ ಮೀಟಿಂಗ್ ಬೇರೆ, ಜನರಲ್ ಮೀಟಿಂಗ್ ಬೇರೆ, ಕ್ಲಿಯರ್, ಡಿವಿಡೆಂಡಿಗೆ ಬೇರೆ. ಸೊ ಈ ಥರ ಸೆಕ್ರೆಟರಿಯಲ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಅವರು, ವಿಚ್ CS ಹ್ಯಾಸ್ ಟು ಫಾಲೋ ಜನರಲಿ. ಸೊ ಅದರಲ್ಲಿ ಏನು ಹೇಳಿದ್ದಾರೆ, 5 ಮೆಂಬರು ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪನಿ ವಿಲ್ ಬಿ ಫುಲ್ಫಿಲ್ಡ್ ವೇರ್ ಅ ಪರ್ಸನ್ ಆಕ್ಟಿಂಗ್ ಆಸ್ ಅನ್ ಆಥರೈಸ್ ರೆಪ್ರೆಸೆಂಟೇಟಿವ್ ಆಫ್ 5 ಬಾಡಿ ಕಾರ್ಪೊರೇಟ್. ಇವಾಗ ಕಾರ್ತಿಕ್ ಸರ್ 5 ಕಂಪನಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಟೆಕ್ನಿಕಲಿ ಕೋರಮ್ ಇಸ್ ದೇರ್. ನಮ್ಮ ಸ್ಲ್ಯಾಬ್ ಪ್ರಕಾರ ಕೋರಮ್ ಇಸ್ ದೇರ್. ಆದರೆ ದೇ ಆರ್ ಟೆಲಿಂಗ್ ದೇರ್ ಶುಡ್ ಬಿ ಆನ್ ಇಂಡಿವಿಜುವಲ್ present, another member personally present. If the other member is not personally present, then the quorum requirement will not be fulfilled. Clear? Sir, if meeting conducted by members is cancelled, will board reimburse the expense? ಆಗಲ್ಲ, ರಿಯಂಬರ್ಸ್ಮೆಂಟ್ ಆಗಲ್ಲ. ಬಿಕಾಸ್ ಮೀಟಿಂಗೇ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ರಿಯಂಬರ್ಸ್ಮೆಂಟ್ ಮಾಡಬೇಕು? ಕ್ಲಿಯರ್ ಆಯ್ತಾ? Okay, sir. Next, section number 104, chairman of the meeting. Chairman will be elected. See, first of all, hierarchy artha ಮಾಡ್ಕೊಳ್ಳಿ. First preference goes to chairman of the board. ಬರಿತೀನಿ ಇಲ್ಲ ನಿಮಗೆ. ಚೇರ್ಮನ್ ಆಫ್ ದ ಬೋರ್ಡ್. ಸರ್, ಚೇರ್ಮನ್ ಆಫ್ ದ ಬೋರ್ಡ್ ನಾನು ಆಗಲ್ಲ, ಚೇರ್ಮನ್ ಆಫ್ ದ ಮೀಟಿಂಗ್ ಆಗಲ್ಲ ಅಂತ ಹೇಳಿದ್ರೆ, directors shall choose among them. Clear? Among them directors shall choose. ಸರ್, ಯಾವುದೇ ಡೈರೆಕ್ಟರ್ ನಾನು ಚೇರ್ಮನ್ ಆಗಲ್ಲ ಅಂತ ಹೇಳಿದ್ರೆ ಕಡೆಗೆ ತೊಂದರೆ ಇಲ್ಲ, choose among the members.
choose among the members. ಅರ್ಥ ಆಯ್ತಾ? ಕ್ಲಿಯರಾ? ರೈಟ್ ಸರ್. ಸರ್ ಇವಾಗ ಲೆಟ್ಸ್ ಸೇ ನಾವು ಚೂಸ್ ಮಾಡಿದ್ವಿ, ಚೇರ್ಮನ್ ಆಫ್ ದ ಬೋರ್ಡ್ ಆಥರೈಸ್ ಆದರೆ ಚೂಸಿಂಗ್ ಪ್ರಾಬಬಿಲಿಟಿ ಬರಲ್ಲ. ಬಟ್ ಲಾಸ್ಟಲ್ಲಿ ಚೂಸ್ ಅಮಾಂಗ್ ದ ಮೆಂಬರ್ಸ್ ಇದೆಯಲ್ಲ ಸರ್, ನಾವು ನಮ್ಗಳ ಮಧ್ಯೆ ಒಂದು ಚೇರ್ಮನ್ ಸಿಲೆಕ್ಟ್ ಮಾಡಿದ್ವಿ. ಬಟ್ ಆಫ್ಟರ್ ಇಲೆಕ್ಟಿಂಗ್ ದಟ್ ಚೇರ್ಮನ್ ಬೈ ಶೋ ಆಫ್ ಹ್ಯಾಂಡ್. ಶೋ ಆಫ್ ಹ್ಯಾಂಡ್ಸ್ ಮೀನ್ಸ್ ವಾಟ್? ನಮ್ಮ ಕ್ಲಾಸಲ್ಲಿ ಇತ್ತಲ್ಲ ಕೈ ಎತ್ತಿ ಅಂತೇಳಿ, ಅದಕ್ಕೆ ಶೋ ಆಫ್ ಹ್ಯಾಂಡ್ಸ್ ಅಂತ ಹೇಳೋದು. ಸೊ ಇವಾಗ ಒಬ್ರು ರೈಸ್ ಮಾಡಿದ್ರು ಕ್ವೆಶನ್ನ, ಸರ್ ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಪೋಲಿಂಗ್ ಮಾಡೋಣ ಸರ್. ಪೋಲಿಂಗ್ ಮೀನ್ಸ್ ವಾಟ್? ವೋಟ್ ಮಾಡೋಣ. ಹಿಂಗೆ ಬೇಡ, ಬಟ್ ಪೋಲಿಂಗ್ ಪೇಪರಲ್ಲಿ ವೋಟ್ ಮಾಡೋಣ, ಪರವಾಗಿಲ್ಲ, ನೋ ಇಶ್ಯೂಸ್ ಅಟ್ ಆಲ್. ಕ್ಲಿಯರ್? In that case what they are telling, if that is the case, then the person who is elected by show of hands, ಅವರು ನೆಕ್ಸ್ಟ್ ಚೇರ್ಮನ್ ಇಲೆಕ್ಟ್ ಮಾಡೋವರೆಗೆ ಅವರೇ ಚೇರ್ಮನ್ ಆಗಿರ್ತಾರೆ. ಹೊಸ ಚೇರ್ಮನ್ ಸಿಲೆಕ್ಟ್ ಆದಮೇಲೆ ಇವ್ರದ್ದು ಚೇರ್ಮನ್ಶಿಪ್ ಎಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಇನ್ ದ ಮೆಂಬರ್ಸ್ ಮೀಟಿಂಗ್ ಐ ವಾಸ್ ದಿ elected chairman by show of hands, for example. ಇವಾಗ ಫ್ಯೂ ಮೆಂಬರ್ಸ್ ಟೋಲ್ಡ್ ಇಲ್ಲೆಲ್ಲ ವಿ ಆರ್ ನಾಟ್ ಕಂಫರ್ಟೇಬಲ್ ವಿತ್ ಶೋ ಆಫ್ ಹ್ಯಾಂಡ್ಸು, ಪೋಲಿಂಗ್ ಮಾಡೋಣ ಅಂತೇಳಿ. ನೋ ಪ್ರಾಬ್ಲಮ್. ಇವಾಗ ಆ ಪೋಲ್ ಕಂಡಕ್ಟ್ ಮಾಡೋದು ಯಾರು? ಆ ಪೋಲ್ ಕಂಡಕ್ಟ್ ಮಾಡೋದೇ ನಾನು, ಬಿಕಾಸ್ ಐ ಆಮ್ ಅ ಚೇರ್ಮನ್. ನಾವು ಇವಾಗ ನಾನು ಚೇರ್ಮನ್, ಟೆಂಪರರಿ ಆಗಿರಲಿ ಚೇರ್ಮನ್ನೇ ತಾನೆ. ಸೊ ಐ ವಿಲ್ ಕಂಡಕ್ಟ್ ದಟ್ ಪೋಲ್, ಆ್ಯಂಡ್ ಇನ್ ದ ನ್ಯೂ ಚೇರ್ಮನ್, ಇಫ್ ದ ಆಫ್ಟರ್ ಪೋಲಿಂಗ್ ಆಲ್ಸೋ ಲೆಟ್ಸ್ ಎ ನಾನೆಲ್ಲ ಅರ್ಜುನ್ ಅಂತೇಳಿ ಬಂತು, ಇವಾಗ ಅರ್ಜುನ್ ವಿಲ್ ಬಿಕಮ್ ದಿ ಚೇರ್ಮನ್, ಐ ವಿಲ್ ನಾಟ್ ಬಿಕಮ್ ದಿ ಚೇರ್ಮನ್. ಕ್ಲಿಯರಾ? ಪ್ರಾಕ್ಸಿ. ಎಸ್, ಇದ್ರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದೆ. ಪ್ರಾಕ್ಸಿ ಅಂದರೆ ಯಾರು ಸರ್? ಪ್ರಾಕ್ಸಿ ಅಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್. ಕ್ಲಿಯರ್? ನೀವು ಕಾಲೇಜಲ್ಲೆಲ್ಲ ಮಾಡ್ತೀರಾ ತಾನೆ, ನೀವು ಹೋಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೇಳಿ ಅಟೆಂಡೆನ್ಸ್ ಹಾಕ್ಸೋದು. ಹಾಂ, ಆ ಥರನೇ ಹಿಯರ್ ಪ್ರಾಕ್ಸಿ ಮೀನ್ಸ್ ವಿ ಆರ್ ನಾಟ್ ಏಬಲ್ ಟು ಗೋ ಟು ದ ಮೀಟಿಂಗ್, ಸೊ ವಿ ವಿಲ್ ಅಪಾಯಿಂಟ್ ಸಮ್ವನ್ ಟು ಗೋ ಆ್ಯಂಡ್ ರೆಪ್ರೆಸೆಂಟ್ ಇನ್ ದ ಮೀಟಿಂಗ್ ಆನ್ ಬಿಹಾಫ್ ಆಫ್ ಅಸ್. What will usually happen? Sir, should I appoint proxy, and should that proxy be a member only? No, proxy can be anyone. ಯಾರನ್ನಾದರೂ ಕಳಿಸಿ ತೊಂದರೆ ಇಲ್ಲ. ಕ್ಲಿಯರ್? ಬಟ್ ಸೆಕ್ಷನ್ 8 ಕಂಪನಿಯಲ್ಲಿ only one exception is there. ಸೆಕ್ಷನ್ 8 ಕಂಪನಿಯಲ್ಲಿ proxy also should be a member of the company. ಕ್ಲಿಯರ್? ಅಪಾರ್ಟ್ ಫ್ರಮ್ ಸೆಕ್ಷನ್ 8 ಯಾವುದೇ ಕಂಪನಿಯಲ್ಲಿ anyone can become a proxy. Clear? Yes, right. Now, sir, next, ಎಷ್ಟು ಜನ ಸರ್ I can represent? A person can act as a proxy for a maximum of 50 members and in aggregate not more than 10% of share capital. Maximum ಎಷ್ಟು? 50 members, aggregate not more than 10%. That means, sir, if I'm representing one person who holds 10% or more, ಮುಗೀತು, ನಾನು ಬೇರೆ ಯಾರಿಗೂ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಕ್ಲಿಯರ್? ಎರಡನೇ ಸಿಚುವೇಶನ್, ಸರ್ ಐ ಆಮ್ ರೆಪ್ರೆಸೆಂಟಿಂಗ್ ಫಾರ್ 10 ಮೆಂಬರ್ಸ್ ಬಟ್ ದೇ ಆರ್ ನಾಟ್ ಹೋಲ್ಡಿಂಗ್ 10%, ಇನ್ನೂ 40 ಜನರನ್ನ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಕ್ಲಿಯರ್? ಸೊ 50 ಜನ ಆ್ಯಂಡ್ 10%, ಎರಡು ಕಂಡೀಷನು ನಾನು ನೋಡಬೇಕು, ಎರಡು ಬ್ರೀಚ್ ಮಾಡಬಾರ್ದು ನಾನು. ಎರಡು ಬ್ರೀಚ್ ಮಾಡಬಾರ್ದು ನಾನು. ನೋಡಿ, ಇಫ್ ಅ ಮೆಂಬರ್ ಇಸ್ ಹೋಲ್ಡಿಂಗ್ ಮೋರ್ ದೆನ್ 10% ಆಫ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಮೇ ಅಪಾಯಿಂಟ್ ಅ ಸಿಂಗಲ್ ಪರ್ಸನ್ ಆಸ್ ಪ್ರಾಕ್ಸಿ ಪ್ರೊವೈಡೆಡ್ ಸಚ್ ಪರ್ಸನ್ ಶಾಲ್ ನಾಟ್ ಆಕ್ಟ್ ಆಸ್ ಅ ಪ್ರಾಕ್ಸಿ ಫಾರ್ ಎನಿ ಅದರ್ ಪರ್ಸನ್ ಆರ್ ಶೇರ್ ಹೋಲ್ಡರ್. ಕ್ಲಿಯರ್? ನೀವು ಒಂದ್ಸರ್ತಿ ಈ ಕ್ರೈಟೀರಿಯಾ ಮೀಟ್ ಮಾಡಿದ್ರೆ ನೀವು ಯು ಕ್ಯಾನಾಟ್ ಬಿ ಅ ಪ್ರಾಕ್ಸಿ ಫಾರ್ ಎನಿ ಒನ್ ಎಲ್ಸ್. ಕ್ಲಿಯರಾ? ಸರ್, ಪ್ರಾಕ್ಸಿ ಅಪಾಯಿಂಟ್ಮೆಂಟ್ ಮಾಡಿದ್ಮೇಲೆ ಪ್ರಾಕ್ಸಿನೂ ಮೀಟಿಂಗಿಗೆ ಬರ್ತಾರೆ, ಶೇರ್ ಹೋಲ್ಡರು ಮೆಂಬರು ಮೀಟಿಂಗಿಗೆ ಬರ್ತಾರೆ. ಏನು ಮಾಡಲಿ ಸರ್? ಏನೂ ಮಾಡಿಬಿಡಿ, ಇಬ್ಬರು ಮೀಟಿಂಗಲ್ಲಿ ಇರಲಿ. ಆದರೆ ಇಬ್ಬರು ವೋಟ್ ಮಾಡಿದ್ರೆ ಮೆಂಬರ್ಸ್ ವೋಟ್ ಮಾತ್ರ ಕನ್ಸಿಡರ್ ಮಾಡಿ, ಪ್ರಾಕ್ಸಿ ವೋಟ್ ಕನ್ಸಿಡರ್ ಮಾಡಬೇಡಿ. ಕ್ಲಿಯರಾ? ಎಸ್. ಸೆಕ್ಷನ್ 106 ವೋಟಿಂಗ್ ನಾನು ಆಲ್ರೆಡಿ ಹೇಳಿದ್ದೆ. ಯಾವ ಗ್ರೌಂಡ್ಸ್ ಮೇಲೆ ಸ್ಟಾಪ್ ಮಾಡ್ಬೋದು? ನಾನ್ ಪೇಮೆಂಟ್ ಆಫ್ ಕಾಲ್, ಎನಿ ಅದರ್ ಸಮ್ಸ್ ಡ್ಯೂ ನಾಟ್ ಅಲೌಡ್, ಆ್ಯಂಡ್ ಎಕ್ಸ್ ಕಂಪನಿ ಹ್ಯಾಸ್ ಎಕ್ಸೈಸ್ ದ ರೈಟ್ ಆಫ್ ಲೀನ್. ಕ್ಲಿಯರ್? ನೆಕ್ಸ್ಟ್ ಬರೋದು ವೋಟಿಂಗ್ ಬೈ ಶೋ ಆಫ್ ಹ್ಯಾಂಡ್ಸ್. ಏನು ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಅಲ್ಲ, ಜಸ್ಟ್ ಕೈ ಎತ್ತಿ ವೋಟ್ ಮಾಡೋದು. ವೋಟಿಂಗ್ ಥ್ರೂ ಇಲೆಕ್ಟ್ರಾನಿಕ್ ಮೀನ್ಸ್. ಯೂಶ್ವಲಿ ಯಾವ್ಯಾವ ಕಂಪನಿಗೆ ಇಲೆಕ್ಟ್ರಾನಿಕ್ ಮೀನ್ಸ್ ಕೊಡಬೇಕು ಸರ್? ಲಿಸ್ಟೆಡ್ ಕಂಪನಿ 100%. ಇಲ್ಲಿದೆ ನೋಡಿ, ಹೇಳ್ತೀನಿ ನಾನು. ನೋಡಿ, ಈ ವೋಟಿಂಗ್ ಇದೆಯಾ ನೋಡಿ,
ಇ ವೋಟಿಂಗ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇ ವೋಟಿಂಗ್ ಫೆಸಿಲಿಟಿ, ಪ್ರೊಸೀಜರ್ ಫಾರ್ ರಿಮೋಟ್ ಇ ವೋಟಿಂಗ್ ಫಾರ್ ಲಿಸ್ಟೆಡ್ ಕಂಪನಿ it is mandatory. Any other company with 1,000 or more shareholders shall provide facility to vote at general meeting by electronic means. General meeting conduct ಮಾಡಿ, ಆದರೆ electronic voting ಕೊಡಿ. It's a mode of vote or it's a mode of voting. Clear? It's a mode of voting. ಅವರು ಲಿಸ್ಟೆಡ್ ಕಂಪನಿ 100% ಕೊಡಬೇಕು. ಎನಿ ಅದರ್ ಕಂಪನಿ 1,000 ಅಥವಾ ಜಾಸ್ತಿ ಶೇರ್ ಹೋಲ್ಡರ್ಸ್ ಇದ್ದರೆ ನೀವು ಜನರಲ್ ಮೀಟಿಂಗಲ್ಲಿ ಇಲೆಕ್ಟ್ರಾನಿಕ್ ಮೀನ್ಸ್ ಕೊಡಬಹುದು. ಎಕ್ಸೆಂಪ್ಷನ್ ನಿಧಿ ಕಂಪನಿಗೆ ನೀಡ್ ನಾಟ್ ಪ್ರೊವೈಡ್, ಬಟ್ ನಿಮಗೆ ಕೊಡಬೇಕಾದ್ರೆ ಕೊಡಿ ಪರವಾಗಿಲ್ಲ, ಬಟ್ ಕೊಡಬೇಕಾಗಿಲ್ಲ. ಆಯಿತಾ? ಒಂದು ಪ್ರೊಸೀಜರ್ ಇದೆ ಸರ್. ಏನದು ಪ್ರೊಸೀಜರ್? ಸಿ ಹಿಯರ್ ಫಾರ್ ಎಕ್ಸಾಂಪಲ್ ಪ್ರೊಸೀಜರ್, ನಾನು ಇಲ್ಲೊಂದು ವೆಬ್ಸೈಟ್ ಹಾಕಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿ evoting.nhd ಓಪನ್ ಆಗುತ್ತೆ. ಕ್ಲಿಯರ್? ಇಲ್ಲೋಗಿ ಇಫ್ ಯು ಆರ್ ಅ ಶೇರ್ ಹೋಲ್ಡರ್, ಇಲ್ಲಿ ನೀವು ಲಾಗಿನ್ ಮಾಡಿ, ಕ್ಲಿಯರ್, ನಿಮ್ಮ ಯೂಸರ್ ಐ ಡಿ, ನಿಮ್ಮ ಪಾಸ್ವರ್ಡ್ ಎಲ್ಲ ಹಾಕಿದರೆ ನಿಮಗೆ ಲಾಗಿನ್ ಸಿಗುತ್ತೆ. ಲಾಗಿನ್ ಮಾಡಿ ನೀವು ನಿಮ್ಮ ವೋಟ್ಸ್ನ ಕನ್ವೆ ಮಾಡ್ಬೋದು ಕಂಪನಿಗೆ. ಕ್ಲಿಯರಾ? ಅಂಡರ್ಸ್ಟುಡ್? Notice shall clearly state the facility through electronic voting system which we have already seen. ಇವಾಗ ರಿಲಯನ್ಸ್ ನೋಟಿಸಲ್ಲಿ ನೋಡಿದ್ದೀವಿ ನಾವು. ಕ್ಲಿಯರ್? ನೋಟಿಸ್ shall also be placed on the website. Notice shall indicate the process and manner for voting. ಇವಾಗ ತಾನೇ ತೋರಿಸಿದ್ದೆ. Entire process you have to show. Clear? See, entire process they will show. ಹೇಗೆ ಮಾಡೋದು ಸರ್? ಎಲ್ಲಿ ಹೋಗೋದು? ಸಿ ಪ್ರೊಸೀಜರ್ ಟು ಲಾಗಿನ್ ಥ್ರೂ ವೆಬ್ಸೈಟ್ ಆಫ್ ಡೆಪಾಸಿಟರೀಸು. ಕ್ಲಿಯರ್? ದಟ್ ಆಲ್ಸೋ ಕ್ಲಿಯರ್ಲಿ ದೇ ವಿಲ್ ಟೆಲ್ ಯು, ದೇ ವಿಲ್ ಗೈಡ್ ಯು. ದ ನೋಟಿಸ್ ಶುಡ್ ಗೈಡ್ ಯು. ಓಕೆ, ರೈಟ್. ಮತ್ತೆ ನೋಟಿಸ್ ಶಾಲ್ ರಿಮೈನ್ ಓಪನ್ ಫಾರ್ ನಾಟ್ ಲೆಸ್ ದೆನ್ 1 day ಆ್ಯಂಡ್ ನಾಟ್ ಮೋರ್ ದೆನ್ 3 days. ಕ್ಲಿಯರ್? ಇವಾಗ ಇದು ನೋಡಿ, ನೋಟಿಸ್ ಶಾಲ್ ರಿಮೈನ್ ಓಪನ್ ಫಾರ್ ನಾಟ್ ಲೆಸ್ ದೆನ್ 3 days ಆ್ಯಂಡ್ ಶಾಲ್ ಕ್ಲೋಸ್ ಎಟ್ 5 PM ಆನ್ ದ ಡೇಟ್ ಆಫ್ ಪ್ರಿಸೀಡಿಂಗ್ ದ ಡೇಟ್ ಆಫ್ ಮೀಟಿಂಗ್. ಈ ಪಾಯಿಂಟ್ನ, ಯಾವ ಪಾಯಿಂಟು? ಈ ಪಾಯಿಂಟು ಓದಬೇಕಾಗಿಲ್ಲ. ಕ್ಲಿಯರ್? ಈ ಪಾಯಿಂಟ್ ಓದಬೇಕಾಗಿಲ್ಲ. ಪ್ರೀವಿಯಸ್ ಪಾಯಿಂಟ್ ನೋಡಿ ಏನು ಹೇಳ್ತಾ ಇದ್ದಾರೆ ಅವರು. ಸರ್, ಇಫ್ ಮೀಟಿಂಗ್ ಇಸ್ ಟುಮಾರೋ, ಇವತ್ತು 5 ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಬೇಕು. ನೋಡೋಣ ಸರ್, ಇಲ್ಲಿ ನೋಡಿ. August 24th ರಿಮೋಟ್ ವೋಟಿಂಗು, ಈ ವೋಟಿಂಗ್ August 28th. ಸೊ ವೆನ್ ಡಸ್ ಇಟ್ ಸ್ಟಾರ್ಟ್? August 24ಕ್ಕೆ. ಯಾವಾಗ ಎಂಡ್ ಆಗುತ್ತೆ? August 28ಕ್ಕೆ. ಎಷ್ಟು ಗಂಟೆಗೆ? 5 ಗಂಟೆಗೆ. 5 PM ಕ್ಲೋಸ್ ಆಗಲೇಬೇಕು. ಸರ್, ಮೀಟಿಂಗ್ ಡೇಟ್ ಯಾವಾಗ ಸರ್? ನೋಡಿ, ಮೀಟಿಂಗ್ ಡೇಟ್ ಯಾವಾಗ? August 29th. ಸೊ ನಾಳೆ ಮೀಟಿಂಗ್ ಅಂತ ಹೇಳಿದ್ರೆ ಪ್ರೀವಿಯಸ್ ಡೇ ಮೀಟಿಂಗ್ ಸಂಜೆ 5 ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಬೇಕು. ಕ್ಲಿಯರ್? ರೈಟ್? ಒಂದು ಸರ್ತಿ ವೋಟ್ ಕೊಟ್ಟ ಮೇಲೆ ನೀವು ಚೇಂಜ್ ಮಾಡೋಂಗಿಲ್ಲ. ಯು ಕೆನಾಟ್ ಚೇಂಜ್. ಕ್ಲಿಯರ್? ಚೇಂಜ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಲೂಬಾರ್ದು. ಕ್ಲಿಯರಾ? ನೆಕ್ಸ್ಟ್ ಸೆಕ್ಷನ್ ನಂಬರ್ 109, ಡಿಮಾಂಡ್ ಫಾರ್ ಪೋಲ್. ಸರ್, ಡಿಮಾಂಡ್ ಫಾರ್ ಪೋಲ್ ಅಂದ್ರೇನು? ಪೋಲಿಂಗ್ ಪೇಪರ್ ಅಥವಾ ನಾವು ಶೋ ಆಫ್ ಹ್ಯಾಂಡ್ಸ್ ಬೇಡ ಸರ್, ನಮಗೆ ಪೋಲ್ ಮಾಡಬೇಕು. ಪರವಾಗಿಲ್ಲ, ಮಾಡಬಹುದು ಸರ್. ಇಟ್ಸ್ ಅ ಮೋರ್ ಫಾರ್ಮಲ್ ಮೆಥಡ್ ಆಫ್ ವೋಟಿಂಗ್ ವೆರಿನ್ ಆ ಪೋಲಿಂಗ್ ಶೀಟ್ ಅಥವಾ ಬ್ಯಾಲೆಟ್ ಪೇಪರ್ ಮೇಲೆ ನಾವು ವೋಟ್ ಮಾಡಿಟ್ಟಿರ್ತೀವಿ. ಯಾವಾಗ ಪೋಲಿಂಗ್ ಬೇಕು ನಿಮಗೆ? ಇಟ್ ಶುಡ್ ಬಿ ಡಿಮಾಂಡೆಡ್ ಬಿಫೋರ್ ಆರ್ ಆನ್ ಡಿಕ್ಲರೇಷನ್ ಆಫ್ ದ ರಿಸಲ್ಟ್. ಕ್ಲಿಯರ್? ಸರ್, ನಾವು ಪೋಲ್ ಬೇಕಾದ್ರೆ ಡಿಮಾಂಡ್ ಮಾಡಿ ನಾವು ವಿಡ್ರಾನೂ ಮಾಡ್ಬೋದು. ಕ್ಲಿಯರ್? ಯು ಕ್ಯಾನ್ ಆಸ್ಕ್ ಫಾರ್ ದ ಪೋಲ್, ಯು ಕ್ಯಾನ್ ವಿಡ್ರಾ ಆಲ್ಸೋ. ಬಟ್ ನಿಮಗೆ ಪೋಲ್ ರಿಕ್ವೆಸ್ಟ್ ಮಾಡೋದಕ್ಕೆ ಅಗೇನ್ ಅರ್ಹತೆ ಬೇಕು, ಎಲಿಜಿಬಿಲಿಟಿ ಬೇಕು. ಏನದು? ಇಟ್ ಕ್ಯಾನ್ ಬಿ ಡಿಮಾಂಡೆಡ್ ಬೈ ಎನಿ ಮೆಂಬರ್ ಆರ್ ಪ್ರಾಕ್ಸಿ ಹೋಲ್ಡಿಂಗ್ at least 1/10 of voting power. Clear? At least 1/10 of voting power or 5 lakh paid up capital. Clear? So in case of a company with share capital, it can be demanded by these people. Clear? 5 lakhs paid up capital, it's not a small amount. Clear? It's not a small amount, it's a big amount. Now, in case of other company not having share illa anta helidre 1/10 of total voting power matra ಮಾಡಿ, ತೊಂದರೆ ಇಲ್ಲ. ಕ್ಲಿಯರ್? ಡಿಮಾಂಡ್ ಫಾರ್ ಪೋಲ್ ಮೇ ಬಿ ವಿಡ್ರಾನ್ ಲೈಕ್ ಐ ಸೆಡ್. ಚೇರ್ಮನ್ ಶಾಲ್ ಅಪಾಯಿಂಟ್ ದ ಸ್ಕ್ರೂಟನೈಸರ್. ಇವರು ಒಂದು ಸ್ಕ್ರೂಟನೈಸ್ ಅಂತ ಹೇಳಿದ್ರೆ ನೀವು ನಂಬೇಕಲ್ವ ರಿಸಲ್ಟ್ಸ್ನ. ನಾವೇ ಹೇಳಿದ್ರೆ ಮತ್ತೆ ನೀವು ಸುಮ್ಮನೆ EVM ಮೆಷಿನ್ ಹಾಳಾಗಿದೆ, ನೀವೇ ಬಯಾಸ್ಟು ಹಂಗಿಂಗೆಲ್ಲ ಹೇಳ್ತೀರಾ.
ಬೇಡ ಸರ್, ಸ್ಕ್ರೂಟನೈಸರ್ನ ಅಪಾಯಿಂಟ್ ಮಾಡಿದ್ರೆ ಹೂ ಶುಡ್ ಬಿ ಎನಿವೇ ಬಿ ಎ ಸಿ ಎ ಆರ್ ಎನಿ ಅಡ್ವೊಕೇಟ್, ರೈಟ್, ಪ್ರೊಫೆಷನಲಿ ಕ್ವಾಲಿಫೈಡ್ ಪರ್ಸನ್ನ ನೀವು ಅಪಾಯಿಂಟ್ ಮಾಡಿದ್ರೆ ಯು ವಿಲ್ ಟ್ರಸ್ಟ್ ಹಿಮ್ ರಾದರ್ ದನ್ ಯು ಟ್ರಸ್ಟಿಂಗ್ ಮೀ. ಕ್ಲಿಯರ್? ದಟ್ ಇಸ್ ಸೆಕ್ಷನ್ ನಂಬರ್ 109 ವೋಟಿಂಗ್ ಬೈ ಪೋಲ್. ರೈಟ್. ಪಾಸಿಂಗ್ ಆಫ್ ರೆಸೊಲ್ಯೂಷನ್ ಬೈ ಪೋಸ್ಟಲ್ ಬ್ಯಾಲೆಟ್. ಇದರಲ್ಲಿ ಏನು ಸರ್, ನೀವು ಮನೇಲಿ ಕೂತ್ಕೊಂಡು ನೀವು ವೋಟ್ ಮಾಡಿ. ಕ್ಲಿಯರ್? ಮನೆಗೆ ಕಳಿಸ್ತಾರೆ ಬ್ಯಾಲೆಟ್ ಪೇಪರು, ಬಿಸ್ನೆಸ್ ಓದಿ ವೋಟ್ ಮಾಡಿ ಮತ್ತೆ ವಾಪಸ್ ಕಳಿಸಿ. ಕ್ಲಿಯರ್? ಇದು ಎಲ್ಲ ಕಂಪನಿಗೆ ಅಪ್ಲಿಕಬಲ್ ಆಗುತ್ತೆ ಎಕ್ಸೆಪ್ಟ್ ಫಾರ್ ಒ ಪಿ ಸಿಗೆ. ಸಿ, ದಿಸ್ ಇಸ್ ಅ ಮೆಥಡ್ ಆಫ್ ಪಾಸಿಂಗ್ ರೆಸೊಲ್ಯೂಷನ್. ದಿಸ್ ಇಸ್ ಅ ಮೆಥಡ್ ಆಫ್ ಪಾಸಿಂಗ್ ರೆಸೊಲ್ಯೂಷನ್. ಆಯ್ತಾ? ಇದು ನಾವು ಮೀಟಿಂಗ್ಸ್ ಚಾಪ್ಟರ್ ಯಾಕೆ ಓದ್ತಾ ಇದೀವಿ ಅಂತ ಹೇಳಿದ್ರೆ, ರೆಸೊಲ್ಯೂಷನ್ಸ್ ಪಾಸ್ ಆಗೋದು ಮೀಟಿಂಗ್ಸ್ ಚಾಪ್ಟರ್ಲೇ ಇದೆ. ಸೊ ವಾಟ್ ದೇ ಕ್ಯಾನ್ ಡೂ ಇಸ್ ದೇ ಕ್ಯಾನ್ ರಿಯಲಿ ನಾಟ್ ಕಮ್ ಟು ದ ಮೀಟಿಂಗ್. ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಅದೊಂದು ಅಡ್ವಾಂಟೇಜ್ ಆಗ್ತದೆ. ಇವಾಗ ನೋಡಿ, ನೀವು ಮನೆಯಿಂದ ಅಟೆಂಡ್ ಆಗ್ತಾ ಇದ್ದೀರಾ, ಹೌದಾ? ಸೊ ನೀವು ಕ್ಲಾಸಿಗೆ ಬರಬೇಕಾಗಿಲ್ಲ, ಆದರೆ ಅಲ್ಲಿಂದಲೇ ಅಟೆಂಡ್ ಆಗ್ತಾ ಇದ್ದೀರಾ. ಸೊ ದಟ್ಸ್ ವಾಟ್ ದ ಟೆಲಿಂಗ್, ಯು ನೀಡ್ ನಾಟ್ ಕಮ್ ಟು ದ ಮೀಟಿಂಗ್. ಮನೆಯಿಂದನೇ ನಿಮ್ಮ ಪೋಲಿಂಗ್ ಶೀಟ್ ಕೊಟ್ಟಿರ್ತೀವಿ, ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತೀವಿ. ಯು ಗಿವ್ ಯೋರ್ vote and you send it back to the company. We will count and we'll tell whether it is yes, whether it is no, and resolutions have been passed or no. Clear? Yes. So that is the main concept illi. So meeting means voting by post or through any electronic mode. Instead of transacting the business in general meeting, we do it through postal ballot. Clear? ಯಾವ business postal ballot mandatory sir? ಯಾವುದೇ business CG ಹೇಳಿದ್ರೆ, ಎನಿ ಬಿಸ್ನೆಸ್ ನೋಟಿಫೈಡ್ ಬೈ CG ಪೋಸ್ಟಲ್ ಬ್ಯಾಲೆಟ್ ಇಸ್ ಕಂಪಲ್ಸರಿ. ಫಾರ್ ಅದರ್ಸ್ ಇಟ್ ಇಸ್ ವಾಲಂಟರಿ. ನಿಮಗೆ ಬೇಕಾದ್ರೆ ಮಾಡ್ಕೋಬಹುದು. ಆದರೆ ಪಾಯಿಂಟ್ ನಂಬರ್ 6 ವೆರಿ ಇಂಪಾರ್ಟೆಂಟ್. ಈ 2 ಬಿಸ್ನೆಸ್ಗೆ ಪೋಸ್ಟಲ್ ಬ್ಯಾಲೆಟ್ ಅಪ್ಲಿಕಬಲ್ ಆಗಲ್ಲ. ಯಾವ್ದು ಬಿಸ್ನೆಸ್ ಸರ್? ಆರ್ಡಿನರಿ ಬಿಸ್ನೆಸ್, ಅಡ್ಡ. ಕ್ಲಿಯರ್? ಅಡ್ಡ ಬಿಸ್ನೆಸ್ಗೆ 100% ಯು ಕೆನಾಟ್ pass resolution through postal ballot because you have to be present in the meeting. Clear? Any other business where directors or auditors have a right to be heard. Sir, ಅವ್ರಿಗೆ ಮಾತಾಡೋ ರೈಟ್ಸ್ ಇದೆ, ಅವ್ರ ಕಡೆಯಿಂದ ಕತೆ ಹೇಳೋ ರೈಟ್ಸ್ ಇದೆ ಸರ್. ಅಂದರೆ ಅವ್ರ ಪರವಾಗಿ ಅವ್ರು ಮಾತಾಡ್ಬೋದು. ನೀವು ಮೀಟಿಂಗ್ಗೆ ಹೋಲ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಮಾತಾಡ್ತಾರೋ ಅವರು? ಡೆಸ್ಕು, ಬೆಂಚು, ಚೇರ್ಸು, ಟೇಬಲ್ಸ್ ಅವ್ರ ಹತ್ರ ಮಾತಾಡ್ತಾರಾ? ನೋ. ಸೊ ಇನ್ ದಟ್ ಕೇಸ್ ಯು ಕೆನಾಟ್ ಪಾಸ್ ರೆಸೊಲ್ಯೂಷನ್ ಥ್ರೂ ಪೋಸ್ಟಲ್ ಬ್ಯಾಲೆಟ್. ಕ್ಲಿಯರ್? ಯಾವ್ಯಾವ ಬಿಸ್ನೆಸ್ಗೆ ಸರ್? ಪಾಯಿಂಟ್ ನಂಬರ್ 15, ಆಲ್ಟ್ರೇಷನ್ ಆಫ್ ಆಬ್ಜೆಕ್ಟ್ ಕ್ಲಾಸ್. ಆಬ್ಜೆಕ್ಟ್ ಕ್ಲಾಸ್ ಆಲ್ಟರ್ ಮಾಡಿದ್ರೆ ಇನ್ಕಾರ್ಪೊರೇಷನ್ ಚಾಪ್ಟರ್ ಅಲ್ಲಿ ಸೆಕ್ಷನ್ ನಂಬರ್ 13 ಆಲ್ಟ್ರೇಷನ್ ಆಫ್ ಮೆಮೊರಾಂಡಮ್. ಕ್ಲಿಯರ್? ಆಬ್ಜೆಕ್ಟ್ ಕ್ಲಾಸ್ ಆಲ್ಟರ್ ಮಾಡಂಗಿದ್ರೆ ಯು ಕ್ಯಾನ್ ಪಾಸ್ ರೆಸೊಲ್ಯೂಷನ್ ಥ್ರೂ ಪೋಸ್ಟಲ್ ಬ್ಯಾಲೆಟ್. ಸರ್, AOE ಆಲ್ಟರ್ ಮಾಡ್ತಾ ಇದ್ದೀರಾ, ಕನ್ವರ್ಷನ್ ಆಫ್ ಅ ಪ್ರೈವೇಟ್ ಕಂಪನಿ ಟು ಪಬ್ಲಿಕ್ ಕಂಪನಿ ಟು ಪ್ರೈವೇಟ್ ಕಂಪನಿ, ನೀವು ಮೀಟಿಂಗ್ ಹೋಲ್ಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಚೇಂಜ್ ಆಫ್ ರಿಜಿಸ್ಟರ್ಡ್ ಆಫೀಸ್ ಫ್ರಮ್ ಔಟ್ಸೈಡ್ ದ ಲೋಕಲ್ ಲಿಮಿಟ್ಸ್. Clear? No, not needed. Meeting. Change in objects for which the company had raised money. Prospectus. Section number 27. Clear? Variation. Clear? Illi. And then shares, issue of shares to differential rights. Section number 43. Differential rights shares na ನೀವು issue ಮಾಡಬೇಕಾದ್ರೆ ಪರವಾಗಿಲ್ಲ, ವಿದೌಟ್ ಮೀಟಿಂಗ್ ಯು ಕ್ಯಾನ್ ಡೂ ಇಟ್. ದೆನ್ ವೇರಿಯೇಷನ್ ಆಫ್ ರೈಟ್ಸ್, ಬೈಬ್ಯಾಕ್ ಆಫ್ ಶೇರ್ಸ್, ಇಲೆಕ್ಷನ್ ಆಫ್ ಅ ಡೈರೆಕ್ಟರ್. ಬೈಬ್ಯಾಕು, ಇಲೆಕ್ಷನು, ಸೇಲ್ ಆಫ್ ಹೋಲ್ ಆರ್ ಸಬ್ಸ್ಟಾನ್ಷಿಯಲಿ ದ ಹೋಲ್ ಆಫ್ ಅಂಡರ್ಟೇಕಿಂಗ್. ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಯೂನಿಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಮಗೆ ರೆಸೊಲ್ಯೂಷನ್ ಬೇಕು, ಮೀಟಿಂಗ್ ಕರಿಬೇಕಾಗಿಲ್ಲ. ಗಿವಿಂಗ್ ಲೋನ್ಸ್ ಆರ್ ಎಕ್ಸ್ಟೆಂಡಿಂಗ್ ಗ್ಯಾರಂಟಿ ಆರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಇನ್ ಎಕ್ಸೆಸ್ ಆಫ್ ದ ಲಿಮಿಟ್ ಸ್ಪೆಸಿಫೈಡ್ ಅಂಡರ್ 186 ಬಗ್ಗೆ ನಾವು ಮಾತಾಡಲ್ಲ, ಬಿಕಾಸ್ ಇಟ್ಸ್ ಎ ಫೈನಲ್ ಟಾಪಿಕ್. ಕ್ಲಿಯರ್? ನೀವು ಸೆಲ್ಫ್ ಬೇಸ್ಡ್ ಆನ್ಲೈನ್ ಮಾಡ್ಯೂಲಿಂದ ನೀವು ಓದ್ಕೋತೀರಾ, ಅದು ಪರವಾಗಿಲ್ಲ. ಸೊ ಅಲ್ಲಿ ಒಂದು ಲಿಮಿಟ್ ಕೊಟ್ಟಿದ್ದಾರೆ, ಆ ಲಿಮಿಟ್ಗಿಂತ ಜಾಸ್ತಿ ನೀವು ಲೋನ್ ಕೊಟ್ಟರೆ ಯು ಹ್ಯಾವ್ ಟು ಪಾಸ್ ಅ ರೆಸೊಲ್ಯೂಷನ್. ಆ ರೆಸೊಲ್ಯೂಷನ್ನ ಮೀಟಿಂಗ್ ಮಾಡಬೇಕಾಗಿಲ್ಲ, ಪೋಸ್ಟಲ್ ಬ್ಯಾಲೆಟ್ ಮೂಲಕ ನೀವು ರೆಸೊಲ್ಯೂಷನ್ನ ಪಾಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ರೈಟ್ ಸರ್. ದಟ್ ಇಸ್ ಸೆಕ್ಷನ್ ನಂಬರ್ 110. ಕ್ಲಿಯರ್? 111 ಟಾಕ್ಸ್ ಅಬೌಟ್ ಸರ್ಕ್ಯುಲೇಷನ್. ಆಯ್ತಾ? ಈ ಸೆಕ್ಷನ್ 100 ಇದೆಯಲ್ಲ EGM ಅಲ್ಲಿ. ಕ್ಲಿಯರ್? I told you, you can call for EGM, so you will send a notice there. Clear? Requisition. Now, what are your rights? ನೀವು ಕಂಪನಿಗೆ ಹೇಳ್ಬೋದು, ನೋಡಿ ನನಗೆ ಮೀಟಿಂಗ್ ಮಾಡಬೇಕು, ಈ ನೋಟಿಸ್ನ ಬೇರೆ ಮೆಂಬರ್ಸ್ಗೆ ಸರ್ಕ್ಯುಲೇಟ್ ಮಾಡಿ, ಅವ್ರಿಗೂ ಹೇಳಿ ನಾನು ಮೀಟಿಂಗ್ ಹೋಲ್ಡ್ ಮಾಡ್ತಿದ್ದೀನಿ ಅಂತ. ಸೊ ನಾನು ಕಂಪ್ನಿಗೆ ಹೇಳಿದ್ರೆ ಕಂಪ್ನಿ ಉಳಿದಿರೋ ಮೆಂಬರ್ಸ್ಗೆ ಹೇಳಬೇಕು. ಇದು ನನ್ನ ರೈಟು. ಕ್ಲಿಯರ್? ಕಂಪ್ನೀಸ್ ಡ್ಯೂಟಿ, ಅವ್ರ ಕರ್ತವ್ಯ. ಆಯ್ತಾ?
ಆಯ್ತಾ, ಅವ್ರ ಕರ್ತವ್ಯ ನನ್ನ ರೈಟು. ಸೊ ವಾಟ್ ಐ ಶುಡ್ ಡೂ, ಐ ಶುಡ್ ಟೆಲ್ ದ ಮೆಂಬರ್ಸ್, ಕಂಪನಿ ಸೆಂಡ್ ಇಟ್ ಟು ಅದರ್ ಮೆಂಬರ್ಸ್. ಆ್ಯಂಡ್ ವಾಟ್ ಅದರ್ ಮೆಂಬರ್ಸ್ ಶುಡ್ ಡೂ, ಅದರ್ ಮೆಂಬರ್ಸ್ ಶುಡ್ ರಿಸೀವ್ ಇಟ್, ರೀಡ್ ಇಟ್, ಗೆಟ್ ಟು ನೋ. ಇವಾಗ ಇಫ್ ಕಂಪನಿ ಇಸ್ ನಾಟ್ ಸೆಂಡಿಂಗ್, ಹೌ ವಿಲ್ ಅದರ್ ಮೆಂಬರ್ಸ್ ಗೆಟ್ ಟು ನೋ? ನಾನು ಕಳ್ಸಂಗಿಲ್ಲ. ಸೊ ಅದರ್ ಮೆಂಬರ್ಸ್ ಓನ್ಲಿ, ಕಂಪನಿ ಓನ್ಲಿ ಹ್ಯಾಸ್ ಟು ಸೆಂಡ್. ಆದರೆ ಇದನ್ನು ಮಾಡೋದಕ್ಕೆ ಯು ಹ್ಯಾವ್ ಟು ಸರ್ವ್, ಯು ಹ್ಯಾವ್ ಟು ಗಿವ್ ನೋಟಿಸ್ ಇನ್ ಅಡ್ವಾನ್ಸ್. ಕ್ಲಿಯರ್? ಯು ಆರ್ ಸಪೋಸ್ ಟು ಗಿವ್ ಇಟ್ ಟು ದ ಕಂಪನಿ ಇನ್ ಅಡ್ವಾನ್ಸ್. ಎಷ್ಟು ಅಡ್ವಾನ್ಸ್ ಆಗಿ ಕೊಡಲಿ ಸರ್? ಎಷ್ಟು ದಿನ ಅಥವಾ ಎಷ್ಟು ವಾರ ಅಥವಾ ಎಷ್ಟು ತಿಂಗಳು ಮುಂಚಿತವಾಗಿಯೇ ನಾನು ಕೊಡಬೇಕು? ಅದಕ್ಕೆ ಪಾಯಿಂಟ್ ನಂಬರ್ 3, ಎಕ್ಸೆಂಪ್ಷನ್ ಫ್ರಮ್ ಸರ್ವಿಂಗ್ ನೋಟಿಸ್. ನೀವು ಕರೆಕ್ಟ್ ಟೈಮಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಂಪನಿ ಮೆಂಬರ್ಸ್ಗೆ ಸರ್ಕ್ಯುಲೇಟ್ ಮಾಡೋ ಅವಶ್ಯಕತೆ ಬರಲ್ಲ, ಮಾಡೋದು ಇಲ್ಲ. ಕ್ಲಿಯರಾ? ಸೊ ಫಾರ್ ದಟ್ ಪರ್ಪಸ್ ವಾಟ್ ದೇ ಆರ್ ಟೆಲಿಂಗ್, they are telling that, sir, a company shall on a requisition of writing give notice to members if any which is intended to be moved at AGM. ನಿಮಗೆ ಏನಾದರೂ ಡಿಸ್ಕಷನ್ ಮಾಡೋಂಗಿದ್ರೆ ಅಪ್ಕಮಿಂಗ್ AGM ಅಲ್ಲಿ ಯು ಆರ್ ಸಪೋಸ್ ಟು ಗಿವ್ ಮಿ ಅ ರಿಕ್ವೆಸ್ಟ್. ಆ ರಿಕ್ವೆಸ್ಟ್ನ ನಾನು ಮೆಂಬರ್ಸಿಗೆ ಕಳಿಸ್ಬೇಕು, ಅವ್ರು ವೋಟ್ ಮಾಡಬೇಕಲ್ವಾ? ಆದರೆ ನಿಮಗೆ ಅದು ನೀವು ಹೇಳಿರೋ ರಿಕ್ವೆಸ್ಟ್ನ, ಬಿಸ್ನೆಸ್ನ ಟ್ರಾನ್ಸಾಕ್ಟ್ ಮಾಡಬೇಕಿದ್ರೆ ಐ ನೀಡ್ ಸಮ್ ಟೈಮ್. ಏನದು? ನಿಮಗೇನಾದರೂ ರೆಸಲ್ಯೂಷನ್ ಪಾಸ್ ಮಾಡೋ ಥಿಂಕಿಂಗ್ ಇದ್ದರೆ 6 ವಾರ ಮುಂಚೆ ನೀವು ನನಗೆ ಕೊಡಬೇಕು ರಿಕ್ವೆಸ್ಟ್. ಕ್ಲಿಯರ್? ಇಫ್ ಯು ವಾಂಟ್ ಟು ಪಾಸ್ ಅ ರೆಸಲ್ಯೂಷನ್ 6 weeks ಬಿಫೋರ್ ದ ಡೇಟ್ ಆಫ್ ಮೀಟಿಂಗ್, ಯು ಹ್ಯಾವ್ ಟು ಟೆಲ್ ಮೀ. ಇಫ್ ಎನಿ ಅದರ್ ರೆಕ್ವೆಸಿಷನ್ ಇಸ್ ದೇರ್, 2 ವಾರ ಟೈಮ್ ಲಿಮಿಟ್. ಸೊ ಇಲ್ಲಿ ಮೀಟಿಂಗ್ ಡೇಟ್ ಇದ್ದರೆ 6 ವಾರ ಮುಂಚೆ ನೀವು ಕೊಡಬೇಕು, ಇಲ್ಲಿ ಕೊಡಬೇಕು ನೀವು. ಇಫ್ ಯು ಆರ್ ಪಾಸಿಂಗ್ ಅ ರೆಸಲ್ಯೂಷನ್, ಇಫ್ ಯು ವಾಂಟ್ ಟು ಪ್ರಪೋಸ್ ಅ ರೆಸಲ್ಯೂಷನ್. ಆದರೆ ಇಫ್ ಇಟ್ ಈಸ್ ಎನಿಥಿಂಗ್ ಎಲ್ಸೋ 2 ವಾರ ಸಾಕು. ಇಲ್ಲಿ ಎನಿ ಅದರ್ ರೆಕ್ವೆಸಿಷನ್ 2 ವಾರ ಸಾಕು. ಅಂಡರ್ಸ್ಟುಡಾ? ಕ್ಲಿಯರಾ? ಎಸ್, ದ್ಯಾಟ್ ಈಸ್ ಯೋರ್ ಸೆಕ್ಷನ್ ನಂಬರ್ 111. ಕ್ಲಿಯರ್? ಓಕೆ. 112, 113 ಈಸ್ ನಥಿಂಗ್. ಇದು 112 ಅಲ್ಲಿ, ಸರ್ ವಾಟ್ ಇಫ್ ದ ಶೇರ್ ಹೋಲ್ಡರ್ ಇಸ್ ಅ ಪ್ರೆಸಿಡೆಂಟ್ ಆರ್ ಗವರ್ನರ್? ಈ ಗವರ್ಮೆಂಟ್ ಕಂಪನೀಸಲ್ಲಿ ಅವ್ರು ಹೇಳ್ತಾರಲ್ವಾ, CG ಹೋಲ್ಡ್ ಮಾಡಬೇಕು, SG ಹೋಲ್ಡ್ ಮಾಡಬೇಕು. CG ಅಂದರೆ ಯಾರು? ಪ್ರೆಸಿಡೆಂಟ್ ಹೋಲ್ಡ್ ಮಾಡ್ತಾರೆ. SG ಅಂದರೆ ಯಾರು? ಗವರ್ನರ್ ಹೋಲ್ಡ್ ಮಾಡ್ತಾರೆ. ಇವಾಗ ಮೀಟಿಂಗಲ್ಲಿ ಅವರೇ ಬರಬೇಕಾ? ಇಲ್ಲ, ಅವರೇ ಬರಬೇಕಾಗಿಲ್ಲ. ಅವ್ರ ಪರವಾಗಿ ಯಾರೇ ಬಂದರೂ he will be called as a representative, and here representative will have all the rights what the member had. Clear? Whatever the member had, this fellow also will have the same rights, because it's an exemption given. President and governor need not physically be present. Our representative na ಕಳಿಸಬಹುದು, ಪರವಾಗಿಲ್ಲ. We will assume him only as the member. Clear? OR and SR nothing sir. OR simple majority ಇಂದ ಪಾಸ್ ಆಗೋದು. More than 50% should be yes. Special resolution is not very simple. 2 ಇರುತ್ತೆ, yes and no. ಇದು ಸಿಂಪಲ್ ಮೆಜಾರಿಟಿ ಅಲ್ಲ, ಇದು ಸ್ಪೆಸಿಫೈಡ್ ಮೆಜಾರಿಟಿ. ಹೆಂಗೆ ಸರ್? ಹೌ ವಾಸ್ ಇಟ್ ಸರ್? ಇಫ್ ಒನ್ ಪರ್ಸನ್ ಸೇ ನೋ, ಮಿನಿಮಮ್ 3 ಶುಡ್ ಸೇ ಎಸ್. ಕ್ಲಿಯರ್? ದಟ್ ಮೀನ್ಸ್ ಇವಾಗ 10 ಜನ ಇದ್ದಾರೆ, 10 ಜನರಲ್ಲಿ ಇಮ್ಯಾಜಿನ್ 3 people said no for the resolution. ಮಿನಿಮಮ್ 9 people should say yes. ಆದರೆ ಇಲ್ಲಿ 9 + 3 12 ಆಗುತ್ತೆ, ಇಲ್ಲಿರೋದೇ 10. ಸೊ ಇಫ್ 3 people say no, special resolution can't be passed. ಅದಕ್ಕೆ this is called a specified majority and not a simple majority. Understood? Clear? Resolution requiring special notice. Section number 115. But before we go ahead, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಆಗ್ತಾ ಇದೆ, ಒಂದು 5 minutes ಬ್ರೇಕ್. ಲೆಟ್ಸ್ ಕಂಟಿನ್ಯೂ. ರೆಸಲ್ಯೂಷನ್ ರಿಕ್ವೈರಿಂಗ್ ಸ್ಪೆಷಲ್ ನೋಟಿಸ್. ಇವಾಗ ಈ ಟಾಪಿಕಲ್ಲಿ ಹೇಗಂತ ಹೇಳಿದ್ರೆ, ಈ 4 ಬಿಸ್ನೆಸ್ ಇದೆಯಲ್ಲ, ಈ 4 ಬಿಸ್ನೆಸ್ಗೆ ಸ್ಪೆಷಲ್ ನೋಟಿಸ್ ಬೇಕೇ ಬೇಕಾಗುತ್ತೆ. ಸರ್ ವಾಟ್ ಇಸ್ ಸ್ಪೆಷಲ್ ನೋಟಿಸ್ ಸರ್? ಯೂಶ್ವಲಿ ಕಂಪ್ನೀಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಕಂಪನಿ, ಇದು ಮೆಂಬರ್ಸು. ಸೊ ಯೂಶ್ವಲಿ ಕಂಪನಿ ಸೆಂಡ್ಸ್ ನೋಟಿಸ್ ಟು
ಮೆಂಬರ್ಸ್. ಸ್ಪೆಷಲ್ ನೋಟಿಸ್ ಅಂದರೆ ಏನು? ಸ್ಪೆಷಲ್ ನೋಟಿಸ್ ಅಂದರೆ ಈ ಕಂಪನಿ members, when they send notice to the company, this notice is what we call as special notice. Clear? This notice is what we call as special notice, whereas this is a normal notice. Clear? Yes, right? ಅರ್ಥ ಆಗ್ತಾ ಇದೆಯಾ? ಹಾ. ಸೊ ಸ್ಪೆಷಲ್ ನೋಟಿಸ್ ಯಾವ ಬಿಸ್ನೆಸ್ಗೆ ಬೇಕಾಗುತ್ತೆ? ಈ 4 ಬಿಸ್ನೆಸ್ಗೆ ಯಾವತ್ತು ಸ್ಪೆಷಲ್ ನೋಟಿಸ್ ಬೇಕಾಗುತ್ತೆ? ಯಾವುದದು? ರಿಮೂವಲ್ ಆಫ್ ಅ ಡೈರೆಕ್ಟರ್ ಬಿಫೋರ್ ಎಕ್ಸ್ಪೈರಿ ಆಫ್ ದ ಟೆನ್ಯೂರ್. ಇವಾಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ 3 ವರ್ಷಕ್ಕೆ ಅಪಾಯಿಂಟ್ ಮಾಡಿದ್ದೀರಾ. 3 ವರ್ಷಕ್ಕಿಂತ ಮೊದಲು ಅವನನ್ನು ರಿಮೂವ್ ಮಾಡಬೇಕಿದ್ರೆ ನೀವು ಸ್ಪೆಷಲ್ ನೋಟಿಸ್ ಕೊಡಬೇಕಾಗುತ್ತೆ. ಕ್ಲಿಯರ್? ನಂಬರ್ 1. ನಂಬರ್ 2, ಟು ಅಪಾಯಿಂಟ್ ಅ ಡೈರೆಕ್ಟರ್ ಇನ್ ಪ್ಲೇಸ್ ಆಫ್ ದ ಡೈರೆಕ್ಟರ್ ರಿಮೂವ್ಡ್. ಹೊಸ ಡೈರೆಕ್ಟರ್ನ ಅಪಾಯಿಂಟ್ ಮಾಡಬೇಕು. ಯಾವ ಡೈರೆಕ್ಟರ್? ಈ ಡೈರೆಕ್ಟರ್ನ. ಕ್ಲಿಯರ್? ಯೂಶುವಲಿ ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡೋದು AGM ಅಲ್ಲಿ, ಬಟ್ ದಿಸ್ ಇಸ್ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ದ ಟೆನ್ಯೂರ್. ಅವನನ್ನು ತೆಗೆದು ಇನ್ನೊಂದು ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಬೇಕಿದ್ರೆ ಯು ಆರ್ ಸಪೋಸ್ ಟು ಸೆಂಡ್ ಅ ಸ್ಪೆಷಲ್ ನೋಟಿಸ್. ದೆನ್ ಟು ನಾಟ್ ಟು ರೀಅಪಾಯಿಂಟ್ ರಿಟೈರಿಂಗ್ ಆಡಿಟರ್. ರಿಟೈರಿಂಗ್ ಅಂದರೆ 5 ವರ್ಷ ಮುಗೀತು, ಟರ್ಮ್ಸ್ ಮುಗೀತು. ಸೊ ಇಫ್ ಈಸ್ ಲೀವಿಂಗ್ ದಿ ಆಫೀಸ್ ವಿ ಕ್ಯಾನ್ ರೀಅಪಾಯಿಂಟ್ ಹಿಮ್ ಲೇಟರ್. ಕ್ಲಿಯರ್? ಆ ರೀಅಪಾಯಿಂಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗಿವ್ ಅ ಸ್ಪೆಷಲ್ ನೋಟಿಸ್. ದೆನ್ ಟು ಅಪಾಯಿಂಟ್ ಅ ಪರ್ಸನ್ ಅದರ್ ದೆನ್ ರಿಟೈರಿಂಗ್ ಆಡಿಟರ್. ಅವನು ರಿಟೈರ್ ಆದ ಇನ್ನೊಂದು ಆಡಿಟರ್ನ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕಿದ್ರೆ ಸ್ಪೆಷಲ್ ನೋಟಿಸ್ ಕೊಡಬೇಕಾಗುತ್ತೆ. ಕ್ಲಿಯರ್? ಇದು ಇಂಪಾರ್ಟೆಂಟ್. ಬಟ್ ಅಗೇನ್ ಯಾರು ಸರ್ ಇಂಥ ಸ್ಪೆಷಲ್ ನೋಟಿಸ್ ಕೊಡ್ಬೋದು? ನೀವು ಜನರಲಿ ಹೇಳಿದ್ರೆ company will send notice to members and that is normal notice, and when member sends notice to company it is called special notice. ಅರ್ಹತೆ ಇರಬೇಕು again. So what is the requirement? General notice sent by company to members holding not less than 1% of total voting power or shares of not less than 5 lakhs. Clear? 1% of total voting power or shares of not less than 5 lakhs. If you satisfy this criteria, you can send special notice to the company. Clear? Right? And if you do this, you may, and for these 4 businesses, whether AOA, Articles of Association, mentions it or no, ಈ 4 businessಗೆ special notice is mandatory. Clear? ಇದು ಬಿಟ್ಟು ಬೇರೆ ಯಾವುದಾದ್ರೂ ಸಿಚುವೇಶನ್ಸ್ ಇದ್ರೆ ನೀವು AOAಯಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಈ 4 ಬಿಸ್ನೆಸ್ಸು ನೀವು AOAಯಲ್ಲಿ ಮೆನ್ಷನ್ ಮಾಡದೇ ಇದ್ರೂ ವಿಲ್ ಬಿ ಅಪ್ಲಿಕೇಬಲ್. ಸ್ಪೆಷಲ್ ನೋಟಿಸ್ ರೂಲ್ ವಿಲ್ ಬಿ ಅಪ್ಲಿಕೇಬಲ್. ಕ್ಲಿಯರ್? 116 ರೆಸಲ್ಯೂಷನ್ ಪಾಸ್ಡ್ ಎಟ್ ಎಡ್ಜರ್ನ್ಡ್ ಮೀಟಿಂಗ್. ಎಡ್ಜರ್ನ್ಡ್ ಮೀಟಿಂಗ್ ಅಂದರೆ ಏನು ಸರ್? ರಿಮೆಂಬರ್ ಕೋರಮ್ ಇಫ್ ಇಟ್ ಇಸ್ ನಾಟ್ ಪ್ರೆಸೆಂಟ್ ದ ಮೀಟಿಂಗ್ ವಿಲ್ ಬಿ ಎಡ್ಜರ್ನ್ಡ್. ಹಾಂ, ಇವಾಗ ಕೋರಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಬಿಸ್ನೆಸಸ್. ಅಂದರೆ 10 ಬಿಸ್ನೆಸ್ ನಮಗೆ ಡಿಸ್ಕಸ್ ಮಾಡಬೇಕು. ಓಕೆ, 10 ಬಿಸ್ನೆಸ್ ವಿ ಆರ್ ಸಪೋಸ್ ಟು ಡಿಸ್ಕಸ್. ಇವಾಗ 10 ಬಿಸ್ನೆಸ್ ಅಲ್ಲಿ 6 ಬಿಸ್ನೆಸ್ ಮತ್ತೆ 4 ಬಿಸ್ನೆಸ್ ಡಿವಿಷನ್ ಇಂಟು 2. ಓಕೆ, 6 ಬಿಸ್ನೆಸ್ ಈಸ್ ಆಲ್ರೆಡಿ ಡಿಸ್ಕಸ್ಡ್. ಕೋರಮ್ ಪ್ರೆಸೆಂಟ್ ಇದ್ರು ಲೆಟ್ ಅಸ್ ಸೇ 15th ಜೂನ್ಗೆ ಡಿಸ್ಕಸ್ ಆಯಿತು. ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. 6 ರೆಸಲ್ಯೂಷನ್. 4 ರೆಸಲ್ಯೂಷನ್ನು ಬಿಕಾಸ್ ಆಫ್ ಆಬ್ಸೆಂಟ್ ಆಫ್ ಕೋರಮ್ ಪೋಸ್ಟ್ಪೋನ್ ಆಯಿತು ಮೀಟಿಂಗು. ಸೊ ಈ 4 ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ವೆನ್ ದೇ ಪಾಸ್ಟ್ ರೆಸಲ್ಯೂಷನ್ ದೇ ಪಾಸ್ಟ್ ಇನ್ ಎಡ್ಜರ್ನ್ಡ್ ಮೀಟಿಂಗ್. ಎಡ್ಜರ್ನ್ಡ್ ಮೀಟಿಂಗ್ ಇನ್ ನೆಕ್ಸ್ಟ್ ವೀಕ್. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 22nd 6ಗೆ ನಾವು ಡಿಸ್ಕಸ್ ಮಾಡಿದ್ವಿ. ರೆಸಲ್ಯೂಷನ್ ವಾಸ್ ಪಾಸ್ಟ್ ಹಿಯರ್. ದೇ ಆರ್ ಟೆಲಿಂಗ್ ಇವಾಗ ಶುಡ್ ವಿ ಟೆಲ್ this all 10 resolutions was passed on 15/6? Should we consider all 10 resolutions was passed on 22/6? Or should we tell 6 resolution is passed on 15th, 4 resolution is passed on 22nd? Section 116 ಏನು ಹೇಳುತ್ತೆ ಅಂತ ಹೇಳಿದ್ರೆ, whenever the resolution is passed, put that date only. Actual date only you put. Actual date only you should consider and not any previous date, because it will give birth to backdated resolutions, which is wrong. Backdated resolutions ಮಾಡೋ ಹಾಗಿಲ್ಲ. ನಂಬರ್ 1. ನಂಬರ್ 2, more than the backdated resolutions, we should see people who pass resolution here on 15th June and people who pass resolution on 22nd June could be different. Clear? Could be different. So actual date only you take and not any other date. Clear?
Yes, that's your section number 116. 117 ಈಸಿ ಸೆಕ್ಷನ್ ಸರ್. ನೀವು ಏನೆಲ್ಲ ರೆಸಲ್ಯೂಷನ್ಸ್ ಪಾಸ್ ಮಾಡ್ತೀರಾ, ಯಾವುದೆಲ್ಲ ಅಗ್ರಿಮೆಂಟ್ಸ್ ಇದೆ, ಎಲ್ಲ ಒಂದೊಂದು ಕಾಪಿ ನೀವು ROC ಜೊತೆ ಫೈಲ್ ಮಾಡಬೇಕು. ರೈಟ್. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಮಿನಿಟ್ಸ್. ಸೆಕ್ಷನ್ ನಂಬರ್ 118 ಮಿನಿಟ್ಸ್. ಸರ್, ವಾಟ್ ಡು ಯು ಮೀನ್ ಬೈ ಮಿನಿಟ್ಸ್? ವಾಟ್ ಡು ಯು ಮೀನ್ ಬೈ ಮಿನಿಟ್ಸ್ ಸರ್? ಮಿನಿಟ್ಸ್ ಬುಕ್ ಇಸ್ ನಥಿಂಗ್ ಬಟ್ ಮೀಟಿಂಗ್ಸ್ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲ ಮೇಂಟೈನ್ ಮಾಡೋ ಬುಕ್ಕೆ ಮಿನಿಟ್ಸ್ ಬುಕ್. ಕ್ಲಿಯರ್? ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ದ meeting, the noting down of the proceedings is what we call as minutes book. ಬೇರೆ ಮೀಟಿಂಗ್ಗೆ ಬೇರೆ ಮಿನಿಟ್ಸ್ ಬುಕ್ ಮೇಂಟೈನ್ ಮಾಡಬೇಕು. ಕ್ಲಿಯರ್? ಇಟ್ ಶುಡ್ ಬಿ ಪ್ರಿಪೇರ್ಡ್ ವಿದಿನ್ 30 days ಆಫ್ ಕನ್ಕ್ಲೂಷನ್ ಆಫ್ ದ ಮೀಟಿಂಗ್. 30 ದಿನದ ಒಳಗಡೆ ನೀವು ಮಿನಿಟ್ಸ್ ಬುಕ್ನ ರೆಡಿ ಮಾಡಬೇಕು. ಇಫ್ ಯು ಆರ್ ಮೇಂಟೈನಿಂಗ್ ಲೂಸ್ ಲೀವ್ ಸಿಸ್ಟಮ್, ಸರ್ ವಾಟ್ ಯು ಮೀನ್ ಬೈ ಲೂಸ್ ಲೀವ್ ಸಿಸ್ಟಮ್? ಶೀಟ್ಸ್, ಸಿಂಗಲ್ ಶೀಟ್ಸ್ ಅಲ್ಲಿ ನೀವು ಬರಿತಾ ಇದ್ರೆ ಪರವಾಗಿಲ್ಲ, ಅದನ್ನ ಬೌಂಡ್ ಬುಕ್ ಕನ್ವರ್ಟ್ ಮಾಡಬೇಕು. ವೆನ್ ಎಟ್ ಲೀಸ್ಟ್ ಒನ್ಸ್ ಇನ್ 3 years. ಕ್ಲಿಯರ್? 3 ವರ್ಷಕ್ಕೆ ಒಂದ್ಸರ್ತಿನಾದ್ರೂ ಅದನ್ನ ಬುಕ್ ಕನ್ವರ್ಟ್ ಮಾಡಿ. ಲೂಸ್ ಲೀಫ್ ಮೇಂಟೈನ್ ಮಾಡಿ ಪರವಾಗಿಲ್ಲ, ಬುಕ್ ಕನ್ವರ್ಟ್ ಮಾಡಿ. ಕ್ಲಿಯರ್? ರೈಟ್. ನೆಕ್ಸ್ಟ್ ಸರ್, ಕನ್ಸಿಕ್ಯೂಟಿವ್ಲಿ ನಂಬರ್ ಮಾಡಬೇಕು. ಲೂಸ್ ಲೀಫ್ ಸಿಸ್ಟಮ್ ಆದರೆ ಎವ್ರಿ ಪೇಜ್ ಪ್ರಾಪರ್ಲಿ ನಂಬರಿಂಗ್ ಆಗಿರಬೇಕು. ಕ್ಲಿಯರ್? ನಾವು ಸರ್, ಎವ್ರಿ ಪೇಜ್ ಶೆಲ್ ಬಿ ಸೈನ್ಡ್ ಆರ್ ಇನಿಷಿಯಲ್ಡ್ ಅಂಡ್ ಲಾಸ್ಟ್ ಪೇಜ್ ಫುಲ್ ಸೈನ್ ಹಾಕಬೇಕು. ಜನರಲ್ ಪ್ರೊಸೀಜರ್. ಯಾರು ಸೈನ್ ಹಾಕತ್ ಸರ್? ವೆರಿ ಇಂಪಾರ್ಟೆಂಟ್. ಜನರಲ್ ಮೀಟಿಂಗ್ ಅಲ್ಲಿ ಚೇರ್ಮನ್ ಆಫ್ ದ ಸೆಡ್ ಮೀಟಿಂಗ್. ಜನರಲ್ ಮೀಟಿಂಗ್ ಮೀನ್ಸ್ ಮೆಂಬರ್ಸ್ ಮೀಟಿಂಗ್. ಜನರಲ್ ಮೀಟಿಂಗ್ ಮಿನಿಟ್ಸ್ ಬುಕ್ ಆದ್ರೆ ಚೇರ್ಮನ್ ಆಫ್ ದ ಸೆಡ್ ಮೀಟಿಂಗ್ ಆರ್ ಡೈರೆಕ್ಟರ್ ಆಥರೈಸ್ಡ್ ಬೈ ದ ಬೋರ್ಡ್ ಮೀಟಿಂಗ್ ಆದ್ರೆ ಚೇರ್ಮನ್ ಆಫ್ ದ ಸೆಡ್ ಮೀಟಿಂಗ್ ಆರ್ ಸಕ್ಸೀಡಿಂಗ್ ಮೀಟಿಂಗ್. ಬಟ್ ಪೋಸ್ಟಲ್ ಬ್ಯಾಲೆಟ್ ರೆಸಲ್ಯೂಷನ್ಸ್ ಮೀಟಿಂಗ್ ಇಲ್ಲ ಅಲ್ವಾ? ಮೀಟಿಂಗ್ ಇರೋದಿಲ್ಲ. ಸೊ ಇಫ್ ಮೀಟಿಂಗ್ ಇಸ್ ನಾಟ್ ದೇರ್, ಚೇರ್ಮನ್ ಆಫ್ ದ ಮೀಟಿಂಗ್ ವೋಂಟ್ ಬಿ ದೇರ್ ಬಿಕಾಸ್ ರೆಸಲ್ಯೂಷನ್ ಇಸ್ ಪಾಸ್ ಥ್ರೂ ಪೋಸ್ಟಲ್ ಬ್ಯಾಲೆಟ್. ಮನೇಲಿ ಕೂತ್ಕೊಂಡು ಪಾಸ್ ಮಾಡೋದು. ಸೊ ಮೀಟಿಂಗ್ ಇಲ್ಲ. ಈ ಮಿನಿಟ್ಸ್ಗೆ ಯಾರು ಸೈನ್ ಮಾಡಬೇಕು ಸರ್? ಚೇರ್ಮನ್ ಆಫ್ ದ ಬೋರ್ಡ್. ಇದು ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಇದು ವೆರಿ ಇಂಪಾರ್ಟೆಂಟ್. ಚೇರ್ಮನ್ ಆಫ್ ದ ಬೋರ್ಡ್. ರೈಟ್. ನಾವು ಪ್ರಿಸರ್ವೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸರ್, ಇದರಲ್ಲಿ ಎಲ್ಲ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಕನ್ಫರ್ಮೇಷನ್ನು, ಅಪಾಯಿಂಟ್ಮೆಂಟ್ಸ್ ಮಾಡಿದ್ದು, ಡೈರೆಕ್ಟರ್ಸ್ ಪ್ರೆಸೆಂಟು, ಯಾರ್ಯಾರು ಇಲ್ಲ ಅಂತ ಹೇಳಿದ್ದಾರೆ ರೆಸಲ್ಯೂಷನ್ಸ್ಗೆ. ಕ್ಲಿಯರ್? ಬಟ್ ಇದಿರಬಾರ್ದು. ಡಿಫೇಮೇಟ್ರಿ, ಇರ್ರಿಲೆವೆಂಟ್, ಇಮ್ಮೆಟೀರಿಯಲ್ ಆ್ಯಂಡ್ ಎನಿ ಮ್ಯಾಟರ್ ವಿಚ್ ಇಸ್ ಡೆಟ್ರಿಮೆಂಟಲ್ ಟು ದ ಇಂಟ್ರೆಸ್ಟ್ ಆಫ್ ದ ಕಂಪನಿ. ಅನಗತ್ಯ ವಿಷಯಗಳನ್ನು ಇಟ್ಕೋಬಾರ್ದು. ಕ್ಲಿಯರಾ? ಪ್ರಿಸರ್ವೇಷನ್ ಆ್ಯಂಡ್ ಮೇಂಟೆನೆನ್ಸ್. ಜನರಲ್ ಮೀಟಿಂಗ್ ರಿಜಿಸ್ಟರ್ಡ್ ಆಫೀಸಲ್ಲಿ ಮೇಂಟೈನ್ ಮಾಡಬೇಕು. ಪರ್ಮನೆಂಟ್ ಪ್ರಿಸರ್ವ್ ಮಾಡಬೇಕು. CS ಕಸ್ಟಡಿಯಲ್ಲಿ ಇರಬೇಕು. CS ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟರ್ ಆಥರೈಸ್ಡ್ ಬೈ ದ ಬೋರ್ಡ್. ಸರ್, ಬೇರೆ ಮೀಟಿಂಗು ಸೇಮ್ ಲಾಜಿಕ್ಕು. ರಿಜಿಸ್ಟರ್ಡ್ ಆಫೀಸಲ್ಲಿ ಇಟ್ಬಿಡಿ, ಪ್ರಿಸರ್ವ್ ಪರ್ಮನೆಂಟ್ಲಿ, CS ಅಥವಾ ಡೈರೆಕ್ಟರ್ ಆಥರೈಸ್ಡ್ ಬೈ ದ ಬೋರ್ಡ್ ಅಲ್ಲಿ ನೀವು ಮಾಡಬೇಕು. ಅರ್ಥ ಆಯ್ತಾ? ಓಕೆ ಸರ್. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಆಫ್ ಮಿನಿಟ್ಸ್. ಸರ್, ಯಾರಿಗೆ ಬೇಕು ನೀವು ಮಿನಿಟ್ಸ್ನ ಇನ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಬೇಕಾದ್ರೆ ಕಾಪೀಸ್ ತೊಗೋಬೋದು. ಆದರೆ ಸರ್, ಇನ್ಸ್ಪೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ NCLT ಹತ್ರ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ. NCLT ಕ್ಯಾನ್ ಗಿವ್ ಯು ಇಮಿಡಿಯೇಟ್ ಪವರ್. ಕ್ಲಿಯರಾ? ಸೆಕ್ಷನ್ 121 ರಿಪೋರ್ಟ್ ಆನ್ AGM ಅಪ್ಲಿಕೇಬಲ್ ಫಾರ್ ಲಿಸ್ಟೆಡ್ ಪಬ್ಲಿಕ್ ಕಂಪನೀಸ್ ಓನ್ಲಿ. MCQ ಬರ್ಬೋದು ಇದರಲ್ಲಿ. MCQ ಬರ್ಬೋದು ಇದರಲ್ಲಿ. ಎವ್ರಿ ಲಿಸ್ಟೆಡ್ ಪಬ್ಲಿಕ್ ಕಂಪನೀಸ್ ಶುಡ್ ಬಿ ಫೈಲಿಂಗ್ ಅ ರಿಪೋರ್ಟ್ ಆನ್ AGM ವಿತ್ ROC. ಕಂಟೆಂಟ್ ಏನು? ಡೇಟ್, ಟೈಮು, ಹವರು, ವೆನ್ಯೂ, ಚೇರ್ಮನ್ ಅಪಾಯಿಂಟ್ಮೆಂಟ್, ಕನ್ಫರ್ಮೇಷನು. ಸೊ ಮೀಟಿಂಗಲ್ಲಿ ಏನೇನಾಗಿದೆ ಅದರ ಡೀಟೇಲ್ಸ್ ಕೊಟ್ಟು ಯು ಹ್ಯಾವ್ ಟು ಫೈಲ್. ಕ್ಲಿಯರಾ? ಬಟ್ ಈ ರಿಪೋರ್ಟ್ನ ಸೈನ್ ಮಾಡೋರು ಯಾರು ಸರ್? ಈ ರಿಪೋರ್ಟ್ ಸೈನ್ ಮಾಡೋದು ಐದರ್ ಚೇರ್ಮನ್ ಆಫ್ ದ ಮೀಟಿಂಗ್ ಆರ್ ಎನಿ ಆಫ್ ದ 2 ಡೈರೆಕ್ಟರ್ಸ್. ಆ 2 ಡೈರೆಕ್ಟರಲ್ಲಿ ಒನ್ ಶಾಲ್ ಬಿ MD ಇಫ್ MD ಇದ್ದರೆ, ಅಥವಾ 2 ಡೈರೆಕ್ಟರ್ ಆ್ಯಂಡ್ CS. ಕ್ಲಿಯರ್? ಚೇರ್ಮನ್ ಆಫ್ ದ ಮೀಟಿಂಗ್ ಇದ್ದರೆ ಮುಗಿದ ಕತೆ. ಚೇರ್ಮನ್ ಇಲ್ಲ ಅಂತ ಹೇಳಿದ್ರೆ 2 ಡೈರೆಕ್ಟರ್, ಅದರಲ್ಲಿ ಒಂದು MD, ಇನ್ನೊಂದು ನಾರ್ಮಲ್ ಡೈರೆಕ್ಟ್ರು. MD ಇಲ್ಲ ಅಂತ ಹೇಳಿದ್ರೆ 2 ಡೈರೆಕ್ಟರ್ ಆ್ಯಂಡ್ CS ಮಾಡಬೇಕಾಗತ್ತೆ. ಕ್ಲಿಯರ್? ಎಸ್, ರೈಟ್. ಸೆಕ್ಷನ್ 122 ಅಪ್ಲಿಕೇಬಿಲಿಟಿ ಟು OPC. ಸರ್, OPCಗೆ ಅಪ್ಲಿಕೇಬಲ್ ಇದೆಯಾ ಸರ್? OPCಗೆ ಅಪ್ಲಿಕೇಬಲ್ ಇದೆಯಾ ಸರ್? 100% ಅಪ್ಲಿಕೇಬಲ್ ಇದೆ. ಬಟ್ ಎಲ್ಲ ಅಪ್ಲಿಕೇಬಲ್ ಇರಲ್ಲ. ಓನ್ಲಿ ವಾಟ್ ಈಸ್ ರಿಕ್ವೈರ್ಡ್ ದಟ್ ಇಸ್ ಅಪ್ಲಿಕೇಬಲ್. ಸೆಕ್ಷನ್ 98 ಅಪ್ಲಿಕೇಬಲ್ ಆಗಲ್ಲ, 100 ಅಪ್ಲಿಕೇಬಲ್ ಆಗಲ್ಲ, 100 to 111 ಅಪ್ಲಿಕೇಬಲ್ ಇರಲ್ಲ. ಬಿಕಾಸ್ ಮೀಟಿಂಗೇ ಅಪ್ಲಿಕೇಬಲ್ ಇಲ್ಲ ಅವ್ರಿಗೆ. ಆರ್ಡಿನರಿ ಬಿಸ್ನೆಸ್ ಅಂಡರ್ ಸೆಕ್ಷನ್ 102 ಅಪ್ಲಿಕೇಬಿಲಿಟಿ ಬರುತ್ತೆ. ಕ್ಲಿಯರ್? 102 ಅಪ್ಲಿಕೇಬಿಲಿಟಿ ಬರುತ್ತೆ. ಯಾಕೆ? ಈವನ್ OPC ಶುಡ್ ಹ್ಯಾವ್ ಆಡಿಟರ್ಸ್, OPC ಶುಡ್ ಹ್ಯಾವ್ ಡೈರೆಕ್ಟರ್ಸ್, OPC ಶುಡ್ ಹ್ಯಾವ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್.
Clear? And OPC also can declare dividend. Clear? So section number 102, the ordinary business ಅಡ್ಡ ಆರ್ಡಿನರಿ ಬಿಸ್ನೆಸ್ ಟ್ರಾನ್ಸಾಕ್ಟ್ ಮಾಡಬೇಕು ಅವರು, ಅದು ಅಪ್ಲಿಕೇಬಲ್ ಬರುತ್ತೆ, ಅಪ್ಲಿಕೇಬಿಲಿಟಿ ಇರುತ್ತೆ. ಆಯ್ತಾ? ರೈಟ್. ನಾವು where there is only one director on the board of OPC, any business which is required to be transacted at the meeting, it shall be sufficient if resolution by such director is entered in the minutes book. ಸರ್ ಒಂದೇ ಒಂದು ಡೈರೆಕ್ಟರ್ ಇರ್ತಾರೆ, ಏನು ಮೀಟಿಂಗ್ ಮಾಡ್ತಾರೆ ಅವರು? ಏನು ಮಾಡೋಕ್ಕಾಗಲ್ಲ. ಸೊ ಅವರೇ ಹೋಗಿ ಮಿನಿಟ್ಸ್ ಬುಕ್ಕಲ್ಲಿ ಬರೆದು ಸೈನ್ ಹಾಕಿದ್ರೆ ಅದೇ ರೆಸಲ್ಯೂಷನ್. ಕ್ಲಿಯರ್? ಅದೇ ರೆಸಲ್ಯೂಷನ್. ಸೊ ದೆರ್ ಇಸ್ ಇಫ್ ಬಿಕಾಸ್ OPCಲಿ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಇಸ್ 1. ಸೊ ಜಾಸ್ತಿನೂ ಇರ್ಬೋದು, ಒಂದಿದ್ರೆ ನೀವು ಮೀಟಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ, ಡೈರೆಕ್ಟಾಗಿ ನೀವೇ ಮಿನಿಟ್ಸ್ ಬುಕ್ಕಲ್ಲಿ ಎಂಟರ್ ಮಾಡಿದ್ರೆ ಮುಗೀತು ಕತೆ. ಕ್ಲಿಯರಾ? ನಾವು ಸರ್ ಹೌ ಡು ದೇ ಹ್ಯಾವ್ ಅಪಾಯಿಂಟ್ ದೀಸ್ ಪೀಪಲ್? ಸರ್ ಇವಾಗ ನೀವು AGM EGM ಅಪ್ಲಿಕೇಬಲ್ ಇಲ್ಲ ಅಂತ ಹೇಳಿದ್ರಿ. ಸಿಂಪಲ್, ಫಾಲೋವಿಂಗ್ ಪ್ರೊಸೀಜರ್ ಶಾಲ್ ಬಿ ಅಡಾಪ್ಟೆಡ್ ಫಾರ್ ಎನಿ ಬಿಸ್ನೆಸ್ ಟು ಬಿ ಟ್ರಾನ್ಸಾಕ್ಟೆಡ್ ಇನ್ AGM ಆರ್ ಎನಿ ಅದರ್ ಮೀಟಿಂಗ್ ಆಫ್ OPC. ಹೆಂಗೆ? ದ ರೆಸಲ್ಯೂಷನ್ ಶಾಲ್ ಬಿ ಕಮ್ಯುನಿಕೇಟೆಡ್ ಬೈ ದ ಮೆಂಬರ್ ಟು ದ ಕಂಪನಿ. ಆ ಸಿಂಗಲ್ ಮೆಂಬರ್ ಇದಾರಲ್ವ ಅವರೇ ಕಂಪನಿಗೆ ಒಂದು ರೈಟಿಂಗಲ್ಲಿ ಅವ್ರ ರೆಸಲ್ಯೂಷನ್ ಹೇಳಿದ್ರೆ ಮುಗೀತು. ಆ ರೆಸಲ್ಯೂಷನ್ನ ಮಿನಿಟ್ಸ್ ಬುಕ್ಕಲ್ಲಿ ಎಂಟರ್ ಮಾಡಿ ಆ ಮಿನಿಟ್ಸ್ ಬುಕ್ನ ಈ ಮೆಂಬರ್ ಸೈನ್ ಮಾಡಿದ್ರೆ ಆಯ್ತು, ಅದೇ ರೆಸಲ್ಯೂಷನ್. ಜಸ್ಟ್ ಲೈಕ್ ಹೌ ಡೈರೆಕ್ಟರ್ ವಿಲ್ ಡೂ, ಮೆಂಬರ್ಸ್ ಆಲ್ಸೋ ವಿಲ್ ಡೂ ದ ಸೇಮ್ ಥಿಂಗ್. ಅಂಡರ್ಸ್ಟುಡ್? ಕ್ಲಿಯರಾ? ಎಸ್ ಸರ್, ರೈಟ್ ಸರ್. ಸೊ ಇದನ್ನು ನೀವು ಯಾವುದೇ ಬುಕ್ ರೆಫರ್ ಮಾಡ್ತಾ ಇದ್ದೀರಾ, ಇದು ನನ್ನ ಕ್ಲಾಸ್ದು ರೆಗ್ಯುಲರ್ ಮೆಟೀರಿಯಲು. ಸೊ ಐ ವಾಂಟ್ ಬಿ ಏಬಲ್ ಟು ಶೇರ್ ದಿಸ್ ಪರ್ಟಿಕ್ಯುಲರ್ ಕಾಪಿ, ರೈಟ್? ಸೊ ವಿಚ್ ಎವರ್ textbook, reference book you are referring to, you can relate this there, this content you can relate it to that particular book. Clear? Yes, we usually discuss the questions also in the class. Clear? So if not, we'll I ask student to solve it, and then if there is any doubt we usually discuss it in the class. Clear? So second part of this chapter, see management and administration ಅಲ್ಲಿ ಎರಡು ಡಿವಿಷನ್ ಇರುತ್ತೆ, ಒಂದು ಮ್ಯಾನೇಜ್ಮೆಂಟ್ ಡಿವಿಷನ್, ಒಂದು ಅಡ್ಮಿನಿಸ್ಟ್ರೇಷನ್ ಡಿವಿಷನ್. ಮ್ಯಾನೇಜ್ಮೆಂಟ್ ಡಿವಿಷನ್ ಇವಾಗ ಮುಗೀತು. ಅಡ್ಮಿನಿಸ್ಟ್ರೇಷನ್ ಡಿವಿಷನ್, ದಟ್ ಇಸ್ ಸೆಕ್ಷನ್ ನಂಬರ್ 88 to 95. ರೈಟ್? 88 ಟಾಕ್ಸ್ ಅಬೌಟ್ ರಿಜಿಸ್ಟರ್ ಆಫ್ ಮೆಂಬರ್ಸು. ಕ್ಲಿಯರ್? MGT 1 ಮೇಂಟೈನ್ ಮಾಡಬೇಕಾಗುತ್ತೆ. ಕ್ಲಿಯರ್? MGT 1 ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ರಿಜಿಸ್ಟರ್ ಆಫ್ ಮೆಂಬರ್ಸ್ ಬೇರೆ ಬೇರೆ ಕ್ಲಾಸ್ ಆಫ್ ಶೇರ್ಸ್ಗೆ ಬೇರೆ ಬೇರೆ ರಿಜಿಸ್ಟರ್ ಮೇಂಟೈನ್ ಮಾಡಿ, ಡಿಬೆಂಚರ್ಸ್ಗೆ ಬೇರೆ ಮೇಂಟೈನ್ ಮಾಡಿ. ಕ್ಲಿಯರ್? ಫಾರಿನ್ ಮೆಂಬರ್ಸ್ಗೆ ಬೇರೆ ರಿಜಿಸ್ಟರ್ ಮೇಂಟೈನ್ ಮಾಡಿ, ಇಂಡೆಕ್ಸ್ ಮೇಂಟೈನ್ ಮಾಡಿ. ಕ್ಲಿಯರ್? ಆ್ಯಂಡ್ ಕ್ಯಾನ್ ಐ ಮೇಂಟೈನ್ ಇಟ್ ಇನ್ ಇಲೆಕ್ಟ್ರಾನಿಕ್ ಮೋಡ್? 100% ಯು ಕ್ಯಾನ್ ಮೇಂಟೈನ್ ಇಟ್ ಇನ್ ಇಲೆಕ್ಟ್ರಾನಿಕ್ ಮೋಡ್. ಇಟ್ ಈಸ್ ಯೋರ್ ಕಾಲ್. ಕ್ಲಿಯರಾ? ಬಟ್ ಯಾವ ಕಂಪನಿಗೆ ಇಂಡೆಕ್ಸ್ ಮೇಂಟೈನ್ ಮಾಡಬೇಕು ಸರ್? ಇಫ್ ದ ನಂಬರ್ ಆಫ್ ಮೆಂಬರ್ಸ್ ಈಸ್ ಲೆಸ್ ದೆನ್ 50, ಇಂಡೆಕ್ಸ್ ಇಸ್ ನಾಟ್ ನೆಸೆಸರಿ. ಇಫ್ ಇಟ್ ಈಸ್ ಮೋರ್ ದೆನ್ 50, ಇಂಡೆಕ್ಸ್ ಇಸ್ ನೆಸೆಸರಿ. ಕ್ಲಿಯರಾ? ಎಸ್. ನಾವು ಅಷ್ಟೇ ಸೆಕ್ಷನ್ ನಂಬರ್ 88ಅಲ್ಲಿ. ಸೆಕ್ಷನ್ ನಂಬರ್ 89ಗೆ ಬನ್ನಿ. ಡಿಕ್ಲರೇಷನ್ ಇನ್ ರೆಸ್ಪೆಕ್ಟ್ ಆಫ್ ಬೆನಿಫಿಷಿಯಲ್ ಇಂಟ್ರೆಸ್ಟ್ ಇನ್ ಎನಿ ಶೇರ್. ಬೆನಿಫಿಷಿಯಲ್ ಇಂಟ್ರೆಸ್ಟ್ ಅಂದರೆ ಏನು ಸರ್? ಜನರಲ್ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ತಂದೆ ಹತ್ರ ಒಂದು ಗಾಡಿ ಇದೆ, ನಿಮ್ಮ ಅಪ್ಪ ಅಮ್ಮನ ಹತ್ರ ಒಂದು ವೆಹಿಕಲ್ ಇದೆ. ಆ ವೆಹಿಕಲ್ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಆದರೆ ನೀವು ಬಿಡ್ತಾ ಇದ್ದೀರಾ. Clear? That vehicle has been used by you. That means the benefit is getting taken by you, but the registered owner is someone else. ಅದೇ ರೀತಿ ಇಲ್ಲಿ ಶೇರ್ಸ್ ಬೇರೆಯವ್ರ ಹೆಸರಲ್ಲಿದೆ, ಆದರೆ ಡಿವಿಡೆಂಡ್ ವೋಟಿಂಗ್ ರೈಟ್ಸ್ ಎಲ್ಲ ಬೇರೆಯವ್ರಿಗೆ ಹೋಗ್ತಾ ಇದೆ. ಕ್ಲಿಯರ್? ಜನರಲಿ ಇವಾಗ ಲಿಸ್ಟೆಡ್ ಕಂಪ್ನೀಸ್ಗಳಲ್ಲಿ ನಾವು ನಮ್ಮನ್ನು ಕರೆಯೋದು ಬೆನಿಫಿಷಿಯಲ್ ಓನರ್ ಅಂತೇಳಿ. ಸೊ ವಿಚ್ ಎವರ್ ಅಕೌಂಟ್ ಯು ಓಪನ್ ವಿತ್ ಎನಿ ಬ್ರೋಕರ್, ಫಾರ್ ಯು ವಿಲ್ ಬಿ ಗಿವನ್ ಒನ್ ID ಕಾಲ್ಡ್ BOID, ಬೆನಿಫಿಷಿಯಲ್ ಓನರ್ ಐಡೆಂಟಿಫಿಕೇಶನ್. ಕ್ಲಿಯರಾ? ಸೊ ಯೂಶಲಿ ಡೆಪಾಸಿಟರೀಸ್ ಮೂಲಕ ನಾವು ಪರ್ಚೇಸ್ ಮಾಡೋದು ಶೇರ್ಸು, ಆರ್ ಡೆಪಾಸಿಟರೀಸ್ ಪಾರ್ಟಿಸಿಪೆಂಟ್ಸ್ ಮೂಲಕ. ಆ್ಯಂಡ್ ಆಬ್ವಿಯಸ್ಲಿ ಡೆಪಾಸಿಟರೀಸ್ ಇರುತ್ತೆ, NSDL CDSL ಕೇಳ್ಪಟ್ಟಿದ್ದೀರಾ, ರೈಟ್? ಸೊ ಅವ್ರು ಕೇಳಿದ್ದೀರಾ? ಹಾಂ, ಅವ್ರ ಥ್ರೂನೇ ನಾವು ಶೇರ್ಸ್ ಬೈ ಮಾಡೋದು. ಕ್ಲಿಯರಾ? ಸೊ ಇದರಲ್ಲಿ ಏನಿಲ್ಲ ಸರ್, ರಿಜಿಸ್ಟರ್ಡ್ ಹೋಲ್ಡರ್ ಕೂಡ ಒಂದು ಡಿಕ್ಲರೇಷನ್ ಕೊಡಬೇಕು. ವೆರಿ ಈಸಿ ಸೆಕ್ಷನ್. ರಿಜಿಸ್ಟರ್ಡ್ ಹೋಲ್ಡರ್ ಒಂದು ಡಿಕ್ಲರೇಷನ್ ಕೊಡಬೇಕು, ಸೇಯಿಂಗ್ ಐ ಆಮ್ ದಿ ರಿಜಿಸ್ಟರ್ಡ್ ಓನರ್ ಅಂತೇಳಿ. ದೆನ್ ಬೆನಿಫಿಷಿಯಲ್ ಓನರ್ ಆಲ್ಸೋ ಶುಡ್ ಗಿವ್ ಅ ಡಿಕ್ಲರೇಷನ್ ಸೇಯಿಂಗ್ ಇದರದ್ದು ಬೆನಿಫಿಟ್ ನಾನು ತಗೋತಾ ಇದ್ದೀನಿ ಅಂತೇಳಿ. ಡೈರೆಕ್ಟಾಗಿ ಒಂದು ಡಿಕ್ಲರೇಷನ್ MGT 4 ಆ್ಯಂಡ್ MGT 5 ಫೈಲ್ ಮಾಡಿದ್ರೆ ಆಯಿತು. ಚೇಂಜಸ್ ಇದ್ದರೆ ಅದನ್ನು ಫೈಲ್ ಮಾಡಬೇಕು. ಕ್ಲಿಯರಾ? ಇವಾಗ ಡಿಕ್ಲರೇಷನ್ ಇನ್ ರೆಸ್ಪೆಕ್ಟ್ ಆಫ್ ಬೆನಿಫಿಷಿಯಲ್ ಇಂಟ್ರೆಸ್ಟ್
ಪ್ರೊಸೀಜರ್ಗೆ ಯಾರು ರೆಸ್ಪಾನ್ಸಿಬಲ್ ಸರ್? ಫಾಲೋವಿಂಗ್ ಪರ್ಸನ್ ಶಾಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಫರ್ನಿಶಿಂಗ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಕೋಆಪರೇಷನ್ ಫಾರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದ ರಿಜಿಸ್ಟ್ರಾರ್. ಸಿ, ನಿಮ್ಮ ಹತ್ರ ಲಕ್ಷಾಂತರ ಶೇರ್ ಹೋಲ್ಡರ್ಸ್ ಇರ್ಬೋದು, ಕೋಟ್ಯಾಂತರ ಶೇರ್ ಹೋಲ್ಡರ್ಸ್ ಇರ್ಬೋದು, ಬಟ್ ಆರ್ ಒ ಸಿಗೆ ಅವ್ರು ಎಲ್ಲರ ಹತ್ರ ಮಾತಾಡೋಕ್ಕಾಗತ್ತಾ? ಆಗಲ್ಲ. ಸೊ ವಾಟ್ ದೇ ವಿಲ್ ಡೂ, ಆರ್ ಒ ಸಿ ವಿಲ್ ಗೋ ಆ್ಯಂಡ್ ಟಾಕ್ ಟು ದ ಕಂಪನೀಸ್ ಪರ್ಸನ್. ನಾವು ಹೂ ಇಸ್ ಇಸ್ ಕಂಪನೀಸ್ ಪರ್ಸನ್ ಸರ್? ಯಾರಾದರೂ ಒಬ್ಬರಾದ್ರೂ ಇರಬೇಕಲ್ವಾ? ಹೂ ಇಸ್ ದಟ್ ಕಂಪನೀಸ್ ಪರ್ಸನ್? ಆರ್ ಒ ಸಿ ಹ್ಯಾಸ್ ಟು ಗೋ ಆ್ಯಂಡ್ ಟಾಕ್ ಟು ಹಿಮ್. ಹೂ ಇಸ್ ದ್ಯಾಟ್? ಐದರ್ ಸಿ ಎಸ್ ಆರ್ ಕೆ ಎಮ್ ಪಿ ಅದರ್ ದ್ಯಾನ್ ಸಿ ಎಸ್, ಎವ್ರಿ ಡೈರೆಕ್ಟರ್ ವೇರ್ ದರ್ ಇಸ್ ನೋ ಸಿ ಎಸ್ ಆರ್ ಕೆ ಎಮ್ ಪಿ. ಕ್ಲಿಯರಾ? ಇವ್ರ ಹತ್ರ ಹೋಗಿ ಮಾತಾಡ್ತಾರೆ ಅವರು. ಸರ್, ಟಿಲ್ ದ ಕಂಪನಿ ಡೆಸಿಗ್ನೇಟ್ಸ್, ನೀವು ಯಾರ ಒಬ್ಬರನ್ನಾದ್ರೂ ನೀವು ಡೆಸಿಗ್ನೇಟ್ ಮಾಡಬೇಕು. ಯಾರು? ಕಂಪನಿ ಡೆಸಿಗ್ನೇಟ್ ಮಾಡೋ ತನಕ ಯಾರ ಹತ್ರ ಹೋಗಿ ಮಾತಾಡ್ಬೋದು ಸರ್ ನಾನು? ಸಿ ಎಸ್, ಎಮ್ ಡಿ ಆರ್ ಮ್ಯಾನೇಜರ್, ಎವ್ರಿ ಡೈರೆಕ್ಟರ್ ಇಫ್ ದೇರ್ ಇಸ್ ನೋ ಸಿ ಎಸ್. ಅರ್ಥ ಆಯ್ತಾ? ಸೊ ಬೇಸಿಕಲಿ ಇವ್ರ ಹತ್ರ ಹೋಗಿ ನಾನು ಮಾತಾಡಬಹುದು. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಡೈರೆಕ್ಟಾಗಿ ಪಬ್ಲಿಕ್ ಹತ್ರ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟಾಗಿ ಇವ್ರ ಹತ್ರನೇ ಮಾತಾಡಿದ್ರೆ ನನಗೆ ಇವರು ಇನ್ಫಾರ್ಮೇಷನ್ 100% ಕೊಡಬೇಕಾಗುತ್ತೆ. ಅಂಡರ್ಸ್ಟುಡ್ಡಾ? ಕ್ಲಿಯರಾ? ಎಸ್ ಸರ್. ರೈಟ್. ಸೆಕ್ಷನ್ ನಂಬರ್ 90 ಮಾಡೋಣ. ಕಮ್ ಟು ಸೆಕ್ಷನ್ ನಂಬರ್ 91, ಪವರ್ ಟು ಕ್ಲೋಸ್ ದ ರಿಜಿಸ್ಟರ್ ಸರ್. ಸರ್, ರಿಜಿಸ್ಟರ್ನ ಕ್ಲೋಸ್ ಮಾಡಬಹುದಾ? ಮಾಡಬಹುದು. ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಡೂ. ಬಟ್ ವೆನ್ ಸರ್? ವೆನ್ ಶುಡ್ ಐ ಕ್ಲೋಸ್? ಸಿ, ರಿಜಿಸ್ಟರ್ಡ್ ಮೇ ಬಿ ಕ್ಲೋಸ್ಡ್ ಫಾರ್ ಎನಿ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 30 days. Clear? For any period not exceeding 30 days, number 1. Number 2, and aggregate period of 45 days. That means ಒಂದ 30 days close ಮಾಡಿ at one shot, or 45 days aggregate. Meaning what sir? Imagine I closed for the first time for 20 days. Okay, let me put it this way here. I closed it for the first time for 20 days. Cumulative period is to 20 ದಿವಸ. Second time I closed. Clear? Second time I closed. When I closed for second time, I closed for around 15 days. How much? 35. Third time I closed in a year. I closed for 20 days. Not allowed. Even though ಇದು one time is less than 30, ಆದರೆ aggregate maximum 45 days. ಸೊ 20 days ಕ್ಲೋಸ್ ಮಾಡೋಕ್ಕಾಗಲ್ಲ, 10 ದಿನಕ್ಕೆ ಮಾತ್ರ ಕ್ಲೋಸ್ ಮಾಡೋಕ್ಕಾಗೋದು. ಸೊ ದಿಸ್ ಐ ಹ್ಯಾವ್ ಟು ಟೇಕ್ ಕೇರ್ ವೆನ್ ಇಟ್ ಕಮ್ಸ್ ಟು ಕ್ಲೋಸರ್ ಆಫ್ ರಿಜಿಸ್ಟರ್. ಕ್ಲಿಯರ್? ಎನಿ ಪೀರಿಯಡ್ ನಾಟ್ ಎಕ್ಸಿಡಿಂಗ್ 30 days and for an aggregate period of 45 days in a year. In case of listed companies or companies which intends to get listed, give prior notice of at least 7 days or such lesser period as may be specified by SEBI. So ನೀವು ನೋಟಿಸ್ ಕೊಡಬೇಕು ಇಫ್ ಯು ಆರ್ ಕ್ಲೋಸಿಂಗ್. ಯಾಕೆ ಕ್ಲೋಸ್ ಮಾಡ್ತಾರೆ ಸರ್? ಸಿ, ಐ ವಾಂಟ್ ಟು ಗಿವ್ ಅ ಬೈಬ್ಯಾಕ್ ಆಪ್ಷನ್ ನೌ. I want to give bonus shares. I want to give dividend. But I need to know who are my members. No. Now, how will I know who are my members? I have to close. I have to stop on a particular day. ಇವಾಗ ಮಾರ್ಕೆಟಲ್ಲಿ ನೀವು ಒಂದು ಟರ್ಮ್ ಕೇಳ್ತಿರಬಹುದು, ರೆಕಾರ್ಡ್ ಡೇಟ್ ಅಂತ ಹೇಳಿ. ಕ್ಲಿಯರ್? ರೆಕಾರ್ಡ್ ಡೇಟ್ ಅಂತ ಹೇಳಿದ್ರೆ ಆ ಡೇಟ್ಗಿಂತ ಮುಂಚೆ ನೀವು ಶೇರ್ ತಗೊಂಡ್ರೆ ನಾವು ಡಿವಿಡೆಂಡ್ ಕೊಡ್ತೀವಿ, ನಾವು ಬೋನಸ್ ಶೇರ್ಸ್ ಕೊಡ್ತೀವಿ, ನಾವು ಸ್ಪ್ಲಿಟ್ ಶೇರ್ಸ್, ಎಕ್ಸ್ಟ್ರಾ ಶೇರ್ಸ್ ಕೊಡ್ತೀವಿ. ಬಟ್ ಎನಿ ಒನ್ ಹೂ ಪರ್ಚೇಸಸ್ ಆಫ್ಟರ್ ದಟ್ ಡೇಟ್ ವಿ ವಿಲ್ ನಾಟ್ ಗಿವ್ ಎನಿಥಿಂಗ್, ಬಿಕಾಸ್ ದಟ್ ಇಸ್ ವೇರ್ ವಿ ಸೇ ಕ್ಲೋಸರ್ ಆಫ್ ROM. ನಮಗೆ ಗೊತ್ತಾಗಬೇಕಲ್ವ ಯಾಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಕ್ಲಿಯರ್? ಎಸ್, ರೈಟ್. ಸೆಕ್ಷನ್ ನಂಬರ್ 9, ಆ್ಯನ್ಯುವಲ್ ರಿಟರ್ನ್. MGT 7 ಅಲ್ಲಿ ಆ್ಯನ್ಯುವಲ್ ರಿಟರ್ನ್ ಎವ್ರಿ ಕಂಪನಿ, ಎಕ್ಸಂಪ್ಷನೇ ಇಲ್ಲ ಸರ್. ಎವ್ರಿ ಕಂಪನಿ ಹ್ಯಾಸ್ ಟು ಫೈಲ್ ಆ್ಯನ್ಯುವಲ್ ರಿಟರ್ನ್ ಇನ್ ಫಾರ್ಮ್ ನಂಬರ್ MGT 7. ಆದರೆ ಈ OPC ಸ್ಮಾಲ್ ಕಂಪನೀಸ್ಗೆ MGT 7A ಅಪ್ಲಿಕೇಬಲ್ ಆಗುತ್ತೆ. ಕ್ಲಿಯರಾ? ಇದು ತುಂಬ ಇಂಪಾರ್ಟೆಂಟ್. ಒಂದೇ ಒಂದು ಸರ್ತಿ ಕ್ವಶನ್ ಕೇಳಿದ್ರು, ಬಟ್ ಯಾವ ಸಿಚುವೇಶನಲ್ಲಿ ಕೇಳಿದ್ರು ಅಂತ ಹೇಳಿದ್ರೆ ಎವ್ರಿ ಒನ್ ಸ್ಟಡಿಡ್ ಎವ್ರಿಥಿಂಗ್ ಎಲ್ಸ್ ಎಕ್ಸೆಪ್ಟ್ ಪಾಯಿಂಟ್ ನಂಬರ್ 2, ಕಂಟೆಂಟ್ಸ್. Clear? And finally, in the institute exam, no, they thought that we will ask this only, and this was asked for like 6 marks. Contents. So do not ignore any of the content. Clear? Yes. So nothing registered office ಬಗ್ಗೆ, principal business ಬಗ್ಗೆ. Clear? Activities, particulars, shares, debentures, securities, ಇದೆಲ್ಲ ಕೊಡಿ, ಒಂದು ಸರ್ತಿ ಓದಿ.
Nothing great there, self-explanatory point. Who should sign the annual report, sir? Signing should be done by a director of the company. Clear? Signing should be done by director of the company and CS. And if there is no CS, CSN practice. Andre company secretary signature 100% important. Clear? Company secretary signature is 100% important, either employment or practice. Either of it, we need it. Clear? Yes. Now, in case of OPC, startup, private company and small company, it shall be signed by CS, or where there is no CS, by the director of the company. CS 100% ಇರಬೇಕು. CS ಇಲ್ಲಿ OPC ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಡೈರೆಕ್ಟರ್ ಆಫ್ ದ ಕಂಪ್ನಿ. ಯಾಕೆಂತ ಹೇಳಿದ್ರೆ ವೈ ಡು ವಿ ಸಿ OPC ಮೋರ್ ಟುವರ್ಡ್ಸ್ ಆಂಟರ್ಪ್ರಿನರ್ಶಿಪ್ ಪ್ರಮೋಷನ್. ಸೊ ನೀವು CS ಎಲ್ಲ ಅಫೋರ್ಡ್ ಮಾಡಂಗೆ ಆಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಡೈರೆಕ್ಟರ್ ಕೈಯಿಂದ ಸಿಗ್ನೇಚರ್ ಮಾಡಿಸ್ಕೊಳ್ಳಿ. ಸರ್ಟಿಫಿಕೇಶನ್ MGT 8 ಸರ್ಟಿಫೈ ಮಾಡಬೇಕು. ಯಾರು ಮಾಡಬೇಕು ಸರ್? ದಿಸ್ ಇಸ್ ನೋ ಆಪ್ಷನ್, CS ಇನ್ ಪ್ರಾಕ್ಟೀಸ್ ಓನ್ಲಿ. ಇವರೇ ಸರ್ಟಿಫೈ ಮಾಡಬೇಕು. ಕ್ಲಿಯರ್? CS ಇನ್ ಪ್ರಾಕ್ಟೀಸ್ ಓನ್ಲಿ ಹ್ಯಾಸ್ ಟು ಸರ್ಟಿಫೈ ದೀಸ್ ಥಿಂಗ್ಸ್. ಕ್ಲಿಯರ್? ಯಾವ ಕಂಪನಿ ಸರ್ಟಿಫಿಕೇಶನ್ ಅಪ್ಲಿಕಬಲ್ ಆಗುತ್ತೆ? ಇನ್ ಕೇಸ್ ಆಫ್ ಲಿಸ್ಟೆಡ್ ಕಂಪನಿ ಆರ್ ಎನಿ ಅದರ್ ಕಂಪನಿ ಹ್ಯಾವಿಂಗ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ 10 CR ಆರ್ ಮೋರ್ ಆರ್ ಟರ್ನ್ ಓವರ್ ಆಫ್ 50 CR ಆರ್ ಮೋರ್. ಇದು ಪ್ರೈವೇಟ್ ಕಂಪನಿ ಆಗಿರ್ಬೋದು, ಪಬ್ಲಿಕ್ ಕಂಪನಿ ಆಗಿರ್ಬೋದು. ಕ್ಲಿಯರ್? ಪ್ರೈವೇಟು ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಕ್ಲಿಯರ್? ನೆಕ್ಸ್ಟ್, ಎವ್ರಿ ಕಂಪನಿ ಶಾಲ್ ಪ್ಲೇಸ್ ಅ ಕಾಪಿ ಆಫ್ ಆನ್ಯುವಲ್ ರಿಟರ್ನ್ ಆನ್ ದ ವೆಬ್ಸೈಟ್. ಕ್ಲಿಯರಾ? ನಿಮ್ಮ ವೆಬ್ಸೈಟಲ್ಲಿ ಒಂದು ಕಾಪಿ ಹಾಕಿ. ವೆರಿ ಇಂಪಾರ್ಟೆಂಟ್ ಇಸ್ ಡ್ಯೂ ಡೇಟ್ ಫಾರ್ ಫೈಲಿಂಗ್. ಕ್ಲಿಯರ್? ಸರ್, ಡ್ಯೂ ಡೇಟ್ ಫಾರ್ ಫೈಲಿಂಗ್ ಮೀನ್ಸ್ ವಾಟ್? ಡ್ಯೂ ಡೇಟ್ ಫಾರ್ ಫೈಲಿಂಗ್ ಮೀನ್ಸ್ ವಾಟ್? ಈ ಆನ್ಯುವಲ್ ರಿಟರ್ನ್ ROC ಹತ್ರ ಫೈಲ್ ಮಾಡೋ ಲಾಸ್ಟ್ ಡೇಟ್ ಏನು ಸರ್? AGM ನೀವು ಇಟ್ಕೊಂಡ್ರೆ ವಿದಿನ್ 60 days ಫ್ರಮ್ ದ ಡೇಟ್ ಆಫ್ ಹೋಲ್ಡಿಂಗ್ AGM. ಆ AGM ಯಾವಾಗ ಆಗುತ್ತೋ, ಆಕ್ಚುವಲ್ ಡೇಟ್ ಆಫ್ AGM, ಆಕ್ಚುವಲ್ ಡೇಟ್ ಆಫ್ AGM, ಈ ಡೇಟಿಂದ 60 days 60 ದಿನಗಳು. ಸರ್, 60 ದಿನ ಆ್ಯಂಡ್ 60 days ಆ್ಯಂಡ್ 2 months one and the same? No. 60 days and 2 months are not one and the same. Clear? So 60 days only you have to count. Next, if AGM is not held within 60 days from the date on which AGM should have been held, so this is AGM due date and this is actual date. Clear? One is actual date, one is actual AGM due date. Clear? Clear? Now, if AGM is not held, AGM is held, ಎರಡು ಮುಗ್ತಿದೆ ಸರ್. ಇನ್ ಕೇಸ್ ಆಫ್ OPC ಅವ್ರಿಗೆ 180 days ಫ್ರಮ್ ಕ್ಲೋಸರ್ ಆಫ್ ಫೈನಾನ್ಷಿಯಲ್ ಇಯರ್. ಕ್ಲಿಯರಾ? AGM ಆದರೆ OPC ಆದರೆ 180 days ಫ್ರಮ್ ದ ಕ್ಲೋಸರ್ ಆಫ್ ಫೈನಾನ್ಷಿಯಲ್ ಇಯರ್. ಓಕೆನಾ? ಎಸ್. ಸೆಕ್ಷನ್ ನಂಬರ್ 94, ಪ್ಲೇಸ್ ಆಫ್ ಕೀಪಿಂಗ್ ದ ರಿಜಿಸ್ಟರ್, ರೆಫರ್ ಸೆಕ್ಷನ್ 88. ವೆರಿ ಸಿಮಿಲರ್. ಕ್ಲಿಯರ್? ವೆರಿ ಸಿಮಿಲರ್. ಆದರೆ ಈ ಇನ್ಫಾರ್ಮೇಷನ್ ಯಾರ ಹತ್ರ ಅದು ಸರ್ ಯಾರೇ ಮೆಂಬರ್ ಬಂದು ನನಗೆ ಈ ರಿಜಿಸ್ಟರ್ನ ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಕೊಡಿ. ಆದರೆ ಈ ಇನ್ಫಾರ್ಮೇಷನ್ನ ಕೊಡಬೇಡಿ. ಯಾವುದು? ಅಡ್ರೆಸ್ಸು, ರಿಜಿಸ್ಟರ್ಡ್ ಅಡ್ರೆಸ್ಸು, ಇಮೇಲ್ ID, ಯೂನಿಕ್ ಐಡೆಂಟಿಫಿಕೇಶನ್ ನಂಬರು, ಪ್ಯಾನ್. ಕ್ಲಿಯರ್? ಪ್ಯಾನ್ ಇದನ್ನು ಕೊಡೋಕ್ಕೆ ಹೋಗಬೇಡಿ. ವೆರಿ ಸೆನ್ಸಿಟಿವ್ issues these are, sensitive information these are, so do not provide it to them. Yeah. Period of maintenance ROM and foreign ROM, A ಮತ್ತೆ D ಒಟ್ಟಿಗೆ ಓದಿ ಪರ್ಮನೆಂಟ್ಲಿ. ಸರ್, ರಿಜಿಸ್ಟರ್ ಆಫ್ ಡಿವೆಂಚರ್ ಹೋಲ್ಡರ್, ಕ್ಲಿಯರ್, ಅದರ್ ಸೆಕ್ಯೂರಿಟಿ ಹೋಲ್ಡರ್ಸ್ ಆ್ಯಂಡ್ ಈ ರಿಜಿಸ್ಟರ್ನ 8 years. ಸಿಮಿಲರ್ಲಿ ಫಾರಿನ್ ರಿಜಿಸ್ಟರ್ ಆಫ್ ಡಿವೆಂಚರ್ ಹೋಲ್ಡರ್ಸ್ 8 years. ಸೊ ಪಾಯಿಂಟ್ ನಂಬರ್ B ಆ್ಯಂಡ್ ಪಾಯಿಂಟ್ ನಂಬರ್ E ಒಟ್ಟಿಗೆ ಓದಿ. ಪಾಯಿಂಟ್ ನಂಬರ್ A and D ಒಟ್ಟಿಗೆ ಓದಿ, ಪಾಯಿಂಟ್ ನಂಬರ್ B and E ಒಟ್ಟಿಗೆ ಓದಿ. ಸಿ ಆನ್ಯುವಲ್ ರಿಟರ್ನ್ ಸರ್ಟಿಫಿಕೇಟ್ ಡಾಕ್ಯುಮೆಂಟೇಷನ್ ಎಲ್ಲ 8 years. ಕ್ಲಿಯರ್? ಸೊ ಯೂಶಲಿ 8 years ಎಕ್ಸೆಪ್ಟ್ ಫಾರ್ ROM. ಓಕೆ. ಸೆಕ್ಷನ್ ನಂಬರ್ 95, ನಾಟ್ ಅ ಗ್ರೇಟ್ ಡೀಲ್. ವಾಟ್ ಇಸ್ ಲೆಫ್ಟ್ ಸರ್? ಸೆಕ್ಷನ್ ನಂಬರ್ 90, ರಿಜಿಸ್ಟರ್ ಆಫ್ ಸಿಗ್ನಿಫಿಕೆಂಟ್ ಬೆನಿಫಿಷಿಯಲ್ ಓನರ್. ಕ್ಲಿಯರ್? ಇಲ್ಲಿ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಸರ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಕ್ಷನ್ ನಂಬರ್ 89 ಆ್ಯಂಡ್ ಸೆಕ್ಷನ್ ನಂಬರ್ 90? ಸಿ, ಸೆಕ್ಷನ್ ನಂಬರ್ 90 ನಮಗೆ ಯಾವುದಕ್ಕೆ ಇವರು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸರ್? ಯಾಕೆ ಈ ಥರ ಕಂಟೆಂಟ್ ಕೊಟ್ಟಿದ್ದಾರೆ ಸರ್? ದೆರ್ ಇಸ್ ಅ ಸೆಕ್ಷನ್ 216. ಕ್ಲಿಯರ್? ಸೆಕ್ಷನ್ 216 ವಿಚ್ ಟಾಕ್ಸ್ ಅಬೌಟ್ ಇನ್ವೆಸ್ಟಿಗೇಷನ್ ಇನ್ ಟು ದಿ ಅಫೇರ್ಸ್ ಆಫ್ ದ ಕಂಪನಿ. ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ,
ಇನ್ವೆಸ್ಟಿಗೇಷನ್ ಆಫ್ ಓನರ್ಶಿಪ್ ಆಫ್ ಕಂಪನಿ. ಈ ಸೆಕ್ಷನ್ಗೆ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಿ ನಮಗೆ ಒಂದು ಇನ್ಫಾರ್ಮೇಶನ್ ಬೇಕಲ್ವಾ, ಆ ಇನ್ಫಾರ್ಮೇಶನ್ ಸೆಕ್ಷನ್ 90 ಸಿಗೋದು. ಕ್ಲಿಯರ್? ಸೊ ಹಿಯರ್ ನಮಗೆ ಯಾರು ಆಕ್ಚುವಲ್ ಓನರ್ ಅಂತ ಗೊತ್ತಾಗಬೇಕು. ಕ್ಲಿಯರ್? ಯಾರು ಈ ಆಕ್ಚುವಲ್ ಓನರು ಅಂದರೆ ಮುಂದೆ ಯಾರೋ ಇರ್ತಾರೆ, ಹಿಂದೆ ಯಾರೋ ಇರ್ತಾರೆ. ಕ್ಲಿಯರ್? ಬೇಸಿಕಲಿ ಸೂತ್ರಧಾರಿ ಮತ್ತೆ ಪಾತ್ರಧಾರಿ. ಸೊ ನಮಗೆ ಕಾಣೋದು ಪಾತ್ರಧಾರಿ, ನಮಗೆ ಗೊತ್ತಾಗಬೇಕಿರೋದು ಸೂತ್ರಧಾರಿ. ಯಾರು ಇದು ಈ ಡಿಸಿಷನ್ಸ್ ಎಲ್ಲ ತಗೊಳ್ಳೋದು? ಬಿಕಾಸ್ ನಾವು ಯಾರ ಹೆಸರಲ್ಲಿ ಶೇರ್ ಕೊಟ್ಟಿರ್ತೀವಿ, ಇಫ್ ದಟ್ ಫೆಲೋ ಈಸ್ ಎಕ್ಸಿಕ್ಯೂಟಿಂಗ್ ದ ಡಿಸಿಷನ್ ಆಫ್ ಸಮ್ಮನ್ ಎಲ್ಸ್, I want to know who is it, someone else. So to investigate under this section, they need some information, and that information is given by section number 90. Clear? Understood? So ಹೇಗೆ ಗೊತ್ತಾಗುತ್ತೆ ಸರ್ ಹೂ ಇಸ್ ಸಿಗ್ನಿಫಿಕೆಂಟ್ ಬೆನಿಫಿಷಿಯಲ್ ಓನರ್ ಅಂತೇಳಿ? ಇಫ್ ಯು ಹೋಲ್ಡ್ ಎನಿಥಿಂಗ್ ಮೋರ್ ದೆನ್ ಆರ್ ಈಕ್ವಲ್ ಟು 10% indirectly, not directly. Directly means what? Sir, a company is there here, you are there here, you are holding 10% of the company straight away. Section 90 ಇಲ್ಲಿ ಬರಲ್ಲ. Section 90 ಎಲ್ಲಿ ಬರುತ್ತೆ? This is a company, you are anyway holding 6%. You are anyway holding 6%. Imagine there is one more person. This person is holding 8%. ಆದರೆ ಈ 8% is from your side. ಅವನ ಹೆಸರು, ಆದರೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಯಾರು ಮಾಡೋದು? ನೀವು ಮಾಡೋದು. ಕ್ಲಿಯರ್? ಸೊ ಐ ವಾಂಟ್ ಟು ನೋ ಇಲ್ಲಿ ಸೆಕ್ಷನ್ ನಂಬರ್ 90 ಅಪ್ಲಿಕಬಲ್ ಆಗುತ್ತೆ. ಬಿಕಾಸ್ 6% ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ, 8% ಇಂಡೈರೆಕ್ಟ್ ಆಗಿ. ಟೋಟಲ್ ಕಮ್ಸ್ ಅಪ್ ಟು 14, ವಿಚ್ ಇಸ್ ಮೋರ್ ದ್ಯಾನ್ 10%. ಕ್ಲಿಯರ್? ನಾವು ಹೋಲ್ಡಿಂಗ್ ಸಬ್ಸಿಡ್ರಿ ಡೈರೆಕ್ಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ದೀರಾ, ಆದರೆ ಎ ಲಿಮಿಟೆಡ್ ಇಸ್ ಹೋಲ್ಡಿಂಗ್ ಬಿ ಲಿಮಿಟೆಡ್ ಇಸ್ ಹೋಲ್ಡಿಂಗ್ ಸಿ ಲಿಮಿಟೆಡ್. ಕ್ಲಿಯರ್? ಸೊ ಎ ಇಸ್ ಹೋಲ್ಡಿಂಗ್ ಬಿ ಇಸ್ ಹೋಲ್ಡಿಂಗ್ ಸಿ. ಇವಾಗ ಎ ಇಸ್ ಹೋಲ್ಡಿಂಗ್ ಸಿ ಇಂಡೈರೆಕ್ಟ್ಲಿ. ಸರ್ ಟೆನ್ಷನ್ ತಗೋಬೇಡಿ, ಇಲ್ಲಿದೆ ನೋಡಿ, ಇಲ್ಲಸ್ಟ್ರೇಷನ್ಸ್ ಮಾಡೋಣ. ಕ್ಲಿಯರ್? ನಥಿಂಗ್, ಕಾನ್ಸೆಪ್ಟ್ ಹೇಳ್ತೀನಿ ಫಸ್ಟು. ಸೆಕ್ಷನ್ ನಂಬರ್ 90ಲಿ ಯಾರ್ಯಾರು ಇಂಡೈರೆಕ್ಟ್ ಆಗಿ 10%ಗಿಂತ ಜಾಸ್ತಿ ಅಥವಾ 10% ಹೋಲ್ಡ್ ಮಾಡ್ತಾ ಇದ್ದೀರೋ, ಶೇರ್ಸ್ ಆಗಲಿ, ಡಿವಿಡೆಂಡ್ ಆಗಲಿ, ವೋಟಿಂಗ್ ರೈಟ್ಸ್ ಆಗಲಿ, ಎನಿ ಬೆನಿಫಿಟ್, ಇಂಡೈರೆಕ್ಟ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡೈರೆಕ್ಟ್ ಆಗಿ ನೀವು 10%ಗಿಂತ ಜಾಸ್ತಿ ಅಥವಾ 10% ಹೋಲ್ಡ್ ಮಾಡಿದ್ರೆ ಸೆಕ್ಷನ್ 90 ಅಪ್ಲಿಕಬಿಲಿಟಿ ಬಂದೇ ಬರುತ್ತೆ. ಸರ್ 10% ಇಂಡೈರೆಕ್ಟ್ ಆಗಿ ಹೋಲ್ಡ್ ಅಂದರೆ ಓನ್ಲಿ ಇಂಡೈರೆಕ್ಟ್ ವೇ ಆರ್ ಟುಗೆದರ್ ವಿತ್ ಡೈರೆಕ್ಟ್? ಇಂಡೈರೆಕ್ಟ್ ಎನಿವೇ ಇಸ್ ಕವರ್ಡ್ ಟುಗೆದರ್ ವಿತ್ ಡೈರೆಕ್ಟ್. ಇಮ್ಯಾಜಿನ್ ಡೈರೆಕ್ಟ್ ನಾನು 6% ಹೋಲ್ಡ್ ಮಾಡ್ತಾ ಇದ್ದೀನಿ, ಇಂಡೈರೆಕ್ಟ್ ನಾನು 8% ಹೋಲ್ಡ್ ಮಾಡ್ತಾ ಇದ್ದೀನಿ. ಟುಗೆದರ್ ಎಷ್ಟು? 14% ಅಪ್ಲಿಕಬಿಲಿಟಿ ಬರುತ್ತೆ. ಕ್ಲಿಯರ್? ಇಂಥವರು 90 ಡೇಸ್ 90 ದಿನದ ಒಳಗಡೆ ನೀವು ಡಿಕ್ಲರೇಷನ್ ಕೊಡಬೇಕು. ಪೆನ್ 1 ಯಾರಿಗೆ? ಕಂಪ್ನಿಗೆ. ಇದು ಒಂದೇ ಒಂದು ಇಂಪಾರ್ಟೆಂಟ್. ಬಿಫೋರ್ 90 days ಯು ಆರ್ ಸಪೋಸ್ ಟು ಡಿಕ್ಲೇರ್ ಇಟ್ ವಿತ್ ದ ಕಂಪನಿ. ಅಂಡರ್ಸ್ಟುಡ್ಡಾ? ಕ್ಲಿಯರಾ? ನಾವು ಮಿಕ್ಕಿದ್ದು ನೀವು ಓದ್ಕೋಬಹುದು. ಕ್ಲಿಯರ್? ನಾಟ್ ಅ ಬಿಗ್ ಡೀಲ್ ಹಿಯರ್. ಓಕೆ, ಇದು ನೋಡಿ, ಇಲ್ಲಸ್ಟ್ರೇಷನ್ಸ್ ನೋಡಿ. ಇಂಡೈರೆಕ್ಟ್ ಹೋಲ್ಡಿಂಗ್ಸ್ ಟುಗೆದರ್ ವಿತ್ ಡೈರೆಕ್ಟ್ ಹೋಲ್ಡಿಂಗ್ಸ್ ಇದು. ಓಕೆನಾ? P1 ಈಸ್ ಹೋಲ್ಡಿಂಗ್ 20% ಇನ್ ಟಿ. ಇಂಡೈರೆಕ್ಟ್ ಹೋಲ್ಡಿಂಗ್ಸ್ ಇದೆಯಾ? ಇಲ್ಲ. ಸೆಕ್ಷನ್ 90 ಅಪ್ಲಿಕಬಲ್ ಆಗಲ್ಲ. ನೋ SPO ಡಿಕ್ಲರೇಷನ್ ಇಸ್ ರಿಕ್ವೈರ್ಡ್. ಎರಡನೇದು P1 ಈಸ್ ಹೋಲ್ಡಿಂಗ್ 20%. ಇದು ಇಲ್ಲಿಂದ ಬಂದಿದೆ, ಆಯ್ತಾ? 20% ಈಸ್ ಹೋಲ್ಡಿಂಗ್. ದಿಸ್ ಇಸ್ ಡೈರೆಕ್ಟ್. P1 is holding more than 50% in H and H1 is holding 1%. Now, though P1 is a substantial shareholder, there are indirect holdings too. The indirect holdings together with direct holdings are 10% or more. ಇಲ್ಲಿ ನೋಡಿ, ಇಲ್ಲಿ 20% ಇದೆ and indirect ಆಗಿ 1% ಇದೆ. Together 21%, more than 10% ಡಿಕ್ಲರೇಷನ್ ಬೇಕಾಗುತ್ತೆ. ಸೊ P1 should ಟೆಲ್ ಟಿ ಏನದು? ನಾನು 1% ಜಾಸ್ತಿ ಇಂಡೈರೆಕ್ಟ್ ಆಗಿ ನಾನೇ ಬೆನಿಫಿಷಿಯಲ್ ಓನರ್ ಅಂತ ಟಿಗೆ ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ. ಥರ್ಡ್ ಒನ್, P1 8%, P2 5%. ಸರ್ ಇದು ಎರಡು ಡೈರೆಕ್ಟ್ ಹೋಲ್ಡಿಂಗ್ಸು, ಅಪ್ಲಿಕೇಬಲ್ ಆಗಲ್ಲ.
ಸರ್ P1 8% ಡೈರೆಕ್ಟಾಗಿ ಹೋಲ್ಡ್ ಮಾಡ್ತಾ ಇದೆ, ಇನ್ನೊಂದು ಟ್ರಸ್ಟ್ ಇದೆ, ಟ್ರಸ್ಟ್ 5% ಹೋಲ್ಡ್ ಮಾಡ್ತಾ ಇದೆ. ಏನು ಮಾಡಲಿ ಸರ್? ಸಿನ್ಸ್ ಹೋಲ್ಡಿಂಗ್ ಎಸ್ ಬೆನಿಫಿಷಿಯರಿ ಈಸ್ ನಾಟ್ ರಿಗಾರ್ಡ್ ಆಸ್ ಇಂಡೈರೆಕ್ಟ್ ಹೋಲ್ಡಿಂಗ್, ದರ್ ಇಸ್ ನೋ ಅದರ್ ಇಂಡೈರೆಕ್ಟ್ ಹೋಲ್ಡಿಂಗ್, ದರ್ ಇಸ್ ನೋ ಕೇಸ್ ಫಾರ್ ಡಿಕ್ಲರೇಷನ್. ಅಂದರೆ ಟ್ರಸ್ಟ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. Trust can hold because if a trust is holding shares of a company, ಟ್ರಸ್ಟ್ಗೋಸ್ಕರ ಹೋಲ್ಡ್ ಮಾಡ್ತಾ ಇಲ್ಲ, ಟ್ರಸ್ಟ್ ಹಿಂದೆ ಬೆನಿಫಿಷರೀಸ್ ಇದ್ದಾರಲ್ವಾ ಜನಗಳು, ಅವ್ರ ಪರವಾಗಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದು ಪರವಾಗಿಲ್ಲ, ನೋ ಪ್ರಾಬ್ಲಮ್, ವಿ ವಿಲ್ ನಾಟ್ ಕನ್ಸಿಡರ್ ದಮ್ ಆಸ್ ಬೆನಿಫಿಷರಿ ಹಿಯರ್. ಓಕೆ, ನಾವು P1 8%, ಟ್ರಸ್ಟ್ 5%. ಆದರೆ trustee or beneficiaries have declared that the shares are held for the benefit of P1 and P2. ಇಲ್ಲಿ the fact that the beneficial holding is with P1 and P2 does not make a difference. This is not a case of indirect holding. ಯಾಕೆಂತ ಹೇಳಿದ್ರೆ ಇದು ಟ್ರಸ್ಟ್. ಐ ಟೋಲ್ಡ್ ಯು, ಟ್ರಸ್ಟ್ಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, ಅವ್ರ ಬೇಸಿಕ್ ವರ್ಕೆ ಬೆನಿಫಿಷರೀಸ್ಗೋಸ್ಕರ ಮಾಡೋದು. ಓಕೆ, ನೆಕ್ಸ್ಟ್ ಸರ್, P1 ಡೈರೆಕ್ಟಾಗಿ 8% ಹೋಲ್ಡ್ ಮಾಡಿದ್ದಾರೆ. HUF where P1 is the karta, he is holding 5%. ಇವಾಗ HUF ಅಲ್ಲಿ ಹೆಂಗೆ, ಕರ್ತಾ ಈಸ್ ದಿ ಓನರ್ ಅಲ್ವಾ, ಈಸ್ ದ ಲೀಡರ್, ಕ್ಲಿಯರ್? ಸೊ ಡಿಸಿಷನ್ಸ್ ಆರ್ ಟೇಕನ್ ಬೈ ಹಿಮ್ ಓನ್ಲಿ. ಸೊ ಇದು ಎರಡು ಸೇರಿದ್ರೆ 13% ಆಗುತ್ತೆ. ದೇರ್ ಫೋರ್ SBO ಡಿಕ್ಲರೇಷನ್ ಈಸ್ ರಿಕ್ವೈರ್ಡ್. ಕ್ಲಿಯರ್, ರೈಟ್? ದೆನ್ ಸರ್, ಮೈನರ್ 8% ಹೋಲ್ಡ್ ಮಾಡ್ತಾ ಇದ್ದಾರೆ. HUF P1 ಮೆಂಬರ್ ಆ್ಯಂಡ್ P2 ಕರ್ತಾ 5% ಹೋಲ್ಡ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಸರ್? ಸಿ, P2 is a karta of HUF. The holding of P2 is indirect holding in T1. Being members of the same HUF, P1 and P2 may be deemed to be acting together. ಇದು ಒಂದು ನೀವು ನೋಟ್ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದಾರೆ ಇವರು? P1 and P2 may be deemed to be acting together. ಅಂದರೆ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ. ನೀವು ಅಸ್ಯೂಮ್ ಮಾಡಿಲ್ಲ ಅಂತ ಹೇಳಿದ್ರೆ ದೆನ್ SBO ಡಿಕ್ಲರೇಷನ್ ಬರಲ್ಲ. ಅಸ್ಯೂಮ್ ಮಾಡಿದ್ರೆ ಇಲ್ಲಿ ಇಬ್ರು ಒಟ್ಟಿಗೆ ಸೇರಿ ಆಕ್ಷನ್ ತಗೋತಾ ಇದ್ದಾರೆ ಅಂತೇಳಿ ಅಸ್ಯೂಮ್ ಮಾಡಿದ್ರೆ SBO ಡಿಕ್ಲರೇಷನ್ ಬರುತ್ತೆ. ಅಂಡರ್ಸ್ಟುಡ್? ಕ್ಲಿಯರಾ? ರೈಟ್? ನಾವು ಇದನ್ನ ನಾನು ಸುಮ್ಮನೆ ಪ್ರೊಜೆಕ್ಟ್ ಮಾಡ್ತೀನಿ, ನೀವು ರೆಕಾರ್ಡೆಡ್ ಮೋಡಲ್ಲಿ ನೋಡೋಂಗಿದ್ರೆ ಪಾಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಇದು ನಿಮ್ಮ ಟಾಸ್ಕು. ಓಕೆ, ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಕ್ಲಿಯರ್? ಐ ವಿಲ್ ಪ್ರೊಜೆಕ್ಟ್ ಇಟ್ ಫಾರ್ 5 seconds each. ಓಕೆ, ಯು ಪಾಸ್ ದ ವಿಡಿಯೋ ಆ್ಯಂಡ್ ದೆನ್ you solve on your own. Okay, ರೈಟ್? ಈ ಟಾಸ್ಕಲ್ಲಿ ಈ ಪ್ರಾಬ್ಲಮ್ಸ್, ಈ ಇಲ್ಲಸ್ಟ್ರೇಷನ್ 1 2 3 4, ಈ ಇಲ್ಲಸ್ಟ್ರೇಷನಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಆನ್ಲೈನ್ ಲೈವ್ ನೀವು ಚಾಟ್ ಬಾಕ್ಸಲ್ಲಿ ಹಾಕಿ, ರೆಕಾರ್ಡೆಡು ನೀವು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ದಟ್. ಓಕೆನಾ? ನಾನ್ ಅಪ್ಲಿಕೇಬಿಲಿಟಿ ಆಫ್ SBO, ಈ ರೂಲ್ಸು ಯಾರ್ಯಾರಿಗೆ ಅಪ್ಲಿಕೇಬಲ್ ಇರಲ್ಲ ಸರ್? ತುಂಬ ಇಂಪಾರ್ಟೆಂಟ್. IEPF ಅಥಾರಿಟಿಗೆ ಅಪ್ಲಿಕೇಬಲ್ ಆಗಲ್ಲ, ಗವರ್ಮೆಂಟ್ ಅಥಾರಿಟಿ ಅದು. ಎರಡನೇದು, ಹೋಲ್ಡಿಂಗ್ ರಿಪೋರ್ಟಿಂಗ್ ಕಂಪನಿ ಪ್ರೊವೈಡೆಡ್ ದಟ್ ದ ಡೀಟೇಲ್ಸ್ ಆಫ್ ಸಚ್ ರಿಪೋರ್ಟಿಂಗ್ ಕಂಪನಿ ಶಾಲ್ ಬಿ ರಿಪೋರ್ಟ್ ಇನ್ ಫಾರ್ಮ್ ನಂಬರ್ 2. ಸರ್, ಆಲ್ರೆಡಿ ಕಂಪನಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಸರ್, ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಲೋಕಲ್ ಅಥಾರಿಟಿಗೆ ಅಪ್ಲಿಕೇಬಲ್ ಆಗಲ್ಲ. ಕ್ಲಿಯರ್? ಬಿಕಾಸ್ ಗವರ್ಮೆಂಟ್ ಮೇಲೆ ಅಪ್ಲಿಕೇಬಲ್ ಮಾಡಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾರಂತೇಳಿ. ರಿಪೋರ್ಟಿಂಗ್ ಕಂಪನಿ ಬಾಡಿ ಕಾರ್ಪೊರೇಟ್ ಎಂಟಿಟಿ ಕಂಟ್ರೋಲ್ಡ್ ಬೈ ಗವರ್ಮೆಂಟ್, ಅಗೇನ್ ಗವರ್ಮೆಂಟ್ ಎಂಟಿಟಿ ಓನ್ಲಿ. ಕ್ಲಿಯರಾ? ನೀಡ್ ನಾಟ್ ಬಿ ಓನ್ಡ್ ಬಟ್ ಕಂಟ್ರೋಲ್ಡ್ ಬೈ ದೆಮ್. ಕ್ಲಿಯರ್? ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ ಸಚ್ ಆಸ್ ಮ್ಯೂಚುವಲ್ ಫಂಡ್ಸು, AIF, REITಸು, InvITಸು ರಿಜಿಸ್ಟರ್ಡ್ ವಿತ್ SEBI, ಬಿಕಾಸ್ ಫಾರ್ ದಮ್ SEBI ಈಸ್ ಟೇಕಿಂಗ್ ಕೇರ್. ನನ್ನ ರೂಲ್ಸ್ ಬೇಕಾಗಿಲ್ಲ ಅವ್ರಿಗೆ, SEBI ರೂಲ್ಸ್ ಲಾಗು ಆಗುತ್ತೆ. RBI, IRDA ಪೆನ್ಷನ್ ಫಂಡ್ ಅವ್ರಿಗೂ ಬೇರೆ ಬೇರೆ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೆಗ್ಯುಲೇಷನ್ಸ್ ಅಂಡರ್ ನೀವು ಕಂಪ್ಲೈನ್ಸ್ ಮಾಡಿದ್ರೆ ಸಾಕು, ಕಂಪನೀಸ್ ಆ್ಯಕ್ಟಲ್ಲಿ ಕಂಪ್ಲೈನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಎಸ್, ದಿಸ್ ಇಸ್ ಯೋರ್ ಸೆಕ್ಷನ್ ನಂಬರ್ 90. ಇದರಲ್ಲಿ ಒಂದು ಏನಂತ ಹೇಳಿದ್ರೆ, ಸರ್ ಇವಾಗ ಇವರು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ
ಏನು ಮಾಡೋದು ಸರ್? ಅವರು ನಾವು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಸರ್? ಏನು ಮಾಡಬೇಕಾಗಿಲ್ಲ, ನೀವು ಟ್ರೈಬ್ಯುನಲ್ಗೆ ಹೋಗ್ಬೋದು. NCLTಗೆ ಹೋಗಿ ಅವ್ರ ಹತ್ರ ಹೇಳಿ, ಸರ್ ಇವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅಥವಾ ಕೊಟ್ಟಿದ್ದಾರೆ ಸರ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ. ನೀವು ಟ್ರೈಬ್ಯುನಲ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಬೇಕಿದ್ರೆ ನೀವು ಎಲ್ಲ ರೈಟ್ಸ್ಗಳನ್ನು ಕಟ್ ಮಾಡಬಹುದು. ಇವಾಗ ಎಲ್ಲ ರೈಟ್ಸ್ ಕಟ್ ಮಾಡಿದ್ರೆ ಆಬ್ವಿಯಸ್ಲಿ ಅವ್ರು ಏನು ಮಾಡ್ತಾರೆ, ಏನು ಮಾಡಬೇಕು? ಇಲ್ಲಿ ಹೊರಗಡೆ ಬರಬೇಕಲ್ವಾ? ಅರ್ಥ ಆಯ್ತಾ? ಸೊ ಇಫ್ ಐ ಕಟ್ ಆಲ್ ದ ರೈಟ್ಸ್, ದಿ ಒರಿಜಿನಲ್ ಓನರ್ ವಿಲ್ ಹ್ಯಾವ್ ಅ ಪ್ರಾಬ್ಲಮ್. Clear? If you have a problem, you come. Clear? Now, if it is a genuine reason, let's say genuinely ನಾನು ಕೊಡೋಕ್ಕಾಗಿಲ್ಲ and now it is proved that I have given. ಇವಾಗ ನಾನು ಸಫರಿಂಗ್ ಪಾರ್ಟಿ, ನನ್ನ ರೈಟ್ಸ್ ಎಲ್ಲ ನೀವು ಸಸ್ಪೆಂಡ್ ಮಾಡಿದ್ದೀರಾ. Now I can go to the tribunal and ask them, please lift these restrictions. But appeal I can go only within 1 year from the date of order. ಕ್ಲಿಯರ್? ನೀವು 1 ವರ್ಷಕ್ಕೆ, ಇವತ್ತು NCLT ಆರ್ಡರ್ ಪಾಸ್ ಮಾಡಿದ್ರು, ಕ್ಲಿಯರ್, ಆಲ್ ದ ರೈಟ್ಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಅಂತೇಳಿ. ಮಾಡಿಲ್ಲ ಅಂತ ಹೇಳಿದ್ರೆ 1 ವರ್ಷ ಒಳಗಡೆ ನೀವು ಅಪೀಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಶೇರ್ಸು IEPFಗೆ ಹೋಗುತ್ತೆ. ಕ್ಲಿಯರ್? ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಅಲ್ಲಿ ಹೋಗುತ್ತೆ. ಕ್ಲಿಯರ್? ಇಲ್ ಬಿ ಟ್ರಾನ್ಸ್ಫರ್ ಟು ದೇರ್. ಮತ್ತೆ ನೀವು ಗೌರ್ಮೆಂಟ್ ಹತ್ರ ಹೋಗಿ ಕೇಳಿ, ಕಂಪ್ನಿ ಹತ್ರ ಕೇಳೋಕ್ಕಾಗಲ್ಲ. ಕ್ಲಿಯರಾ? ಎಸ್, ರೈಟ್, ಓಕೆ ಸರ್, ಅರ್ಥ ಆಯ್ತಾ? ಸೊ ಜಸ್ಟ್ ಗೋ ಥ್ರೂ ದಿಸ್. ಕ್ಲಿಯರ್? ದಿಸ್ ವಾಸ್ ದಿಸ್ ರಿವಿಷನ್ chapter number 7 was asked by students itself, right? So I hope I was able to give you a quick recap or concept of some of the points in the sections. Clear? So more of procedures in the meetings chapter. The chapter might look big. ನಿಮಗೆ ಸರ್ 88 ಇಂದ 122 ಸರ್, ಎಷ್ಟು ಸರ್? 22 ಸೆಕ್ಷನ್ ಅಲ್ಲಿ. ಕ್ಲಿಯರ್? 13 ಸೆಕ್ಷನ್ ಇಲ್ಲಿ, 34-35 ಸೆಕ್ಷನ್ಸ್ ಮಾಡ್ತಾ ಇದ್ದೀವಿ ಈ ಚಾಪ್ಟರ್ಲಿ. ತುಂಬ ದೊಡ್ಡ ಚಾಪ್ಟರ್ ಸರ್. ಚಾಪ್ಟರ್ ದೊಡ್ಡದಾಗಿರ್ಬೋದು, ಆದರೆ ಈ ಸ್ಟ್ರೆಸ್ ಇದೆಯಲ್ಲ ಈ ಚಾಪ್ಟರ್ ಮೇಲಿರೋದು, ಕಾನ್ಸೆಪ್ಟು ಅಷ್ಟೊಂದು ದೊಡ್ಡದಾಗಿಲ್ಲ. ಕ್ಲಿಯರ್? ವೆರಿ ಈಸಿ, ಲೈಟ್ ಆನ್ ಯೋರ್ ಮೈಂಡ್ ಕಂಪೇರ್ಡ್ ಟು ದ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ಸ್ ಚಾಪ್ಟರ್. ಆ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ಸ್ ಚಾಪ್ಟರ್ಲಿ ನಿಮ್ಮದು ಅಕೌಂಟಿಂಗ್ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಕ್ಲಿಯರ್? ಶೇರ್ದು, ಡಿಬೆಂಚರ್ಸ್ದು, ಯಾವ ರಿಸರ್ವ್ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡಬೇಕು, ಪ್ರೀಮಿಯಂ ಅಂದ್ರೇನು, ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಿಮ್ಮ ಅಕೌಂಟ್ಸಲ್ಲಿ ಈ ಶೇರ್ಸ್ ಇಶ್ಯೂಡ್ ಪ್ರೀಮಿಯಂ ಜರ್ನಲ್ ಎಂಟ್ರಿ ಎಲ್ಲ ಇದೆಯಲ್ಲ, ನಾವು ಅದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಸಾಲ್ವ್ ಮಾಡ್ತೀರಾ. ಅದ್ರ ಥಿಯರಿ ಬೇಸ್ ಇಲ್ಲಿದೆ. ಅದಕ್ಕೋಸ್ಕರ ಸ್ವಲ್ಪ ಚಾಪ್ಟರ್ 4 ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ ಕಂಪೇರ್ಡ್ ಟು ಚಾಪ್ಟರ್ 7. 2 ದೊಡ್ಡ ಚಾಪ್ಟರ್, ಅಲ್ಲಿ 30 ಸೆಕ್ಷನ್ಸ್ ಇದೆ, ಇಲ್ಲಿ 34-35 ಸೆಕ್ಷನ್ಸ್ ಇದೆ. Clear? But this chapter can be easily done compared to chapter number 4. Clear? Yes. So with this particular topic of chapter number 7, management and administration, we are done with. So tomorrow there won't be any classes. Sunday there won't be any classes. Monday we'll be having now some students have asked for dividend revision. Clear? Some students have asked for chapter number 4. Clear? So let's see, we'll keep chapter 4 as priority, right? Once that is done, if time permits, we will do some other concepts. Clear? Thank you so much. Have a wonderful Saturday.